ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ಮುಂಜಾನೆ ಸಮಯದಲ್ಲಿ ನಿಮ್ಮನ್ನು ಈ ಆರಾಧನೆಗೆ ನಾವು ಸ್ವಾಗತಿಸ್ತೇವೆ. ನಾವು ನೆನೆಸ್ತೇವೆ ನೀವೆಲ್ಲರೂ ಸುರಕ್ಷಿತವಾಗಿ ಆರೋಗ್ಯಕರವಾಗಿ ಇದ್ದೀರಿ ಅಂತಂತ ಹೇಳಿ. ಶಾರೀರಿಕವಾಗಿ ನಾವು ಪ್ರತಿ ಭಾನುವಾರ ಕೂಡಲಿಕ್ಕಿಲ್ಲ, ಆದರೆ ನಮ್ಮ ಪ್ರಾರ್ಥನೆಯಲ್ಲಿಯೂ ನಮ್ಮ ವಿಜ್ಞಾಪನೆಯಲ್ಲಿಯೂ ನೀವು ಯಾವಾಗಲೂ ಇರ್ತೀರಾ, ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಾನೆ ಇರ್ತೇವೆ. ಸೊ ಈ ಜೂನ್ ತಿಂಗಳಿನ ಮೊದಲನೇ ಭಾನುವಾರದಲ್ಲಿ ನಾವಿದ್ದೇವೆ ಪ್ರಿಯರೇ. ಸೊ ಈ ಬರುವಂತಹ ತಿಂಗಳು ಕಳೆದೆಲ್ಲ ತಿಂಗಳಿಗಿಂತಲೂ ಅದ್ಭುತವಾದ ತಿಂಗಳು, ಜಯದ ತಿಂಗಳು, ಆಶೀರ್ವಾದದ ತಿಂಗಳು, ಬಿಡುಗಡೆಯ ತಿಂಗಳು ಆಗಲಿಕ್ಕಿದೆ ಅನ್ನುವಂಥದ್ದು ನಂಬಿಕೆ ನಮ್ಮದು, ಪ್ರಾರ್ಥನೆಯೂ ಸಹ ನಮ್ಮದು. ಸೊ ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಾ ಇರುವಂತೆ ತಿರುಗಿ ಒಂದು ಸಾರಿ ನೆನಪಿಸ್ಕೊಡ್ತೇವೆ. ನೀವು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಾಗಿರುವಂಥ ಸಂಗತಿಗಳನ್ನು ಮಾಡ್ತಾಯಿದ್ದೀರಿ. ಮಾಸ್ಕನ್ನು ದಯಮಾಡಿ ಧರಿಸ್ರಿ. ಅದರ ಸಂಗಡ ಸ್ಯಾನಿಟೈಸರ್ಗಳನ್ನು ಕೈಯನ್ನು ಯಾವಾಗಲೂ ನೀವು ತೊಳೆದುಕೊಳ್ತಾ ಇರ್ರಿ. ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ನೀವು ಕಾಳಜಿ ವಹಿಸ್ರಿ. ಈ ಸಮಯದಲ್ಲಿ ನಾವು ಆರಾಧನೆಯನ್ನು ಪ್ರಾರಂಭಿಸ್ತಾ ಇರುವಂತೆ ನಾವು ಪ್ರಾರ್ಥನೆ ಮೂಲಕವಾಗಿ ಈ ಸಮಯದಲ್ಲಿ ಆರಂಭಿಸಿಕೊಳ್ಳೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ, ನಂತರ ನಾವು ಆರಾಧನೆಗೆ ಮುಂದೆ ಹೋಗೋಣ. ಪ್ರೀತಿ ಸ್ವರೂಪನಾದ ದೇವನೇ, ನಿನಗೆ ಈ ಮುಂಜಾನೆ ಜಾವ ವಂದಿಸ್ತೇವೆ. ಈ ಸಮಯದಲ್ಲಿ ನಿನ್ನ ಪವಿತ್ರ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ ದೇವ. ಹೌದು, ನಮ್ಮ ರಕ್ಷಕನು, ನಮ್ಮ ಒಡೆಯನು, ನಮ್ಮನ್ನು ನಡೆಸುವಂಥ ದೇವರು, ನಮ್ಮನ್ನು ಪರಾಮರ್ಶಿಸುವಂಥ ಕರ್ತನು ನೀನಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ಕಳೆದ ಎಲ್ಲ ತಿಂಗಳು ಅದ್ಭುತವಾಗಿ ನಮ್ಮನ್ನು ನಡೆಸಿದೀಯಾ. ಏರಿಳಿತಗಳಲ್ಲಿ ನಮ್ಮ ಸಂಗಡ ಇದ್ದೀಯಾ. ಎಲ್ಲ ರೀತಿಯಾದ ಸಂಗತಿಗಳಲ್ಲಿ ನಮ್ಮನ್ನು ಬಲಪಡಿಸಿ, ಉತ್ತೇಜಿಸಿ, ನಡೆಸಿ ಈ ಒಂದು ಹೊಸ ತಿಂಗಳು ನಮ್ಮನ್ನು ಇಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಸಮಯದಲ್ಲಿ ನಾವು ನಿನ್ನನ್ನು ಆರಾಧಿಸ್ಲಿಕ್ಕಾಗುವಂತೆ, ಈ ಸಮಯದಲ್ಲಿ ನಾವು ಸೇರಿ ಬಂದಿರುವಂತೆ, ನಿನ್ನ ಪ್ರಸನ್ನತೆ ಸಾನ್ನಿಧ್ಯ ನಮ್ಮ ಸಂಗಡ ಇರುವಂತೆ ನಾವು ಪ್ರಾರ್ಥಿಸ್ತೇವೆ. ನಮ್ಮ ಸಂಗಡ ಸೇರಿರುವಂಥ ಪ್ರತಿಯೊಂದು ಕುಟುಂಬ ಸದಸ್ಯರು ಎಲ್ಲರೂ ಸೇರಿ ಆರಾಧಿಸುವಾಗ ನಿನ್ನ ಪ್ರಸನ್ನತೆಯನ್ನು ಅವರು ಇರುವಂಥ ಸ್ಥಳಗಳಲ್ಲಿ, ಅವರಿರುವಂಥ ಮನೆಗಳಲ್ಲಿ ಅನುಭವಿಸೋದ್ರ ಮೂಲಕವಾಗಿ ಪವಿತ್ರಾತ್ಮನೇ, ನಿನ್ನ ಪ್ರೇರೇಪಣೆಗೆ ಅನುಸಾರವಾಗಿ ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಪ್ರಾರ್ಥಿಸ್ಲಿಕ್ಕೂ ಆರಾಧಿಸ್ಲಿಕ್ಕೂ ನಿನ್ನ ವಾಕ್ಯದ ಧ್ಯಾನ ಮಾಡಲಿಕ್ಕೂ ಸಾಧ್ಯಗೊಳಿಸು. ಈ ಸಮಯ ನಿನ್ನ ಹತೋಟಿಗೆ ಒಪ್ಪಿಸ್ತೇವೆ. ಯಾವುದೇ ಇಂಟರ್ನೆಟ್ಟಿನ ಸಮಸ್ಯೆ ಆಗಲಿ, ಯಾವುದೇ ಅಡ್ಡಿ ಆತಂಕಗಳಾಗಲಿ ಉಂಟಾಗದೆ ಎಲ್ಲವೂ ಸುಗಮ ಸರಳವಾಗಲಿಕ್ಕಾಗುವಂತೆ ಸಹಾಯಿಸು. ನಿನ್ನ ಹತೋಟಿಗೆ ಆರಾಧನೆಯನ್ನು ನಮ್ಮನ್ನು ಒಪ್ಪಿಸ್ತಾ ಯೇಸುವಿನ ಸುಂದರವಾದ ನಾಮದಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಆಮೇಲೆ. ಈ ಸಮಯದಲ್ಲಿ ನಾವು ದೇವರನ್ನು ಆರಾಧಿಸ್ಲಿಕ್ಕೆ ಹೋಗ್ತಾ ಇರುವಂತೆ, ಅದಕ್ಕಿಂತ ಮುಂಚಿತವಾಗಿ ನಾವು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಓದ್ಕೊಳ್ಳೋಣ ಪ್ರಿಯರೇ. ನಮ್ಮ ಸಂಗಡ ಸಹೋದರಿ ಆಗಿರುವಂಥ ಮರ್ಲಿನವರಿದ್ದಾರೆ. ಅವರು ಬಂದು ನಮ್ಮನ್ನು ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಓದಲಿಕ್ಕಿದ್ದಾರೆ. ಈ ದಿನದ ಓದುವಂಥ ವಾಕ್ಯ ಅಧ್ಯಯನ ಕೀರ್ತನೆ 5ನೇ ಅಧ್ಯಾಯ 1ರಿಂದ 12ನೇ ವಚನದವರೆಗೂ. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನು ಲಕ್ಷ್ಯಕ್ಕೆ ತಂದುಕೋ. ನನ್ನ ಅರಸರೇ, ನನ್ನ ದೇವರೇ, ನಿನ್ನನ್ನು ಪ್ರಾರ್ಥಿಸುವೆನು. ನನ್ನ ಮೊರೆಯನ್ನು ಆಲಿಸು. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ನೀನು ದುಷ್ಟತನದಲ್ಲಿ ಸಂತೋಷಿಸುವ ದೇವರಲ್ಲ. ಕೆಟ್ಟದ್ದನ್ನು ನಿನ್ನ ಬಳಿಯಲ್ಲಿ ತಂಗಲಾಗದು. ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಅಧರ್ಮಿಗಳೆಲ್ಲರೂ ನೀನು ಹಾಗೆ ಮಾಡುವಿ. ಸುಳ್ಳು ಹೇಳುವವರನ್ನು ನಾಶ ಮಾಡುವಿ. ಯೆಹೋವನೇ, ನರಹತ್ಯೆ ಮಾಡುವವರು ಕಪಟಿಗಳು ನಿನಗೆ ಹೇಯವಾಗಿದ್ದಾರೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಯೆಹೋವನೇ, ವಿರೋಧಿಗಳು ನನ್ನ ಕಡೆಗೆ ಹಾರೈಸುತ್ತಿರುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. ನನ್ನ ಮುಂದೆ ನಿನ್ನ ಮಾರ್ಗವನ್ನು ಸರಾಗ ಮಾಡು. ಅವರ ಬಾಯಿಯಲ್ಲಿ ಯಥಾರ್ಥವಿಲ್ಲ. ಅವರ ನಾಲಿಗೆಯಿಂದ ಸವಿ ಮಾತನಾಡಿದರೂ ಅವರ ಹೃದಯವು ನಾಶಕರವಾದ ಗುಂಡಿ. ಅವರ ಗಂಟಲು ತೆರೆದಿರುವ ಸಮಾಧಿ. ದೇವರೇ, ಅವರ ನಿನಗೆ ವಿರೋಧವಾಗಿ ತಿರುಗಿ ಬಿದ್ದವರು. ಆದುದರಿಂದ ಅವರನ್ನು ಅಪರಾಧಿಗಳೆಂದು ನಿರ್ಣಯಿಸು. ಅವರು ತಮ್ಮ ಕುಯುಕ್ತಿಯಿಂದಲೇ ಮೋಸ ಹೋಗಲಿ. ಅವರ ದ್ರೋಹವು ಅಪಾರವಾಗಿರುವುದರಿಂದ ಅವರನ್ನು ದಬ್ಬಿಬಿಡು. ಯೆಹೋವನೇ, ನೀತಿವಂತರನ್ನು ಆಶೀರ್ವದಿಸುವನು ನೀನೇ. ನಿನ್ನ ದಯೆಯು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನು ಮೊರೆಹೊಕ್ಕವರೆಲ್ಲರೂ ಸಂತೋಷಪಡುವರು. ನೀನು ಕಾಪಾಡುವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು.
ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು ಎಂಬುದೇ. ಥ್ಯಾಂಕ್ ಯು ಸಿಸ್ಟರ್ ಮರ್ಲಿನ್ ಅವರೇ. ಈ ಸಮಯದಲ್ಲಿ ನಾವು ದೇವರನ್ನ ಆರಾಧಿಸ್ಲಿಕ್ಕೆ ಹೋಗ್ತಾ ಇದ್ದೇವ್ರಿ. ನಾನು ನೆನೆಸ್ತೇನೆ, ನೀವೆಲ್ಲರೂ ಸಿದ್ಧರಾಗಿದ್ದೀರಿ, ಕುಟುಂಬ ಸಮೇತ ಆರಾಧನೆಗಾಗಿ ನೀವೆಲ್ಲರೂ ಸಿದ್ಧರಾಗಿ ಕೂತಿದ್ದೀರಿ ಅಂತ ಹೇಳಿ. ಈ ಸಮಯ ಆರಾಧಿಸುವಂಥ ಸಮಯ, ದೇವರನ್ನು ಮಹಿಮೆ ಪಡಿಸುವಂಥ ಸಮಯ, ದೇವರಾತ್ಮನ ಪ್ರೇರಿತವಾಗಿ ಆತ್ಮಕ್ಕೆ ಸತ್ತ ತಕ್ಕ ಹಾಗೆ ಈ ಸಮಯದಲ್ಲಿ ನಾವು ಆರಾಧಿಸ್ಲಿಕ್ಕೆ ಹೋಗ್ಲಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಜಾಯ್ ಅವರಿದ್ದಾರೆ. ಅವರು ಬಂದು ನಮ್ಮನ್ನು ಈ ಸಮಯದಲ್ಲಿ ಆರಾಧನೆ ನಡೆಸ್ಕೊಡ್ಲಿಕ್ಕಿದ್ದಾರೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾನು ನೆನೆಸ್ತೇನೆ ಎಲ್ಲರೂ ಸಂತೋಷವಾಗಿದ್ದಾರೆ ಅಂತ. ಹಲ್ಲೆಲೂಯಾ. ನಿಜವಾಗ್ಲೂ ಪ್ರಿಯರೇ, ದೇವರ ಸಮ್ಮುಖದಲ್ಲಿ ಪರಿಪೂರ್ಣ ಆನಂದ. ಭಕ್ತನು ಹೇಳುವ ಹಾಗೆ ಆತನ ಸಮ್ಮುಖಕ್ಕೆ ನಾವು ಬರುವಾಗ ನಿಜವಾಗಲೂ ನಮಗೆ ಆನಂದ ಉಂಟಾಗ್ತದೆ. ಒಂದು ಸಮಯದಲ್ಲಿ ನಾವು ಆರಾಧನೆ ಮಾಡುವಂಥ ಸಮಯ, ದೇವರಿಗೆ ನಾವು ಶ್ರೇಷ್ಠವಾದದನ್ನು ಕೊಡುವಂಥ ಸಮಯ ಪ್ರಿಯರೇ. ಆತನು ನಿನ್ನ ಜೀವಿತದಲ್ಲಿ ಆತನು ನಡೆಸಿದಕ್ಕಾಗಿ ನಾವು ಸ್ತೋತ್ರ ಹೇಳುವಂಥ ಸಮಯ, ಆತನು ನಮ್ಮನ್ನು ಕಾಯ್ದು ಕಾಪಾಡೋದಕ್ಕಾಗಿ ಸ್ತೋತ್ರ ಹೇಳುವಂಥ ಸಮಯ. ನಾವು ಆರಾಧನೆ ಮಾಡುವಾಗ ಆತನು ಮಾತ್ರ ಘನ ಮಾನ ಮಹಿಮೆ ಹೊಂದಬೇಕು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಂಚಾಶತ್ತನ ದಿನದಲ್ಲಿ ಅವರು ಶಿಷ್ಯರು ಆ ಮೇಲುಪ್ಪರಿಗೆಯಲ್ಲಿ ಹೋಗಿ ಕೂತುಕೊಳ್ಳುವಾಗ ಅವರು ಭಯಗ್ರಸ್ತರಾಗಿದ್ದರು ಪ್ರಿಯರೇ. ಅವರು ಭಯಗ್ರಸ್ತರಾಗಿ ಕೂತುಕೊಳ್ಳುವಾಗ ಯೇಸು ಸ್ವಾಮಿ ಅವರ ನಡುವೆ ಬಂದು ಅವ್ರಿಗೆ ಏನಂತ ಹೇಳಿದ, ನಿಮಗೆ ಸಮಾಧಾನವಾಗಲಿ ಅಂತ ಹೇಳಿ. ಹಲ್ಲೆಲೂಯಾ. ನೀನಿರುವಂಥ ಸ್ಥಳದಲ್ಲಿ ನೀನು ಭಯ ಭೀತಿಯಿಂದಿರ್ಬೋದು, ಸಮಸ್ಯೆ ಕಷ್ಟಗಳಿಂದ ಕೂಡಿದಿರ್ಬೋದು, ಆದರೆ ಆತನ ಮೇಲೆ ನೀನು ನಂಬಿಕೆ ಇಡುವಾಗ, ಆತನನ್ನು ಎದುರು ನೋಡುವಾಗ ಆತನು ನಿನ್ನ ಮಧ್ಯದಲ್ಲಿ ಬಂದು ನಿನಗೆ ಸಮಾಧಾನ. ಹೇಗೆ ಶಿಷ್ಯರಿಗೆ ಆತನು ಸಮಾಧಾನವಾಗಲಿ ಅಂತ ಹೇಳುವಾಗ ಅದೇ ರೀತಿಯಾಗಿ ನಿನಗೆ ಆತನು ಮಾತ್ರ ಪ್ರಿಯರೇ ಸಮಾಧಾನ ಕೊಡ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಒಂದು ಸಮಯದಲ್ಲಿ ಮೊದಲನೇದಾಗಿ ನಾವು ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಈ ಒಂದು ರಾಗವನ್ನು ಹಾಡಿಕೊಂಡು ಆತನನ್ನು ಘನಪಡಿಸೋಣ. ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ, ಜೇನಿಗಿಂತಲೂ ನಾಮ ಮಧುರವು. ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ನಾಮ ಯೇಸುವಿನ ನಾಮ, ಯೇಸು ನಾಮ ಯೇಸು ನಾಮ ಮಧುರ ಮಧುರ, ಜೇನಿಗಿಂತಲೂ ನಾಮ ಮಧುರವು. ಪಾಪವೆಲ್ಲ ಕ್ಷಮಿಸುವ ನಾಮ, ಶಾಪವೆಲ್ಲ ತೊಲಗಿಸುವ ನಾಮ, ಸ್ವಸ್ಥಪಡಿಸುವ ಯೇಸು ನಾಮ. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಎಲ್ಲ ನಾಮಕ್ಕಿಂತ ದೊಡ್ಡ ನಿನ್ನ ನಾಮವು, ಎಲ್ಲರಿಗೂ ಕೊಟ್ಟಿರುವ ಒಂದೇ ನಾಮವು. ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ, ಸುಂದರ ಸುಂದರ ನಾಮ ಯೇಸುವಿನ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ,
ಕಾಪಾಡುವ ನಾಮ ಅದ್ವಿತೀಯ ನಾಮ, ಅತಿಶಯ ನಾಮ, ಆರಾಧಿಸುವ ನಾಮ, ಕಾಪಾಡುವ ನಾಮ. ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ, ಯೇಸುವಿನ ನಾಮ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ನಾವಿರುವಂಥ ಸ್ಥಳದಲ್ಲಿ ಹಾಲೆಲೂಯ, ಓ ನಾವು ಆರಾಧನೆ ಮಾಡೋಣ ಹಾಲೆಲೂಯ. ಆ ನಾನು ನೀನು ಆರಾಧಿಸುವ ನಾಮ ಅದು ಶ್ರೇಷ್ಠ ನಾಮ ಪ್ರಿಯರೇ, ಅದು ಮಧುರವಾದ ನಾಮ ಹಾಲೆಲೂಯ. ಓ ಸುಂದರವಾದ ನಾಮ ಅದು ಯೇಸು ಕ್ರಿಸ್ತನ ನಾಮ ಹಾಲೆಲೂಯ. ಓ ಆ ನಾಮ ಓ ನೀನು ಉಚ್ಚರಿಸುವಾಗ ಓ ನಿನ್ನ ಜೀವಿತದಲ್ಲಿ ಓ ಅದ್ಭುತಗಳು ನಡೆಯುತ್ತವೆ ಹಾಲೆಲೂಯ. ಓ ರಕ್ಷಣೆಯ ನಾಮ ಅದು ಯೇಸು ಕ್ರಿಸ್ತನ ನಾಮ ಹಾಲೆಲೂಯ. ಸ್ತೋತ್ರ ಕರ್ತನೆ. ಕರ್ತನೆ ಬೆಳಗಿನ ಜಾವ ಕರ್ತನೆ ನಿನ್ನನ್ನು ಆರಾಧಿಸ್ತಾ ಇದ್ದೀವಂತೆ. ಕರ್ತನೆ ನಮ್ಮ ರಕ್ಷಕ ನೀನು, ನಮ್ಮ ಒಡೆಯ ನೀನು ಕರ್ತನೆ. ಕರ್ತನೆ ನಮಗೆ ಸಮಾಧಾನ ಕೊಡುವ ಕರ್ತನು ನೀನು ಕರ್ತನೆ ಹಾಲೆಲೂಯ. ಓ ಪಾಪವೆಲ್ಲ ನೀಗಿಸುವ ನಾಮ, ಓ ಪಾಪ ಕ್ಷಮಿಸುವ ನಾಮ, ಓ ಶಾಪ ನೀಗಿಸುವ ನಾಮ ಅದು ಯೇಸು ನಾಮ ಹಾಲೆಲೂಯ ಕರ್ತನೆ. ಓ ನಿನ್ನ ನಾಮ ಶ್ರೇಷ್ಠವಾದದ್ದು ಕರ್ತನೆ, ಓ ನಿನ್ನ ನಾಮ ಉನ್ನತ ಕರ್ತನೆ ಹಾಲೆಲೂಯ. ಓ ಪ್ರಿಯರೇ ಹಾಲೆಲೂಯ, ನೀವಿರುವಂಥ ಸ್ಥಳದಲ್ಲಿ ಓ ಕೈಗಳನ್ನು ಎತ್ತಿ ಆರಾಧನೆ ಮಾಡೋಣ ಹಾಲೆಲೂಯ. ಓ ಶ್ರೇಷ್ಠವಾದ ಆರಾಧನೆ ಆತನಿಗೆ ಸಲ್ಲಿಸೋಣ ಹಾಲೆಲೂಯ. ಆತನು ಉನ್ನತನಾಗಿದ್ದಾನೆ ಪ್ರಿಯರೇ, ಆತನೇ ಒಡೆಯನು ಹಾಲೆಲೂಯ. ಓ ನನ್ನ ನಿನ್ನ ಬಲ್ಲಾತನು ಆತನು ಮಾತ್ರ ಹಾಲೆಲೂಯ. ಓ ಸ್ತೋತ್ರ ಕರ್ತನೆ. ಓ ಆತನ ನಾಮ ಅದ್ವಿತೀಯ ನಾಮ ಪ್ರಿಯರೇ, ಆತನ ನಾಮ ಅತಿಶಯ ನಾಮ ಹಾಲೆಲೂಯ. ಓ ಆರಾಧಿಸುವ ನಾಮ ಅದು ಯೇಸು ನಾಮ ಹಾಲೆಲೂಯ. ಓ ಉನ್ನತನೇ ಮಹೋನ್ನತನೇ ರಕ್ಷಕನೇ ಹಾಲೆಲೂಯ. ಓ ಸಂಗತಿ ಪರಿಸ್ಥಿತಿಗಳು ಓ ಎದುರಾಗಿರುವಾಗಲೂ ಕೂಡ ಓ ನಮ್ಮ ಜೊತೆ ಇದ್ದು ಓ ನಿಮಗೆ ಸಮಾಧಾನವಾಗಲಿ ಅಂತ ಹೇಳುವಂಥ ಕರ್ತನೆ, ಓ ನಮಗೆ ಸಮಾಧಾನ ಕೊಡುವ ಕರ್ತನು ನೀನು ಮಾತ್ರ ಕರ್ತನೆ ಹಾಲೆಲೂಯ. ಸ್ತೋತ್ರ ಕರ್ತನೆ. ಓ ರಕ್ಷಕನೇ ಸ್ತೋತ್ರ ಕರ್ತನೆ ಹಾಲೆಲೂಯ. Hallelujah, Lord, hallelujah. Oh, we worship you, Lord, hallelujah, hallelujah. Oh, Lord, thank you, Jesus, hallelujah. My Jesus, my Savior, Lord, there is none like you. All of my days, I want to praise the wonders of your mighty love. My comfort, my shelter, tower of refuge and strength. Let every breath, all that I am, never cease to worship you. Shout to the Lord, all the earth, let us sing. Power and majesty, praise to the King. Mountains bow down and the seas will roar at the sound of your name. I sing for joy at the works of your hands. Forever I love you, forever I stand. Nothing compares to the promise I have in you. My Jesus, my Savior, Lord, there is none like you. All of my days, I want to praise the wonders of your mighty love. Hallelujah. My comfort, my shelter, tower of refuge and strength. Let every breath, all that I am, never
cease to worship you. Shout to the Lord, all the earth, let us sing. Power and majesty, praise to the King. Mountains bow down and the seas will roar at the sound of your name. I sing for joy at the work of your hand. Forever I love you, forever I stand. Nothing compares to the promise I have in you. Hallelujah, hallelujah. Oh Lord, we worship you, Lord. Hallelujah, hallelujah. Oh, in this morning, oh Lord, hallelujah, we are gathered here to worship you, Lord. Hallelujah. Oh Lord, you alone, hallelujah, hallelujah. Oh, praise you, Lord, hallelujah. Oh, you're worthy to praise, oh God, hallelujah. Oh, my strength, my refuge. Oh, you only, oh Lord, hallelujah. Oh, thank you, Jesus. Oh, hallelujah, hallelujah. We worship your name, oh Lord, hallelujah. Oh, thank you for everything, oh Master, hallelujah. Oh, thank you, Jesus, hallelujah. Hallelujah, hallelujah. Hallelujah. Holy are you, Lord God Almighty. Holy, holy are you, Lord God Almighty. Worthy is the Lamb, worthy is the Lamb. Amen. Hallelujah. 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 For Lord God Almighty reigns. Hallelujah. Hallelujah. For Lord God Almighty reigns. Hallelujah. You are holy, holy are you, Lord God Almighty. Holy, holy, holy are you, Lord God Almighty. What is the Lamb? What is the Lamb? You are holy, holy are you, Lord God Almighty. What is the Lamb? What is the Lamb? Amen. Hallelujah, hallelujah. Oh, thank you, Jesus. Hallelujah. ಕರ್ತನೆ ಸ್ತೋತ್ರ ಕರ್ತನೆ. ಓ ಮಹಿಮೆಯುಳ್ಳವರೇ ಸ್ತೋತ್ರ ಕರ್ತನೆ. ಎಲ್ಲ ಘನ ಮಾನ ಮಹಿಮೆ ಹೊಂದಲಿಕ್ಕೆ ಓ ನೀನು ಮಾತ್ರ ಯೋಗ್ಯನಾಗಿದ್ಯಪ್ಪ. ಹಾಲೆಲೂಯ ಕರ್ತನೆ. ಒಂದು ಸೌಭಾಗ್ಯ ಓ ನಿನ್ನ ಆರಾಧಿಸುವಂತೆ ಸ್ತೋತ್ರ ಸ್ತುತಿಗಳನ್ನು ಹೇಳುವಂತ ಈ ಕೃಪೆ ನಮ್ಮೆಲ್ಲರೂ ಕೊಡೋದಕ್ಕಾಗಿ ನಾವು ಸ್ತೋತ್ರ ಹೇಳ್ತೇವೆ ಕರ್ತನೆ. ರಾಜಾದಿರಾಜನೇ ಘನ ಮಾನ ಮಹಿಮೆ ಹೊಂದಲಿಕ್ಕೆ ಓ ನೀನು ಮಾತ್ರ ಯೋಗ್ಯನಾಗಿದ್ದೆ ಕರ್ತನೆ. ಓ ಸರ್ವಶಕ್ತನು ನೀನು, ಸರ್ವವ್ಯಾಪಿಯಾದ ದೇವರು ನೀನು ಕರ್ತನೆ. ಓ ಮನಸ್ಸುಗಳನ್ನು ಬಲ್ಲಾತುರಾದ ದೇವರು ನೀನು ಕರ್ತನೆ. ಕರ್ತನೆ ಬಾಯಿಂದ ಸ್ವಲ್ಪ ಹೃದಯದಿಂದ ಓ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂಥ ಸೌಭಾಗ್ಯ ಕೃಪೆ ಓ ನಮ್ಮೆಲ್ಲರೂ ಕೊಡೋದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ.
ಹೌದು ಕರ್ತನೆ, ಈ ಆರಾಧನೆ ನೀನಿದ್ದು ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಓ ಕರ್ತನೆ, ಅನೇಕರು ಆಶೀರ್ವದಿಸಲ್ಪಟ್ಟವರಾಗಿರುವಂತೆ ಓ ಕೃಪೆ ಕೊಡೋದಕ್ಕಾಗಿ ಸ್ತೋತ್ರ. ಓ ತಮ್ಮ ಮನೆಗಳಿಂದ ಓ ನಿನ್ನನ್ನು ಸ್ತುತಿಸಿ ಕೊಂಡಾಡುವಂಥ ಕೃಪೆ ಎಲ್ಲರಿಗೂ ಕೊಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಕರ್ತನೆ. ನಜರೇತನ ಯೇಸು ಕ್ರಿಸ್ತನ ಅದ್ವಿತೀಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡ ಹೊಂದಿದ್ದೇವೆ ತಂದೆ, ಆಮೆನ್. Hallelujah. Hallelujah. Thank you, Pastor Joy and team, for leading us in wonderful time of worship. ಪಾಸ್ಟರ್ ಜಾಯ್ ಅವ್ರಿಗೂ ಹಾಗೂ ಅವರ ಟೀಮ್ಗೂ ಸಹ ಅತ್ಯುತ್ತಮವಾದ ಆರಾಧನೆಯನ್ನು ನಾವು ನಡೆಸಿದ್ದಕ್ಕಾಗಿ ನಾವು ಧನ್ಯವಾದ ಸಲ್ಲಿಸ್ತೇವೆ. I was just enjoying the songs and the worship. ಆ ಒಂದು ಆರಾಧನೆಯ ಆರಾಧನೆಯನ್ನು ನಾನು ಬಹಳ ಸಂತೋಷಪಟ್ಟೆ. Now we will take time to pray for some specific prayer needs. ಈ ಸಮಯದಲ್ಲಿ ನಿಖರವಾಗಿ ಕೆಲವೊಂದು ಪ್ರಾರ್ಥನೆ ವಿಜ್ಞಾಪನೆಗಳಿಗಾಗಿ ನಾವು ಪ್ರಾರ್ಥಿಸಲಿಕ್ಕಿದ್ದೇವೆ. As we see around, different kind of challenges are there. ನಾವು ಸುತ್ತಲೂ ನೋಡುವಾಗ ಅನೇಕ ರೀತಿಯಾದ ವಿಭಿನ್ನವಾದ ಸವಾಲುಗಳು ಇವೆ. When we see the earth, whole world, on the earth we see corona. ಇಡೀ ನಾವು ವಿಶ್ವದ ಎಲ್ಲೆಡೆ ನಾವು ನೋಡಿದ್ರೂ ಸಹ ಪೃಥ್ವಿಯ ಮೇಲೆ ಈ ಕರೋನಾಕ್ಕೆ ಸಂಬಂಧಪಟ್ಟಂತಹ ವಿಷಯಗಳೇ ತುಂಬಿದೆ. Under the earth we heard that earthquake. ನಾವು ಅಷ್ಟು ಮಾತ್ರವಲ್ಲದೆ ಭೂಕಂಪವೂ ಸಹ ಆಗ್ತಾ ಇದೆ ಒಳಗಡೆ, ಭೂಮಿ ಒಳಗಡೆ ಅನ್ನೋದನ್ನು ಸಹ ಕೇಳ್ತಾ ಇದ್ದೇವೆ. And we hear that in the sky full of locusts now, as North India and Rajasthan and different places we are hearing about. ನಾರ್ತ್ ಇಂಡಿಯಾ, ರಾಜಸ್ಥಾನ್ ಮತ್ತು ಭಾರತದ ವಿಭಿನ್ನ ಕ್ಷೇತ್ರಗಳಲ್ಲಿ ನಾವು ಮಿಡತೆಗಳು ಸಹ ಇರುವುದನ್ನ ಕಾಣ್ತಾ ಇರುವುದನ್ನ ಸುದ್ದಿಗಳನ್ನು ಕೇಳ್ತಾ ಇದ್ದೇವೆ. If we see the sea, ನಾವು ಸಮುದ್ರವನ್ನ ನೋಡುವುದಾಗಿದ್ದಲ್ಲಿ there we are seeing the cyclone. ಅಲ್ಲಿ ನಾವು ಸೈಕ್ಲೋನ್ ಸಹ ನಾವು ನೋಡ್ತಾ ಇದ್ದೇವೆ, ಚಂಡಮಾರುತ. All over, everywhere it looks like something is not right. ಇಡೀ ಎಲ್ಲ ಕಡೆ ನಾವು ಈ ರೀತಿ ಆಗ್ತಾ ಇರುವುದನ್ನು ಗಮನಿಸುವಾಗ ಏನೋ ಸರಿ ಹೋಗ್ತಾ ಇಲ್ಲ ಅನ್ನುವಂಥ ಅನುಭವ ನಮ್ಗೆ ಆಗ್ತಾ ಇದೆ. We are just left. ನಾವು ಕೇವಲ ಬಿಡಲ್ಪಟ್ಟಂತವರಾಗಿರುವಂಥ ರೀತಿಯಲ್ಲಿ We are just left. ನಾವು ಬಿಡಲ್ಪಟ್ಟವರಂತವರಾಗಿದ್ದೇವೆ. Let's not say left. ನಾವು ಬಿಡಲ್ಪಟ್ಟವರು, ಇಂಥ ಪರಿಸ್ಥಿತಿಗಳಲ್ಲಿ ಬಿಡಲ್ಪಟ್ಟವರು ಅಂತ ಹೇಳುವುದು ಬೇಡ್ರಿ. More than left, we are protected by God. ನಾವು ಬಿಡಲ್ಪಟ್ಟವರಿಗಿಂತಲೂ ಹೆಚ್ಚಾಗಿ ದೇವರಿಂದ ರಕ್ಷಿಸಲ್ಪಟ್ಟವರು ಎಂಬುದನ್ನು ನೆನಪಿನಲ್ಲಿಟ್ಕೊಳ್ಳೋದು ಬಹಳ ಮುಖ್ಯ. Look at your family members. ನಿಮ್ಮ ಕುಟುಂಬದ ಸದಸ್ಯರನ್ನ ನೋಡ್ರಿ. As you are sitting together to worship, ಈ ಸಮಯದಲ್ಲಿ ಆರಾಧನೆಗಾಗಿ ಕೂಡಿ ನೀವು ಕುಂತಿರುವಂತೆ you heard the word, ನೀವು ವಾಕ್ಯವನ್ನ ಓದಿದ್ದು ಕೇಳಿದಿರಿ, you sang the songs. ಹಾಡನ್ನ ಹಾಡಿದ್ದೀರಿ. Look at each other and say that, praise God, thank you Lord for protecting us. ಈ ಸಮಯದಲ್ಲಿ ಒಬ್ಬರು ಮುಖವನ್ನ ನೋಡಿ ಹೇಳ್ರಿ, ದೇವರಿಗೆ ಸ್ತೋತ್ರ ಸಲ್ಲಿಸ್ರಿ, ನಮ್ಮನ್ನ ರಕ್ಷಿಸಿದ್ದಕ್ಕಾಗಿ. Thank you Lord for caring for us. ನಮ್ಮನ್ನ ಸಂರಕ್ಷಿಸಿ ಕಾಳಜಿ ಮಾಡ್ತಾ ಇರುವುದಕ್ಕಾಗಿ ಧನ್ಯವಾದ ಸಲ್ಲಿಸ್ರಿ. Thank you Lord for providing us. ಒದಗಿಸ್ತಾ ಇರುವುದಕ್ಕಾಗಿ ಧನ್ಯವಾದವನ್ನು ಸಲ್ಲಿಸ್ರಿ. Thank you Lord that so much viral things are going on around, but Lord, as we depend upon you, you are just protecting us, O God. ಹೊರಗಡೆ ಅಕ್ಕಪಕ್ಕ ಸುತ್ತಲೂ ನಾವು ನೋಡುವಾಗ ಅನೇಕ ಸಂಗತಿಗಳನ್ನ ನಡೀತಾ ಇದೆ, ಆದ್ರೆ ನೀನು ನಮ್ಮನ್ನು ಸಂರಕ್ಷಿಸ್ತಾ ನಡೆಸ್ತಾ ಇರುವುದಕ್ಕಾಗಿ ಧನ್ಯವಾದ. Just whisper to God that Jesus, you are the God of earth. ಈ ಸಮಯದಲ್ಲಿ ಬಾಯಿ ತೆಗೆದು ಹೇಳ್ರಿ, ಯೇಸುವೆ ನೀನು ಇಡೀ ವಿಶ್ವದ ಒಡೆಯನು. Jesus, you are the God of the world. ಇಡೀ ವಿಶ್ವದ ದೇವರು ಯೇಸುವೆ ನೀನು. Jesus, you are the God of the sea. ನೀನು ಈ ಒಂದು ಸಮುದ್ರದ ದೇವರು ನೀನು. Jesus, you are the God of the nature. ಇಡೀ ಒಂದು ನೈಸರ್ಗಿಕಕ್ಕೆ ಸಂಬಂಧಪಟ್ಟಂತ ನಿಸರ್ಗದ ದೇವರು ನೀನಪ್ಪ. Jesus, you are the Lord of whole thing, whole universe. ಇಡೀ ವಿಶ್ವದ ದೇವರು ನೀನಪ್ಪ ಯೇಸುವೆ. What is happening on the earth, you know, God. ಭೂಲೋಕದಲ್ಲಿ ಏನೇನು ನಡೀತಾ ಇದೆ ಎಲ್ಲವೂ ನಿನಗೆ ತಿಳಿದವನು ನೀನಾಗಿದ್ದಿ ಸ್ವಾಮಿ. You will be merciful, O God. ನೀನು ನಮ್ಮ ಮೇಲೆ ಕರುಣೆ ಉಳ್ಳವನಾಗಿರು. You will be merciful, O God. ನೀನು ಕರುಣೆ ಉಳ್ಳವರಾಗಿರು. Lord, if anything is there which is not pleasing you, O God, help us to understand. And Lord, we want to glorify you with our holiness, with our faithfulness, with our righteousness. We want to be yours and yours alone, O God. ಯಾವುದೋ ರೀತಿಯಿಂದ ಸರಿಯಾಗಿಲ್ಲದಿರುವುದನ್ನ ನಮ್ಮಲ್ಲಿರುವುದಾಗಿದ್ದಲ್ಲಿ ನೀನು ಅದನ್ನು ನಮಗೆ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ.
Especially let's pray for the wisdom that God will give us wisdom as corona lockdown is getting into relaxation, that we all will have wisdom to handle our lives. ಈ ಸಮಯದಲ್ಲಿ ಕೊರೋನಾ ಈ ಲಾಕ್ಡೌನ್ ನಿಂತರ ನಾವು ಹೊರಗಡೆ ಬರ್ತಾ ಇರುವಂತೆ ನಾವು ಪ್ರಾರ್ಥಿಸೋಣ. ದೇವರು ನಮಗೆ ಜ್ಞಾನವನ್ನ ಕೊಟ್ಟು ಇದನ್ನ ನಿಭಾಯಿಸುವುದಕ್ಕೆ ನಮಗೆ ಜ್ಞಾನವನ್ನ ದೇವರು ಕೊಡಲಿ What ಅಂತ ಹೇಳಿ. God is whispering in our ears, help us to be sensitive that we will hear His voice and we will obey it. ಏನು ದೇವರು ನಮ್ಮ ಮಾತನಾಡುವಾಗ, ದೇವರು ನಮ್ಮ ಕಿವಿಯಲ್ಲಿ ಮಾತನಾಡುವಾಗ ನಾವು ಅದಕ್ಕೆ ಎಚ್ಚರಗೊಂಡು ಆ ಹೇಳುವಂತ ಮಾತಿಗೆ ವಿಧೇಯರಾಗುವಂತೆ ನಾವು ಸಿದ್ಧರಾಗೋಣ. As it is first Sunday of the month, ಈ ತಿಂಗಳಿನ ಮೊದಲನೇ ಭಾನುವಾರ ಇದಾಗಿರುವಾಗ and you decided that Lord, I want to worship you. ನೀವು ಇದನ್ನ ನಿರ್ಧಾರ ಮಾಡಿದ್ರಿ, ನಾನು ದೇವರೇ ಈ ದಿನ ಆರಾಧನೆ ಮಾಡ್ಬೇಕಂತ ಹೇಳಿ. I want to be in God's presence. ನಾನು ದೇವರ ಸಾನ್ನಿಧ್ಯದಲ್ಲಿ ಇರ್ಬೇಕಂತ I ನೀವು know that ಬಯಸಿದ್ರಿ. without God, without Jesus, I can do nothing. ನನಗೆ ಗೊತ್ತು ದೇವರಿಲ್ಲದೆ ಯೇಸುವೆ ನೀನಿಲ್ಲದೆ ನಾನು ಏನು ಇಲ್ಲ, ಏನು ಸಾಧ್ಯ ಇಲ್ಲ ಅಂತ ಹೇಳಿ. Ravandriya khashida ravala khashida ravandriya khashida rava. Lord, I pray for every couple of the house, O God. ಕುಟುಂಬದಲ್ಲಿರುವಂತ ಪ್ರತಿಯೊಂದು ದಂಪತಿಗಳಿಗಾಗಿ ಈ ಸಮಯದಲ್ಲಿ ನಾನು ಪ್ರಾರ್ಥಿಸ್ತೇನೆ ದೇವನೇ. As we had the couples fellowship on 3rd June, O God. 3ನೇ ಜೂನ್ದಂದು ನಾವು ಕಪಲ್ ಫೆಲೋಶಿಪ್ ಅನ್ನು ನಾವು ಮಾಡಿರುವಂತೆ ಸ್ವಾಮಿ. And as we pray here, O God, that every head of the house, you have led them, O God, in this corona season, and they have taken the responsibility and they have done what is the best for the family. ಕುಟುಂಬದ ಪ್ರತಿಯೊಬ್ಬ ಹಿರಿಯನಾಗಿರುವಂತ ನಾಯಕನಾಗಿರುವಂತ ವ್ಯಕ್ತಿಗೆ ನೀನು ಸ್ವಾಮಿ ನಡೆಸಿದಿ, ನಿರ್ಧಾರಗಳನ್ನು ತೆಗೆದುಕೊಂಡು ನಡೆಸುವಂತೆ ನೀನು ಸಹಾಯ ಮಾಡಿದಿ ಸ್ವಾಮಿ. Lord, we pray for all the wives in the house, O God. ಈ ಕುಟುಂಬದಲ್ಲಿರುವಂತ ಪ್ರತಿಯೊಬ್ಬ ಹೆಂಡತಿಯರಿಗಾಗಿ ನಾವು ಪ್ರಾರ್ಥಿಸ್ತೇವೆ. In these 3 months of time, all the devotion and dedication for the family and the responsibility as they have handled, O God, Lord, we pray that in this new month also you will give them strength and they will do it for your glory, O God, the responsibility what you have given for all the wives. ದೇವ, ಎಲ್ಲ ಹೆಂಡತಿಯಂದರು ತಮಗಿರುವಂತ ಜವಾಬ್ದಾರಿಗಳಲ್ಲಿ, ಕರ್ತವ್ಯ ಕಾರ್ಯಗಳಲ್ಲಿ ನಂಬಿಗಸ್ತರಾಗಿ ಕಾರ್ಯ ಮಾಡುವಂತೆ ಸಹಾಯಿಸಿರುವಂತೆ ಈ ಹೊಸ ತಿಂಗಳಿನಲ್ಲಿ ಅವರಿಗೆ ಹೊಸ ಬಲ ಶಕ್ತಿಯನ್ನು ಕೊಟ್ಟು ನೀನು ನಡೆಸು. As we are going to hear the word of God, O God, ಓ ದೇವರ ವಾಕ್ಯವನ್ನ ನಾವು ಈ ಸಮಯದಲ್ಲಿ ಮುಂದೆ ಕೇಳಲಿಕ್ಕಿರುವಂತೆ ಸ್ವಾಮಿ, give us the listening ear, O God. ಕೇಳುವಂತ ಕಿವಿಗಳನ್ನ ನಮಗೆ ಕೊಡಪ್ಪ. Give us the obeying spirit, O God. ಓ ವಿಧೇಯರಾಗುವಂತ ಹೃದಯವನ್ನ ನಮಗೆ ಕೊಡು ಸ್ವಾಮಿ. We know, Jesus, that you are living God, loving God, and you will be speaking to us this morning, O God. ಜೀವಿಸುವಂತ ಪ್ರೀತಿಸುವಂತ ದೇವರು ನೀನಾಗಿದ್ದೆಂಬುದು ನಾವು ತಿಳಿದಿದ್ದೇವೆ. ಮುಂಜಾನೆ ನಮ್ಮ ಸಂಗಡ ನೀನು ಮಾತನಾಡ್ತೀವಿ ಸ್ವಾಮಿ. In Jesus' name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Thank you so much as you are getting ready to hear the word of God. ಧನ್ಯವಾದ ಸಲ್ಲಿಸ್ತೇವೆ. ನೀವು ದೇವರ ವಾಕ್ಯವನ್ನ ಕೇಳಲು ಸಿದ್ಧರಾಗಿದ್ದೀರಿ, ಸಾಕ್ತಾ ಇದ್ದೀರಿ. Make sure that all of you hear the word of God. Do not postpone that I will watch the service after because it is online, but more than that, I want to be part of the service as it is going on as a family. ಈ ವಿಷಯದಲ್ಲಿ ನೀವು ನಾನು ಆರಾಧನೆ ಮುಗಿದ ನಂತರ ಇದನ್ನ ನೋಡ್ತೇನಂತ ಅನ್ನುವಂಥ ವಿಚಾರವನ್ನು ಇಟ್ಟುಕೊಳ್ಳದೆ, ಆರಾಧನೆ ನಡೀತಾ ಇರುವಂತೆ ಕುಟುಂಬದ ಪ್ರತಿ ಸದಸ್ಯರು ಈ ಆರಾಧನೆಯಲ್ಲಿ ಭಾಗವಹಿಸಿ ದೇವರ ವಾಕ್ಯವನ್ನು ಕೇಳುವಂತೆ ನೀವು ಕೂತ್ಕೊಳ್ಳು. We as pastors, we really miss you guys. ಓ ಸಭಾಪಾಲಕರಾಗಿ ನಾವು ನಿಮ್ಮನ್ನ ಬಹಳ ನೆನಪಿಸ್ಕೊಳ್ತಾ ಇದ್ದೇವೆ, ಮಿಸ್ ಮಾಡ್ತಾ ಇದ್ದೇವೆ. Meeting face to face, it really gives the joy of fellowship. ಒಬ್ಬರಿಗೊಬ್ಬರು ಭೇಟಿ ಆಗುವಾಗ, ನಾವು ಅನ್ಯೋನ್ಯತೆ ಇರುವಾಗ ಸಂತೋಷ ಅದು ಕೊಡ್ತದೆ, ನಿಜವಾಗ್ಲೂ ಹೌದು. But as you are there at home with your family, ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಈ ದಿನಗಳಲ್ಲಿ ಮನೆಯಲ್ಲಿ ಇರುವಂತೆ we are looking forward, maybe not this Sunday, but after 8th it can be, and we don't know how we are going to meet, but we will meet. ಓ ಈ ಭಾನುವಾರ ಆಗ್ಲಿಕ್ಕಿಲ್ಲ, ಆದರೆ ಬರುವಂತ ಮುಂದಿನ ಭಾನುವಾರ 8ನೇ ತಾರೀಕಿನ ನಂತರ ಲಾಕ್ಡೌನ್ ಓಪನ್ ಆಗಿ ನಾವು 3 ಭೇಟಿ ಆಗುವಂತ ಸಾಧ್ಯತೆ ಇರಬಹುದು. We are excited. ನಾವು ಅದಕ್ಕಾಗಿ ಉತ್ಸಾಹವುಳ್ಳವರಾಗಿದ್ದೇವೆ. As we prayed for the people and the needs, we will pray for the offering too. ಈ ಸಮಯದಲ್ಲಿ ಜನರಿಗಾಗಿ ಅವರ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುವಂತೆ ಕಾಣಿಕೆಗಾಗಿಯೂ ಸಹ ನಾವು ಪ್ರಾರ್ಥಿಸ್ತೇವೆ. Whatever God has blessed us, ದೇವರು ನಮ್ಮನ್ನ ಯಾವುದೇ ವಿಷಯದಿಂದ ಆಶೀರ್ವದಿಸಿರುವಂತೆ it is God's blessing. ಇದು ದೇವರ ಆಶೀರ್ವಾದ. And giving is also an act of worship.
ಕೊಡುವಂಥದ್ದು ಸಹ ಅದು ದೇವರ ಆರಾಧನೆ ಮಾಡುವಂಥದ್ದು. We have been supporting 40 families from the church. ಸಭೆಯಿಂದ 40 ಕುಟುಂಬಗಳಿಗೆ ನಾವು ಸಹಾಯ ಮಾಡ್ತಾ ಇದ್ದೇವ್ರಿ. Just a small number maybe it is. ಅದು ಸ್ವಲ್ಪ ಚಿಕ್ಕದಾಗಿ ನಾವು ಸಹಾಯ ಮಾಡ್ತಾ ಇರ್ಬೋದು. Maybe many churches and many NGOs, organizations, thousands of people they are supporting, but we just small group of people we are able to support by your support. ಅನೇಕ ಸಭೆಗಳಿರ್ಬೋದು, ಅನೇಕ ದೊಡ್ಡ NGOಗಳಿರ್ಬೋದು, ಸಾವಿರಾರು ಜನಕ್ಕೆ ಸಪೋರ್ಟ್ ಮಾಡ್ತಾ ಇರ್ಬೋದು. ಆದರೆ ನಮಗೆ ಚಿಕ್ಕದಾಗಿ ಇಷ್ಟು ಜನಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇರುವಂತೆ ಅದು ಹೇಗೆ ಅಂದರೆ ನೀವು ಕೊಟ್ಟಿರುವಂಥ ಸಹಾಯದಿಂದ ಅವರಿಗೆ And many of them are sharing the testimony that Akka, from the church, whatever has been given to us, it has been really a great help for our family. ಅನೇಕರು ಇದನ್ನು ತೆಗೆದುಕೊಂಡ ನಂತರ ಅನೇಕರು ಸಾಕ್ಷಿ ಹೇಳಿದ್ದಾರೆ, ನಮಗೆ ನೀವು ಕೊಟ್ಟ ನಿಮಿತ್ತದಿಂದ ನಮಗೆ ಅನೇಕ ದೊಡ್ಡ ಆಶೀರ್ವಾದ ಸಹಾಯ ಇದು ನಂಗೆ ಆಯ್ತ್ರಿ ಅಕ್ಕ ಅಂತ ಹೇಳಿ. You are blessed. ನೀವು ಆಶೀರ್ವದಿಸಲ್ಪಟ್ಟವರು. As you join in this cause, you are blessed. ನೀವು ಈ ಒಂದು ವಿಷಯದಲ್ಲಿ ಕೈಯನ್ನ ಜೋಡಿಸುವಾಗ ನೀವು ಆಶೀರ್ವದಿಸಲ್ಪಟ್ಟವರಾಗ್ತೀರಾ. We will pray for all the offerings. ಈ ಸಮಯದಲ್ಲಿ ನಾವು ಕಾಣಿಕೆಗಾಗಿ ಈ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. You know that in the church 8 pastors are also there. ನಿಮಗೆ ಗೊತ್ತು ಸಭೆಯಲ್ಲಿ 8 ಸಭಾಪಾಲಕರಿದ್ದಾರೆ. And all the pastors, they are full-time pastors. Few of them are working pastors and giving their time for ministry too. ಅಲ್ಲಿ 8 ಜನ ಸಹ ಫುಲ್ ಟೈಮ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲಿ ಕೆಲವೊಬ್ಬರು ಕೆಲಸವನ್ನ ಮಾಡ್ತಾ ಸೇವೆಯನ್ನು ಮಾಡುವಂತವರು ಸಹ ಇದ್ದಾರೆ. One of the believer from the church, he came and he said that, "Sister, God spoke to me that I should support this particular pastor from the church in this corona season." ಒಬ್ಬ ಸಭೆಯಲ್ಲಿರುವಂಥ ಒಬ್ಬ ವಿಶ್ವಾಸಿಯವರು ಬಂದು ನನಗೆ ಹೇಳಿದರು, ಈ ಕೊರೋನಾ ಸೀಸನ್ನಲ್ಲಿ ಪರಿಸ್ಥಿತಿಯಲ್ಲಿ ಒಬ್ಬ ಸಭಾಪಾಲಕರಿಗೆ ದೇವ್ರು ನನ್ನೊಟ್ಟಿಗೆ ಮಾತನಾಡಿದನು, ಇವರಿಗೆ ನಾನು ಸಹಾಯ ಮಾಡಬೇಕಂತ ಬಯಸಿದೆ, ಕೊಡ್ತಾ ಬಂದರು. I am not teaching you, but I want you to be sensitive. ನಾನು ನಿಮಗೆ ಕಲಿಸ್ತಾ ಇಲ್ಲ, ಆದರೆ ಸೂಕ್ಷ್ಮವಾಗಿರಿ ದೇವರ ಆತ್ಮನ ಸ್ವರಕ್ಕೆ ಅಂತ ಹೇಳ್ತಾ. I am not telling I am a pastor and give me. ನಾನು ಹೇಳ್ತಾ ಇಲ್ಲ ನಾನು ಪಾಸ್ಟರ್ ಆಗಿದ್ದೇನೆ ಅದಕ್ಕೋಸ್ಕರ ನನಗೆ ಕೊಡ್ರಿ ಅಂತ ಹೇಳ್ತಾ ಇಲ್ಲ. God is taking care of. ದೇವರು ಅದು ಎಲ್ಲ ವಿಷಯಗಳನ್ನು ಅವಶ್ಯಕತೆಗಳನ್ನು ಒದಗಿಸಿಕೊಡ್ತಾ. If God speaks to you, just obey. ಆದರೆ ದೇವರು ನಿಮ್ಮೊಟ್ಟಿಗೆ ಮಾತನಾಡಿದ ಪಕ್ಷದಲ್ಲಿ ದಯಮಾಡಿ. Now as you are watching online, please do not come out from it and start doing the Google Pay and Phone Pay. Do it after the service. We will pray for now whatever you are deciding to give for the Lord's kingdom. ಈ ಸಮಯದಲ್ಲಿ ಕಾಣಿಕೆ ಅಂತ ನಾನು ಹೇಳುವಾಗ ನೀವು ಈಗಲೇ ಗೂಗಲ್ ಪೇ ಫೋನ್ ಪೇ ಮೂಲಕವಾಗಿ ಹೋಗ್ಲಿಕ್ಕೆ ಹೋಗಬೇಡ್ರಿ. ಆರಾಧನೆ ಎಲ್ಲ ಮುಕ್ತಾಯವಾದ ನಂತರ ನೀವು ನಿಮ್ಮ ಕಾಣಿಕೆಗಳನ್ನು ದಶಂಭಾಗಗಳನ್ನು ನೀವು ಕೊಡ್ರಿ. ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. Shall we bow down our heads and pray for the offering? ಈ ಸಮಯದಲ್ಲಿ ಕಾಣಿಕೆಗಾಗಿ ನಮ್ಮ ತಲೆ ಬಾಗಿಸಿ ಪ್ರಾರ್ಥಿಸಿಕೊಳ್ಳೋಣ. Lift up our hands. ನಮ್ಮ ಕೈಗಳನ್ನು ಎತ್ತೋಣ. God, you are the giver of our need, God. ದೇವರೇ, ನೀನು ನಮ್ಮ ಅವಶ್ಯಕತೆಗಳನ್ನು ಒದಗಿಸಿ ಕೊಡುವಂತ ದೇವರಾಗಿ. What all we have, it is all because of you, O God. ನಮ್ಮ ಕಡೆ ಏನೇನಿದೆಯೋ ಅವೆಲ್ಲವೂ ನಿನ್ನ ನಿಮಿತ್ತವೇ ನಾವು ಹೊಂದಿದವರಾಗಿದ್ದೇವೆ. When we put food in our mouth, O God, help us to remember that there are thousands of people, those who are not able to get it. ಯಾವಾಗ ನಾವು ಊಟವನ್ನು ನಮ್ಮ ಬಾಯಲ್ಲಿ ಹಾಕಿಕೊಳ್ಳುವಾಗ ಇದನ್ನು ನೆನಪಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು ದೇವರೇ. ಅನೇಕ ಸಾವಿರಾರು ಜನರು ಊಟವಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿದ್ದಾರೆ. Many people are going through many challenges. ಅನೇಕ ಜನರು ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. Lord, these hands, O God. ಓ ದೇವರೇ, ಈ ಕೈ ಸ್ವಾಮಿ. Lord, these hearts, O God. ಈ ಹೃದಯ ಸ್ವಾಮಿ. Lord, my family, O God. ಕುಟುಂಬ ಸ್ವಾಮಿ. From my family I want to help someone, O God. ಓ ನನ್ನ ಕುಟುಂಬದ ನಿಮಿತ್ತ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಲು ಬಯಸ್ತೇನೆ ಸ್ವಾಮಿ. Thank you, Lord, that you are speaking to me, O God. ಓ ಧನ್ಯವಾದ, ನೀನು ನನ್ನ ಸಂಗಡ ಮಾತನಾಡ್ತಾ ಇರುವುದಕ್ಕಾಗಿ. Thank you, Lord, that you will bless our blessings what you have given to us as we learn to give to others. ಓ ನೀನು ನಮ್ಮನ್ನು ಆಶೀರ್ವದಿಸಿರುವಂತೆಯೇ ನಾವು ಇತರರನ್ನು ಸಹ ಆಶೀರ್ವದಿಸುವುದಕ್ಕಾಗುವಂತೆ ಸಹಾಯಿಸು. Thank you, Jesus. ಧನ್ಯವಾದ ಯೇಸುವೆ. Thank you, Lord. ಧನ್ಯವಾದ ಕರ್ತನೆ. Praying for all the faith pledge. ಫೇತ್ ಪ್ಲೆಜ್ ಗಾಗಿ ಪ್ರಾರ್ಥಿಸ್ತೇವೆ. Praying for the tithes. ದಶಂಭಾಗಕ್ಕಾಗಿ ಪ್ರಾರ್ಥಿಸ್ತೇವೆ. Praying for the offering. ಒಂದು ಕಾಣಿಕೆಗಳಿಗಾಗಿ ಪ್ರಾರ್ಥಿಸ್ತೇವೆ. Praying for thanksgiving offering. ಕೃತಜ್ಞತಾ ಒಂದು ಕಾಣಿಕೆಗಾಗಿ ಪ್ರಾರ್ಥಿಸ್ತೇವೆ. Praying for the generous offering. ಉದಾರತೆಯಿಂದ ಕೊಡುವಂತ ಕಾಣಿಕೆಗಳಿಗಾಗಿ ಪ್ರಾರ್ಥಿಸ್ತೇವೆ. In Jesus' name I pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Thank you. Today is a special day, 7th of June, and our youth leader is celebrating his birthday. Youth leader is Nitin Madkati, you know, and he is celebrating his birthday. And even others are also there. Stuti Murnal also celebrates her birthday on 7th.
So, and if anybody is there, cook good food, cut the cake, celebrate, and remember us. Happy birthday, the birthday celebrities, and those who are celebrating the wedding anniversary. We just want to bless you in Jesus' name. Amen. पवित्र अति पवित्र स्थानों में ले चल प्रभु, पवित्र अति पवित्र स्थानों में ले चल प्रभु। मुझको तू अपने लहू से धो दे मेरे प्रभु, मुझको तू अपने लहू से धो दे मेरे प्रभु। तेरे सामने झुकते हैं, सजदा हम करते हैं, तेरे सामने झुकते हैं, सजदा हम करते हैं। आत्मा और सच्चाई से आराधना करते हैं, आत्मा और सच्चाई से आराधना करते हैं। पवित्र अति पवित्र स्थान में ले चल प्रभु। जितना मैं तुमको जानूं उतना करीब पाऊं, जितना मैं तुमको चाहूं उतना ही आशीष पाऊं, जितना मैं तुमको जानूं उतना करीब पाऊं, जितना मैं तुमको चाहूं उतना ही आशीष पाऊं। पवित्र अति पवित्र स्थान में ले चल प्रभु, मुझको तू अपने लहू से धो दे मेरे प्रभु। तेरे सामने झुकते हैं, सजदा हम करते हैं, तेरे सामने झुकते हैं, सजदा हम करते हैं। आत्मा और सच्चाई से आराधना करते हैं, आत्मा और सच्चाई से आराधना करते हैं। पवित्र अति पवित्र स्थान में ले चल प्रभु। ಪ್ರೇರೆ ಈ ಸಮಯದಲ್ಲಿ ಆರಾಧನೆಯ ಅತಿ ಪ್ರಾಮುಖ್ಯವಾದ ಭಾಗಕ್ಕೆ ನಾವು ಬಂದಿದ್ದೇವೆ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಸಿದ್ಧರಾಗೋಣ. ದೇವರು ಈ ದಿನ ವಿಶೇಷವಾಗಿ ನಿಮ್ಮ ಸಂಗಡ ಮಾತನಾಡಲಿಕ್ಕಿದ್ದಾನೆ. ಆದರೆ ಈ ಒಂದು ವಾಕ್ಯವನ್ನು ಕೇಳೋಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನು ನೋಡಿಕೊಂಡು ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗೋಣ. The Book of Psalms, Psalm 5.
To the chief musician upon Nehiloth, a psalm of David. Give ear to my words, O Lord. Consider my meditation. Hearken unto the voice of my cry, my King and my God. For unto thee will I pray. My voice shalt thou hear in the morning, O Lord. In the morning will I direct my prayer unto thee, and will look up. For thou art not a God that hath pleasure in wickedness, neither shall evil dwell with thee. The foolish shall not stand in thy sight. Thou hatest all workers of iniquity. Thou shalt destroy them that speak leasing. The Lord will abhor the bloody and deceitful man. But as for me, I will come into thy house in the multitude of thy mercy, and in thy fear will I worship toward thy holy temple. Lead me, O Lord, in thy righteousness because of mine enemies. Make thy way straight before my face. For there is no faithfulness in their mouth. Their inward part is very wickedness. Their throat is an open sepulchre. They flatter with their tongue. Destroy thou them, O God. Let them fall by their own counsels. Cast them out in the multitude of their transgressions. For they have rebelled against thee. But let all those that put their trust in thee rejoice. Let them ever shout for joy, because thou defendest them. Let them also that love thy name be joyful in thee. For thou, Lord, wilt bless the righteous. With favor wilt thou compass him as with a shield. Good morning. ಮುಂಜಾನೆಯ ಶುಭಾಶಯಗಳು ನಿಮ್ಮೆಲ್ಲರಿಗೆ. Today is really a good morning. ನಿಜವಾಗ್ಲೂ ಈ ದಿನ ಬಹಳ ಸುಂದರವಾದಂಥ ದಿನ. In fact, I think you may have read in the newspapers and all, the permission to come together has been granted. ನೀವು ನ್ಯೂಸ್ ಪೇಪರನ್ನು ಓದಿರ್ಬೋದು, ಅದರಲ್ಲಿ ನಾವು ಎಲ್ಲ ಸೇರಿ ಬರುವುದಕ್ಕೆ, ಆರಾಧನೆಗೆ ಸೇರಿ ಬರುವುದಕ್ಕೆ ಅನುಮತಿ ಸಿಕ್ಕಿದೆ. I don't know how many of you are excited for that possibility. ಈ ಸಾಧ್ಯತೆಗೆ ಎಷ್ಟು ಜನರು ಉತ್ತೇಜನ ಉಳ್ಳವರಾಗಿದ್ದೀರಿ ನನಗೆ ಗೊತ್ತಿಲ್ಲ. But there are some very clear restrictions. ಆದರೆ ಈ ಒಂದು ಸೇರಿ ಬರುವುದಕ್ಕಾಗಿ ಕೆಲವೊಂದು ನಿಯಮಗಳಿವೆ. Children lesser than 10-year-old cannot attend. 10 ವರ್ಷದ ಒಳಗಿನ ಮಕ್ಕಳು ಈ ಒಂದು ಆರಾಧನೆಯಲ್ಲಿ ಭಾಗವಹಿಸತಕ್ಕದ್ದಲ್ಲ. Those who are pregnant cannot attend. ಗರ್ಭವತಿಯರು ಸಹ ಈ ಒಂದು ಆರಾಧನೆಯಲ್ಲಿ ಭಾಗವಹಿಸಲು ಸಾಧ್ಯ And ಇಲ್ಲ. then those who are above 65 cannot attend. 65 ವಯಸ್ಸಿನ ಮೇಲ್ಪಟ್ಟಂತವರು ಈ ಒಂದು ಆರಾಧನೆಯಲ್ಲಿ ಭಾಗವಹಿಸಲು ಸಾಧ್ಯ ಆಗೋದಿಲ್ಲ. And I mean, very specially, those who will be coming will have to be wearing the mask. ಬರುವಂತವರು ವಿಶೇಷವಾಗಿ ಮಾಸ್ಕ್ ಅನ್ನು ಧರಿಸಿಕೊಂಡೇ ಬರಲೇಬೇಕು. And then you will not only be wearing mask, the sanitizers and other things will be kept here. ಸ್ಯಾನಿಟೈಸರ್, ಅದರ ನಂತರ ಬೇರೆ ಸಂಗತಿಗಳು ಇಲ್ಲೇ ನಾವು ಅದನ್ನು ಸಿದ್ಧಪಡಿಸಿಟ್ಟಿರ್ತೇವೆ. And the way we will be doing is going to be instructed to you. But if you are really interested to come together and worship, ನಾವು ಯಾವ ವಿಧದಲ್ಲಿ ನೀವು ನಿಯಮಗಳನ್ನು ಪಾಲಿಸಬೇಕು ಎಲ್ಲ ಮಾಹಿತಿಗಳನ್ನು ನಾವು ಕೊಡ್ತೇವೆ. ಆದರೆ ನಿಮ್ಗೆ ಬರುವಂಥ ಆಸಕ್ತಿ ನಿಮ್ಮಲ್ಲಿ ಇದ್ದರೆ you will have to send us a thumbs up sign on the WhatsApp group or specifically to the phone number that we are displaying. ನಾವು ನಿಮಗೆ ತೋರಿಸ್ತಾ ಇರುವಂಥ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇರುವಂಥ ಫೋನ್ ನಂಬರಿಗೆ ನೀವು ಅಥವಾ ವಾಟ್ಸಪ್ನಲ್ಲಿ ನಿಮ್ಮ ಒಂದು ಥಮ್ಸ್ ಅಪ್ ಅನ್ನು ತೋರಿಸೋದ್ರ ಮೂಲಕ ನಾನು ಈ ಭಾನುವಾರ ಆರಾಧನೆಗೆ ಬರ್ತೇನೆ ಅನ್ನೋದನ್ನು ಹೇಳ್ಬೋದು. Not all of us can come. ಎಲ್ಲರೂ ಸೇರಿ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. But at least some of us can come together. ಆದರೆ ಅದರಲ್ಲಿ ಸ್ವಲ್ಪ ಜನರು ಬಂದು ಭಾಗವಹಿಸಲು ಸಾಧ್ಯ ಆಗ್ತದೆ. So if you are interested, yes, I want to come, maybe I want to come as a family and things like that, you need to call and confirm so that the limited number of seats that we may be able to accommodate in this hall, we will be able to tell you how many, if the seats are available or if the seats are not available. ನೀವು ಈ ಒಂದು ಆರಾಧನೆಗೆ ಭಾಗವಹಿಸಲು ಆಸಕ್ತಿ ಉಳ್ಳವರಾಗಿದ್ದಲ್ಲಿ, ನಿಮ್ಮ ಕುಟುಂಬಸ್ಥರಿರ್ಬೋದು, ನೀವಿರ್ಬೋದು, ನೀವು ಮೊದಲೇ ನಮಗೆ ಕರೆ ಮಾಡಿ ನಾನು ಈ ರೀತಿ ಬರಲು ಇಚ್ಛೆ ಉಳ್ಳವರಾಗಿದ್ದೇವೆ ಅಂತ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ಬೇಕು. ಹಾಗಿದ್ದಲ್ಲಿ ನಾವು ಇಷ್ಟೇ ಸ್ವಲ್ಪ ಜನದ ಈ ಒಂದು ಆರಾಧನೆಯಲ್ಲಿ ಭಾಗವಹಿಸುವುದಕ್ಕೆ ಅವಕಾಶ ಕೊಡುವುದರಿಂದ ಇದು ನಮಗೆ ಸಹಾಯ ಆಗ್ತದೆ. Are you happy? ನೀವು ಸಂತೋಷವಾಗಿದ್ದೀರಾ? So I hope that we will see one another in the coming week. ತಿರುಗಿ ಬರುವಂತ ವಾರದಲ್ಲಿ ನಾವು ಒಬ್ಬರನ್ನೊಬ್ಬರು ನೋಡ್ಲಿಕ್ಕಿದ್ದೇವೆ. So I am really excited to see all of you. ನಿಮ್ಮನ್ನ ನೋಡುವುದಕ್ಕಾಗಿ ನಿಜವಾಗ್ಲೂ ನಾನು ಬಹಳ ಉತ್ಸಾಹವುಳ್ಳವನಾಗಿದ್ದೇನೆ. We had a great couples fellowship also. ಬಹಳ ಅತ್ಯುತ್ತಮವಾದ ಕಪಲ್ಸ್ ಫೆಲೋಶಿಪ್ ಅನ್ನು ಸಹ ನಾವು ಮಾಡಿದ್ವು, ದಂಪತಿಗಳ And we did it on Zoom ಮೂಲಕವಾಗಿ ನಾವು ಮಾಡಿದ್ವು. I hope many of you will tell the stories of the
of that experience. ನಾನು ನೆನೆಸ್ತೇನೆ, ನೀವು ಅನೇಕರು ಅಲ್ಲಿ ನಡೆದಿರುವಂತಹ ವಿಷಯದ ನಿಮಿತ್ತ ಅನೇಕರು ನೀವು ಅಲ್ಲಿ ಸಂಗತಿಗಳನ್ನು ಹಂಚಿಕೊಂಡ್ರಿ. So now we are jumping into the most important part of this morning. ಈ ಮುಂಜಾನೆ ಅತಿ ಪ್ರಾಮುಖ್ಯವಾದ ಭಾಗಕ್ಕೆ ಈ ಸಮಯದಲ್ಲಿ ನಾವು ಹೋಗ್ಲಿಕ್ಕಿದ್ದೇವೆ. We are going to look and start a series on the study of Psalms. ಈ ದಿನದಿಂದ ನಾವು ಕೀರ್ತನೆ ಈ ಒಂದು ಅಧ್ಯಯನದ ಸರಣಿಯ ಅಧ್ಯಯನವನ್ನ ನಾವು ಪ್ರಾರಂಭಿಸಲಿದ್ದೇವೆ. In fact, we have already done it last year. ಕಳೆದ ವರ್ಷ ನಾವು ಮಾಡಿದ್ದೇವೆ. Already the first 4 Psalms have been studied. ನಾವು ಮೊದಲನೇ 4 ಕೀರ್ತನೆಗಳನ್ನ ನಾವು ಮುಗಿಸಿದ್ದೇವೆ. My effort in this season, June, is that we will start this series on the other Psalms, remaining Psalms, as we continue, as we begin from this week. ನನ್ನ ಪ್ರಯತ್ನ ಈ ಒಂದು ಜೂನ್ ತಿಂಗಳಿನ ಪ್ರಾರಂಭದಲ್ಲಿ ನಾವಿರುವಂತೆ ಈ ತಿಂಗಳು ನಾವು ತಿರುಗಿ ಮುಂದಿನ ಒಂದು ಅಧ್ಯಯನಗಳನ್ನ ಮಾಡುವಂತದ್ದು. Shall we pray? ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. Gracious Heavenly Father, we thank you for this beautiful morning. ಪರಲೋಕದ ಕೃಪಾಳು ಅಂತ ತಂದೆಯೇ, ಈ ಮುಂಜಾನೆ ಜಾವಕ್ಕಾಗಿ ನನಗೆ ಧನ್ಯವಾದ ಸಲ್ಲಿಸ್ತೇವೆ. Holy Spirit, we pray that you will take over this time ಈ ಸಮಯವನ್ನು ಪವಿತ್ರಾತ್ಮನ ಸಂಪೂರ್ಣ ನಿಯಂತ್ರಣಕ್ಕೆ ತೆಗೆದುಕೋ and speak to us. ನಮ್ಮ ಸಂಗಡ ಮಾತನಾಡು. We pray that let there not be any disturbance as we study and meditate your word together. ನಿನ್ನ ವಾಕ್ಯವನ್ನ ನಾವೆಲ್ಲರೂ ಸೇರಿ ಅಧ್ಯಯನ ಮಾಡುವಾಗ ಯಾವುದೇ ಅಭ್ಯಂತರಗಳು ಆಗದಂತೆ ನೋಡಿಕೋ ಸ್ವಾಮಿ. As we yield ourselves to you, Holy Spirit, ನಿನಗೆ ನಾವು ಸಮರ್ಪಿಸಿಕೊಟ್ಟಿರುವಂತೆ ಪವಿತ್ರಾತ್ಮನೇ, Lord, we pray for everyone who is listening. ಕೇಳ್ತಾ ಇರುವಂತ ಪ್ರತಿಯೊಬ್ಬೊಬ್ಬರಿಗಾಗಿ ಪ್ರಾರ್ಥಿಸ್ತೇವೆ. We pray let them also yield to you, Holy Spirit. ನಿಮಗೆ ಅವರು ಸಹ ಸಮರ್ಪಿಸಲ್ಪಟ್ಟವರಾಗಿರ್ಲಿಕ್ಕಾಗುವಂತೆ ಸಹಾಯಿಸು. So our meditation, let it be acceptable in your sight. ನಿನ್ನ ದೃಷ್ಟಿಗೆ ನಮ್ಮ ಧ್ಯಾನವು ಅದು ಸ್ವೀಕೃತವಾಗಿರ್ಲಿ ಸ್ವಾಮಿ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್. Prayer is something that happens in all religions. ಎಲ್ಲ ಒಂದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಪ್ರಾರ್ಥನೆ ಎನ್ನುವುದು ಸಾಮಾನ್ಯವಾಗಿ ನಡೀತದೆ. Now, when we say prayer, there are ways in which we see different people pray. ಪ್ರಾರ್ಥನೆ ಅಂತ ಹೇಳುವಾಗ ವಿಭಿನ್ನ ಜನರು ವಿಭಿನ್ನವಾದ ರೀತಿಯಲ್ಲಿ ಪ್ರಾರ್ಥಿಸುವ ನೋಡ್ತೇವೆ. These days we are seeing that in the tough times we are in, ನಾವು ಈ ದಿನಗಳಲ್ಲಿ ನೋಡ್ತಾ ಇರುವಂತೆ ಕಠಿಣ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. there is a war-like situation between India-China border. ಇಲ್ಲಿ ಇಂಡಿಯಾ ಮತ್ತು ಚೈನಾ ಬಾರ್ಡರ್ ನಲ್ಲಿ ಏನೋ ಯುದ್ಧ ಆಗ್ತದೆ ಅನ್ನುವಂತ ಸುದ್ದಿಗಳು. And strangely, Nepal has started creating problem. ಈ ಸಮಯದಲ್ಲಿ ನೇಪಾಳ ಸಹ ಮಧ್ಯದಲ್ಲಿ ಸಮಸ್ಯೆನ ಪ್ರಾರಂಭಿಸುವಂತ ಸಾಧ್ಯತೆ ಉಂಟಾಗಿದೆ. And then Pakistan is pushing terrorists. ಈ ಪಾಕಿಸ್ತಾನ ತಮ್ಮಲ್ಲಿರುವಂತ ಟೆರರಿಸ್ಟ್ ಗಳನ್ನ ಮುಂದೆ ಸಾಗಿಸಿ ಕಳಿಸ್ತಾ ಇದ್ದಾರೆ ಈಗ. There is locust problem. ಅಲ್ಲಿ ನಾವು ನೋಡ್ತೇವೆ ಮಿಡತೆಗಳ ಒಂದು ಸಮಸ್ಯೆ ಸಹ ಪ್ರಾರಂಭವಾಗಿದೆ. And we also saw the hurricane Nisarga affecting the western coast. ನಾವು ನೋಡ್ತಾ ಇದ್ದೇವೆ ಎಲ್ಲಾ ರೀತಿಯಾಗಿರುವಂತಹ ಒಂದು ನಿಸರ್ಗದಲ್ಲಿ ಎಲ್ಲಾ ರೀತಿಯಾಗಿರುವಂತಹ ಒಂದು ನೈಸರ್ಗಿಕ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. That hurricane, it hit. ಹ್ಯಾರಿಕೇನ್ ಅಂತ ಹೇಳಿ ಅದು ಬಂದು ಬಡಿತಾ ಇದೆ. And then also we have the migrant laborers traveling from the place of work to their native place. ಕಾರ್ಮಿಕರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತಾವು ಬಂದಂತ ಸ್ವಂತ ಸ್ಥಳಕ್ಕೆ ತಿರುಗಿ ಹೋಗ್ತಾ ಇದ್ದಾರೆ. And then amidst this is the lockdown which is becoming unlockdown gradually, and the problem of coronavirus which is increasing now in thousands per day. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ ಈ ಲಾಕ್ಡೌನ್ ಅದು ಸಾಮಾನ್ಯ ಸ್ಥಿತಿಗೆ ಬಂದು ಅದನ್ನ ಬಿಡುಗಡೆ ಮಾಡಿದ ನಂತರ ಇನ್ನೂ ಹೆಚ್ಚು ಆ ಕೊರೋನಾ ಎಫೆಕ್ಟ್ ನ ಹೆಚ್ಚಾದಂತ ಸಾಮರ್ಥ್ಯ ಹೆಚ್ಚಾಗ್ತಾ ಇದೆ. So the responsibility to be safe is with us. ಈ ಒಂದು ವಿಷಯದಲ್ಲಿ ಇಂಥ ಸಂದರ್ಭದಲ್ಲಿ ನಮ್ಮ ಸಂರಕ್ಷಣೆ ಮಾಡಿಕೊಳ್ಳುವಂತದ್ದು ನಮ್ಮ ಕೈಯಲ್ಲಿದೆ. And the prayer is God protect us. ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನ ರಕ್ಷಿಸ್ತಾನೆ. Prayer is something that everyone is doing. ಪ್ರಾರ್ಥನೆ ಅನ್ನುವಂಥದ್ದು ಪ್ರತಿಯೊಬ್ಬೊಬ್ಬರು ಮಾಡ್ತಾ ಇರುವಂತದ್ದು. Now in the psalm that we are meditating today, ಈ ದಿನ ನಾವು ಕೀರ್ತನೆಯ ಅಧ್ಯಯನವನ್ನ ನಾವು ಮಾಡ್ತಾ ಇರುವಂತೆ Psalm 5, ಐದನೇ ಕೀರ್ತನೆ 5ನೇ ಅಧ್ಯಾಯವನ್ನ ನಾವು ನೋಡ್ಲಿಕ್ಕಿದ್ದೇವೆ. This is a morning psalm. ಇದು ಮುಂಜಾನೆಯ ಕೀರ್ತನೆ. This David sang after a dark evening. ಇದು ದಾವೀದನು ಸಂಜೆಯ ಒಂದು ಕತ್ತಲೆಯ ಸಮಯದಲ್ಲಿ ಮಾಡಿರುವಂತ ಪ್ರಾರ್ಥನೆ. After the darkness of the evening, in the morning he sang the song. ನಸುಗಿನ ಜಾವದಲ್ಲಿ ಈ ಒಂದು ಹಾಡನ್ನ ಆತನು ಹಾಡಿರುವಂತದ್ದು. After a dangerous evening, ಅದು ಬಹಳ ಆಗಿರುವಂತ ಕಠಿಣವಾಗಿರುವಂತಹ
ಆ ಸಾಯಂಕಾಲದ ನಂತರ ಮಧ್ಯಭಾಗದ ನಸುಗಿನ ಜಾವದಲ್ಲಿ ಹಾಡಿರುವಂತ ಹಾಡಿದ್ದು. He sings it after a time of an exposure to danger. ಆ ಒಂದು ಅಪಾಯದ ಒಂದು ಸೂಚನೆ ಆತನಿಗೆ ಸಿಕ್ಕ ನಂತರ ಅದರ ನಂತರ ಹಾಡಿರುವಂತ ಹಾಡು. He had an exposure and he faced the dangerous enemies. ಆತನು ಬಹಳ ಕಠಿಣವಾಗಿರುವಂತ ವೈರಿಗಳನ್ನ ಆತನು ಎದುರಿಸಿದ್ದಾನೆ. And then after that he is writing this psalm. ಅದರ ನಂತರ ಈ ಕೀರ್ತನೆಯನ್ನ ಆತನು ಬರಿತಾ So ಇದ್ದಾನೆ. this psalm possibly would have been written either under the kingship of Saul. ಸೌಲನ ಒಂದು ನಾಯಕತ್ವ ರಾಜತ್ವದ ಆ ಒಂದು ಸಂದರ್ಭದಲ್ಲಿ ಈ ಕೀರ್ತನೆಯನ್ನ ದಾವೀದನು ಬರೆದಿರುವ ಸಾಧ್ಯತೆ, or when his eldest son Absalom took over, and that's when possibly he has written this psalm. ಅಬ್ಷಾಲೋಮನು ಆತನ ಮಗನು ಈ ಒಂದು ಸಂಪೂರ್ಣ ರಾಜ್ಯವನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡಂತ ಆ ಕಠಿಣ ಪರಿಸ್ಥಿತಿಯಲ್ಲಿ ಬರೆದಿರುವಂತ ಸಾಧ್ಯತೆ ಉಂಟು. So as we look into the psalm, ಈ ಸಮಯದಲ್ಲಿ ಈ ಒಂದು ಕೀರ್ತನೆಯನ್ನ ನೋಡುವಂತೆ first 3 verses are a prayer. ಮೊದಲನೆಯ 3 ವಚನಗಳು ಅವು ಪ್ರಾರ್ಥನೆಗಳಾಗಿವೆ. This is what the Bible says. ಬೈಬಲ್ ಈ ರೀತಿಯಾಗಿ ಹೇಳುತ್ತದೆ, Give ear to my words, O Lord. Consider my groaning. Give attention to the sound of my cry, my King and my God. For to you do I pray. O Lord, in the morning you hear my voice. In the morning I prepare a sacrifice for you and watch. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನವನ್ನ ಲಕ್ಷ್ಯಕ್ಕೆ ತಂದುಕೋ. ನನ್ನ ಅರಸೆ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವೆನು, ನನ್ನ ಮೊರೆಯನ್ನು ಆಲೈಸು. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿಯೇ ಸಮರ್ಪಿಸಿದ್ದ ಪ್ರಾರ್ಥನೆಯನ್ನು ಸದುತ್ತರವನ್ನ ಎದುರು ನೋಡುತ್ತಿರುವೆನು. This is a prayer as we begin the study of Psalm. ಕೀರ್ತನೆಯನ್ನ ನಾವು ಅಧ್ಯಯನ ಮಾಡ್ಲಿಕ್ಕೆ ಆರಂಭಿಸುವಾಗ ಈ ಒಂದು ಪ್ರಾರ್ಥನೆಯಿಂದ ಆರಂಭವಾಗ್ತದೆ. So here is David. He is getting out of a dangerous situation. ಆ ಬಹಳ ಅಪಾಯಕಾರಿಯಾಗಿರುವಂತ ಪರಿಸ್ಥಿತಿಯಿಂದ ಹೊರಗಡೆ ಬರ್ತಾ ಇರುವಂತ ಸಂದರ್ಭದಲ್ಲಿ Almost similar to us, like as we are now getting out into the world. ನಿಮಗೂ ಮತ್ತು ಇಲ್ಲಿರುವಂತ ಪರಿಸ್ಥಿತಿ ನಮಗೂ ಇರುವಂತ ಸಮಾನ. ಯಾಕಂದ್ರೆ ಈ ಪರಿಸ್ಥಿತಿ ಕೊರೋನಾ ಪರಿಸ್ಥಿತಿಯಿಂದ ಲಾಕ್ಡೌನ್ ನಿಂದ ಹೊರಗೆ ಬರ್ತಾ ಇರುವಂತ ರೀತಿಯಲ್ಲಿ So ಇದ್ದಾರೆ. here is David praying. ಇಲ್ಲಿ ದಾವೀದನು ಪ್ರಾರ್ಥಿಸ್ತಾ ಇದ್ದಾನೆ. But the question is, what is prayer? ಆದ್ರೆ ಪ್ರಶ್ನೆ, ಪ್ರಾರ್ಥನೆ ಅಂದ್ರೆ ಏನು? Different people think about prayer different things. ಪ್ರಾರ್ಥನೆ ಅಂತ ಹೇಳುವಾಗ ಬೇರೆ ಬೇರೆ ಜನರು ಬೇರೆ ಬೇರೆ ವಿಧದಲ್ಲಿ Some ನೋಡ್ತಾರೆ. people prayer is limited to one space. ಕೆಲವೊಂದು ಸ್ಥಳಕ್ಕೆ ಮಾತ್ರ ಸೀಮಿತವಾಗಿರುವಂತ ರೀತಿಯಲ್ಲಿ ಕೆಲವರು To some people there is a certain posture. ಕೆಲವೊಂದು ರೀತಿಯಾಗಿರುವಂತ ದೇಹದ ರೀತಿಯ ವಿಷಯದ ಮೇಲೆ Some ಆಧಾರಿತವಾಗಿ. people for prayer is a wish. ಕೆಲವೊಬ್ರು ಈ ರೀತಿ ಆಗಿರುವಂತ ಆಕಾಂಕ್ಷೆ ಒಟ್ಟನಿಗೆ ಇರುವಂತ ಒಂದು ಪ್ರಾರ್ಥನೆ They ಆಗುವಂತ wish. ಸಾಧ್ಯತೆ. ಹಾರೈಸುವಂತ Just ಒಂದು wishing. ಪ್ರಾರ್ಥನೆ. But then in the Bible, let's look at what is prayer, the ways to pray. ಆದ್ರೆ ಬೈಬಲ್ ನಲ್ಲಿ ನೋಡಿಕೊಳ್ಳೋಣ, ಪ್ರಾರ್ಥನೆ ಅಂದ್ರೆ ಏನು, ಹೇಗೆ ಇರ್ತದೆ ಪ್ರಾರ್ಥನೆ. Notice this. Give ear to my words, O Lord. Consider my groaning. ಯೆಹೋವನೇ, ನನ್ನ ಮಾತುಗಳಿಗೆ ಕಿವಿಗೊಡು, ನನ್ನ ಧ್ಯಾನಕ್ಕೆ ಲಕ್ಷ್ಯಕ್ಕೋ. And he says, give attention to the sound of my cry, my King, my God. ಓ ನನ್ನ ಅರಸನೇ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸು, ನನ್ನ ಮೊರೆಯನ್ನು ಆಲೈಸು. So to a believer, truly God is the refuge. ಇಲ್ಲಿ ವಿಶ್ವಾಸಿಗಳಾಗಿರುವಾಗ ದೇವರೇ ಆ ವ್ಯಕ್ತಿಗೆ So ಆಶ್ರಯವಾಗಿರ್ತಾನೆ. truly a believer approaches God because he is just and he is impartial. ಯಾಕಂದ್ರೆ ವಿಶ್ವಾಸಿಯಾಗಿರುವಂತನು ಸತ್ಯವಾಗ್ಲೂ ಸಹ ಆತನು ಯಾವುದೇ ಪಕ್ಷಪಾತವಿಲ್ಲದರ ನಿಮಿತ್ತದಿಂದ ಆತನನ್ನೇ ಆಶ್ರಯಿಸಿಕೊಳ್ತಾನೆ. God does not do partiality. ದೇವರು ಪಕ್ಷಪಾತವನ್ನ ಮಾಡೋದಿಲ್ಲ. God is just. ದೇವರು ನೀತಿವಂತನು. He is the only hope because he hears and answers. So the believer comes to God to pray. ದೇವರೇ ಆತನೇ ಸಹ ಆತನ ನಿರೀಕ್ಷೆಯನ್ನ ಕೊಡುವಂತ ದೇವರಾಗಿದ್ದಾನೆ. ಅದಕ್ಕೋಸ್ಕರ ಪ್ರತಿ ವಿಶ್ವಾಸಿ So ಆತನ ಬಳಿ ಬರ್ತಾರೆ. why pray? ಯಾಕೆ ಪ್ರಾರ್ಥಿಸಬೇಕು? Because God is just. God hears our prayer. ಯಾಕಂದ್ರೆ ದೇವರು ನೀತಿವಂತ, ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. He is a strength for the weak, ಬಲಹೀನನಿಗೆ ಬಲವಾಗಿದ್ದಾನೆ, peace for the fearful. ಸಮಾಧಾನ, ಯಾರು ಭಯದಲ್ಲಿದ್ದಾರೋ ಅವರು ಸಮಾಧಾನ. He is the comfort for the oppressed. ಯಾರು ದುಃಖಿತರಾಗಿ ಬಾಧಿತರಾಗಿದ್ದಾರೋ ಅವರಿಗೆ ಸಂತೈಸುವಂತ ದೇವರಾಗಿದ್ದಾನೆ. So we need to come to him and speak to him. ಅದಕ್ಕಾಗಿ ನಾವು ಆತನ ಬಳಿ ಬರಬೇಕು, ಬಂದು ಮಾತಾಡಬೇಕು. It's not wish to him.
ಆತನಿಗೆ ಹಾರೈಸುವಂತದ್ದಂತಲ್ಲ, You not ಹಾರೈಕೆ ಕೊಡುವುದಲ್ಲ. some people only greet to God in the morning. ದೇವರಿಗೆ ಮುಂಜಾನೆ ಕೆಲವೊಬ್ರು ವಂದನೆಗಳನ್ನು ಹೇಳಿ ಮುಗಿಸ್ಬಿಡ್ತಾರೆ ಅಷ್ಟೇ, Namaskara. ನಮಸ್ಕಾರ ಅಂತ And ಹೇಳಿ. that's it. ಅಷ್ಟೇ ಮುಗಿದೋತು. But here in the Bible, with God, there are ways in which you can talk. ಆದ್ರೆ ಇಲ್ಲಿ ಬೈಬಲ್ ನಲ್ಲಿ ದೇವರೊಟ್ಟಿಗೆ ಮಾತನಾಡುವಂತ ಅನೇಕ ಮಾರ್ಗಗಳನ್ನು ನಾವಿಲ್ಲಿ ಗಮನಿಸ್ತೇವೆ. So verse 1 says, "Give ear to my words, O Lord." ಓ, ಮೊದಲೇ ವಚನ ಹೇಳ್ತದೆ, ಯೆಹೋವನೇ ನನ್ನ ಮಾತುಗಳಿಗೆ ಕಿವಿಗೊಡು. Notice this, God speaks to us through Bible and through preaching. As you are now listening, God is going to speak to you. ಇಲ್ಲಿ ದೇವರು ಮಾತನಾಡುವಂತದ್ದು ದೇವರ ವಾಕ್ಯದ ಅಧ್ಯಾಯ, ದೇವರ ವಾಕ್ಯವನ್ನು ಓದುವುದ್ರ ನಿಮಿತ್ತದಿಂದ ಅದರ ನಂತರ ಪ್ರಸಂಗ ಮಾಡುವಂತ And ಸಂದರ್ಭದಲ್ಲಿ we respond by prayer. ನಾವು ಅದಕ್ಕೆ ಪ್ರಾರ್ಥನೆ ಮೂಲಕ ಪ್ರತಿಕ್ರಿಯಿಸ್ತೇವೆ. Now, David is kind of saying, "Lord, I listen to you." ದಾವೀದನಲ್ಲಿ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಕೇಳ್ತೇನೆ, We listen to you, you encouraged me. ನಾನು ನೀನು ಹೇಳುವುದನ್ನ ಕೇಳ್ತೇನೆ, ನೀನು ನನ್ನ ಉತ್ತೇಜಿಸು. You have encouraged me already. ನೀನು ಆಲ್ರೆಡಿ ನನಗೆ ಮೊದಲೇ ನನ್ನನ್ನು ಬಲಪಡಿಸಿ ಅಥವಾ ಪ್ರೋತ್ಸಾಹಿಸಿದ್ದಿ. You have filled my heart with peace and comfort. ನನ್ನ ಹೃದಯದಲ್ಲಿ ಸಮಾಧಾನವನ್ನ, ಸಂತೈಸುವಿಕೆಯ ಕಾರ್ಯವನ್ನ ನೀನು ನನ್ನ ಹೃದಯದಲ್ಲಿ ಆಲ್ರೆಡಿ ಮಾಡಿದ್ದಿ. Now I call you to hear the words, and as I express my gratitude, as I express my heart's desire, and as I express my needs. ಹೀಗೆಲ್ಲ ಮಾಡುವುದರ ನಿಮಿತ್ತದಿಂದ ನಾನು ಈಗ ನನ್ನ ಹೃದಯದಲ್ಲಿ ನಿನಗೆ ಕೃತಜ್ಞತೆಯನ್ನ, ನನ್ನ ಹೃದಯದ ಆಶೆಗಳನ್ನ, ನನ್ನ ಒಂದು ಅಭಿಲಾಷೆಗಳನ್ನ, ಪ್ರಾರ್ಥನೆ ಭಿನ್ನಗಳನ್ನ ನಿನಗೆ ಸಮರ್ಪಿಸ್ತೇನೆ. So how do we pray? ಹೇಗೆ ನಾವು ಪ್ರಾರ್ಥಿಸ್ತೇವೆ? By speaking to the ಮಾತನಾಡುವುದರ Lord. ಮೂಲಕ, ದೇವರೊಟ್ಟಿಗೆ ಮಾತನಾಡುವುದರ By ಮೂಲಕ, speaking to the Lord. ದೇವರೊಟ್ಟಿಗೆ ಮಾತನಾಡುವುದರ ಮೂಲಕ. Also look at how do we pray, the way to pray. ಅದರಂತೆ ನೋಡೋಣ ಹೇಗೆ ನಾವು ಪ್ರಾರ್ಥಿಸುವಂತದ್ದು ಮಾರ್ಗಗಳಂತ ಹೇಳುವಾಗ, The words that he is writing, "Give attention to the sound of my cry, my Lord, my King and my God." ನನ್ನ ಅರಸೆ, ನನ್ನ ದೇವರೇ, ನಿನ್ನನ್ನೇ ಪ್ರಾರ್ಥಿಸುವ ನನ್ನ ಮೊರೆಯನ್ನು ಆಲೈಸು. And in verse 1 itself, "Consider my groaning." ಇಲ್ಲಿ ನಾವು ನೋಡ್ತೇವೆ, 1ನೇ ವಚನದಲ್ಲಿ ನಾವು ನೋಡಿದೆವು, ಯೆಹೋವನ ಮಾತುಗಳಿಗೆ ಧ್ಯಾನಕ್ಕೆ ಲಕ್ಷ್ಯಕ್ಕೋ ಅಂತ ಹೇಳಿ. Groaning. ನಾವು ಕೂಗುವಂತದ್ದು, So listen to that. ಅದನ್ನ ಕೇಳು ಸ್ವಾಮಿ. This is like, in the Hebrew, the word groaning is like, "I'm tired. Listen to me, please." ಓ, ಈ ಒಂದು ಧ್ಯಾನ ಅಥವಾ ಕೂಗುವಂತದ್ದು ಅಂತ ನಾವು ಹೇಳುವಾಗ ಹೇಗೆ ಅಂತಂದ್ರೆ, ಹಿಬ್ರು ಒಂದು ಶಬ್ದಗಳಲ್ಲಿ ಗಮನಿಸುವುದಾದ್ರೆ, ನನಗೆ ಸುಸ್ತಾಗಿದೆ, ಆಯಾಸ ಆಗಿದೆ, ನನ್ನ ಬಗ್ಗೆ ಈಗ ಕೇಳು ಅನ್ನುವಂತ. I am oppressed. You are my Father, my Savior and friend. So please listen to me. ಓ, ನಾನು ಸಂಪೂರ್ಣ ಕುಗ್ಗಿ ತಗ್ಗಿ ಹೋಗಿದ್ದೇನೆ, ನೀನೇ ನನಗೆ ಸಹಾಯಕನು, ನನ್ನ ತಂದೆ, ನನ್ನ ದಯಮಾಡಿ ನನ್ನ ಪ್ರಾರ್ಥನೆ ಕೇಳು. It's like a child who does not know to speak. Only one thing the child knows at a certain age is to cry. So please listen to this, my cry. ಇಲ್ಲಿ ಚಿಕ್ಕ ಮಕ್ಕಳು ಮಾತನಾಡುವುದಕ್ಕೆ ಅನೇಕ ಸಾರಿ ಸಾಧ್ಯಗಳು, ಶಬ್ದಗಳು ಸಿಗೋದಿಲ್ಲ. ಅವ್ರು ಏನ್ ಮಾಡ್ತಾರೆ? ಅಳ್ತಾರೆ. ಅಳುವುದ್ರ ಮೂಲಕ ತಿಳಿದುಪಡಿಸ್ತಾರೆ, ನನ್ನನ್ನು ಕೇಳು. So mommy, listen to me cry. ಮಮ್ಮಿ, ನನ್ನ ಕೂಗುವುದನ್ನ ಕೇಳು. Daddy, listen to my cry. ತಂದೆಯೇ, ನನ್ನ ಕೂಗುವುದನ್ನ ಕೇಳು. This is a problem that that is I'm facing, and I want you to just listen to my tears. ನಾ ಇಂಥ ಪರಿಸ್ಥಿತಿಗಳನ್ನ ಎದುರಿಸ್ತಾ ಇದ್ದೇನೆ, ನಾನು ದುಃಖಿತನಾಗಿದ್ದೇನೆ, ನನ್ನ ಕಣ್ಣೀರನ್ನ ನೀನು ನೋಡಿ ಕೇಳು. The problem that I'm facing makes me like a baby child. I don't know what else to do, but I can only cry. ಓ, ಈ ಒಂದು ಪರಿಸ್ಥಿತಿ, ಸನ್ನಿವೇಶ ನನ್ನನ್ನು ಚಿಕ್ಕ ಮಗುವಂತೆ ಮಾಡಿದೆ. ನನಗೆ ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಒಂದೇ ಒಂದು ಮಾಡ್ತಾನೆ, ಚಿಕ್ಕ ಮಗುನಂತೆ ಅಳ್ತಾ ಇದ್ದೇನೆ. So David says, "Consider my groaning." ನಾನು ಕೂಗುವುದನ್ನ ನೀನು ಅದನ್ನ ಲಕ್ಷ್ಯಕ್ಕೆ ತಂದುಕೋ, ಧ್ಯಾನವನ್ನ. Consider my groaning. ನನ್ನ ಧ್ಯಾನವನ್ನ, ಕೂಗನ್ನ ಲಕ್ಷ್ಯಕ್ಕೆ ತೆಗೆದುಕೋ. Groaning is also prayer. ಅದು ಸಹ, ಧ್ಯಾನವು ಸಹ ಒಂದು ಪ್ರಾರ್ಥನೆ. And then by calling upon the Lord, that's another way to pray. ಇನ್ನೊಂದು ನಾವು ನೋಡ್ತೇವೆ, ಆತನನ್ನ ಕೂಗುವುದಂತದ್ದು, ಅದು ಸಹ ಪ್ರಾರ್ಥನೆ. Give attention to the sound of my cry. ನನ್ನ ಮಾತುಗಳಿಗೆ ಕಿವಿಗೊಡು. Now it seems David was saying, "I call upon you and ask you not to force myself upon you, but because I know one thing. It's your word that says, ask and it shall be
given. ಸೊ ಇಲ್ಲಿ ನಾವು ಗಮನಿಸ್ತಾ ಇರುವಂತೆ ನಾವು ನೋಡ್ತೇವೆ, ನಮ್ಮನ್ನ ನಾವು ಒತ್ತಾಯ ಪೂರ್ವಕವಾಗಿ ಅಂತಂತಲ್ಲ, ಅಲ್ಲಿ ನಾವು ಗಮನಿಸುವಾಗ ಯಾವಾಗ ನಾವು ದೇವ್ರ ಕಡೆ ಕೇಳ್ತೇವೋ, ದೇವ್ರ ವಾಕ್ಯ ಆಧಾರಿತವಾಗಿ ನಾವು ಗಮನಿಸ್ತೇವೆ, ಯಾವಾಗ ನಾವು ಕೇಳ್ತೇವೋ ಅವಾಗ ದೇವರು ಒದಗಿಸಿ ಕೊಡ್ತಾನೆ. So amidst danger, ಸಮಸ್ಯೆ, ಒಂದು ಅಪಾಯದ ಮಧ್ಯದಲ್ಲಿ, amidst threat, ಒಂದು ಅಪಾಯ ಕಠಿಣ ಪರಿಸ್ಥಿತಿಗಳಲ್ಲಿ many times we don't know what to pray. ಅನೇಕ ಸಾರಿ ನಮ್ಗೆ ಇಂಥ ಪರಿಸ್ಥಿತಿಯಲ್ಲಿ ಇರುವಾಗ ಏನ್ ಪ್ರಾರ್ಥಿಸ್ಬೇಕು ಗೊತ್ತಾಗೋದಿಲ್ಲ. And then God has given us the Holy Spirit to groan, to cry, to call unto God. ಇಂಥ ಸಂದರ್ಭದಲ್ಲಿ ಪವಿತ್ರಾತ್ಮನು ನಮಗೆ ದೇವರಿಗೆ ಕೂಗುವುದ್ರ ಮೂಲಕ, ಪ್ರಾರ್ಥಿಸುವುದ್ರ ಮೂಲಕ, ಕರೆಯುವುದ್ರ ಮೂಲಕ ಸಹಾಯ David ಮಾಡ್ತಾನೆ. expressed it as crying, as groaning. ಇಲ್ಲಿ ದಾವೀದನು ಈ ಒಂದು ಮಾತುಗಳಿಂದ ಮೂಲಕವಾಗಿ ಆತನನ್ನ ಕೂಗುವುದ್ರ ಮೂಲಕ, ತನ್ನಲ್ಲಿರುವಂತ ವೇದನೆಯನ್ನು ಹೊರಗೆ ಹಾಕುವುದ್ರ ಮೂಲಕ ಆತನ In the New Testament, Bible tells that the Holy Spirit has been given for us to help us in our prayer. ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸ್ತೇವೆ, ಪವಿತ್ರಾತ್ಮನು ನಮಗೆ ಪ್ರಾರ್ಥನೆಯ ವಿಷಯದಲ್ಲಿ ನಮಗೆ ಸಹಾಯ ಮಾಡಲು ಕೊಡಲ್ಪಟ್ಟಿದ್ದಾನೆ. Romans 8:26 and 27 says, in certain ways we are weak, but the Spirit is here to help us. For example, when we don't know what to pray for, the Spirit prays for us in ways that cannot be put into words. All of our thoughts are known to God. He can understand what is in the mind of the Spirit, and the Spirit prays for God's people. ನಾವು ನೋಡ್ತೇವೆ ರೋಮಾಪುರದ ಬರೆದ ಪತ್ರಿಕೆ 8ನೇ ಅಧ್ಯಾಯ 26-27, ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಅಶಕ್ತಿಯನ್ನ ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದ್ರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕು ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. That's what the Bible says. ಅದು ಬೈಬಲ್ ಹೇಳ್ತದೆ. Holy Spirit has been given to us to help us even in our groaning and prayers that we don't know what to pray. ಯಾವ ಸಮಯದಲ್ಲಿ ಏನು ಪ್ರಾರ್ಥಿಸಬೇಕು ನರಳಾಡ್ತಾ ಇರುವಂತ ಸಂದರ್ಭದಲ್ಲಿ ಪವಿತ್ರಾತ್ಮನು ಅದಕ್ಕಾಗಿ ನಮಗೆ ಕೊಡಲ್ಪಟ್ಟಿದ್ದಾನೆ, ಪ್ರಾರ್ಥಿಸುವುದಕ್ಕಾಗಿ. Are you depending upon the Holy Spirit to help you in prayer? ನಿನ್ನ ಪ್ರಾರ್ಥನೆಯಲ್ಲಿ ಆತನ ಮೇಲೆ, ಪವಿತ್ರಾತ್ಮನ ಮೇಲೆ ಸಹಾಯ ಮಾಡುವುದಕ್ಕಾಗಿ ಆತ್ಕೊಂಡಿದ್ಯೋ? Let's look also in the verse now on the one who hears our prayer. ಇಲ್ಲಿ ನಾವು ಅಲ್ಲಿ ಗಮನಿಸ್ತೇವೆ, ನಮ್ಮ ಪ್ರಾರ್ಥನೆಗೆ ಕೇಳುವಂತ ಒಂದು ಪ್ರಾರ್ಥನೆಯನ್ನು ಕೇಳುವ ಆತನು. Who is he? ಯಾರು ಆತನು ಪ್ರಾರ್ಥನೆ ಕೇಳುವವನು? Because David calls him. ದಾವೀದನು ಇಲ್ಲಿ ಕೂಗಿ ಕರೀತಾ ಇದ್ದಾನೆ. Look at verse 2. 2ನೇ ವಚನ ನೋಡ್ರಿ. My king and my God. ನನ್ನ ಅರಸೆ, ನನ್ನ ದೇವ್ರೇ. He calls him his king. ಆತನು ತನ್ನ ಅರಸನಿಗೆ ಕರೀತಾ ಇದ್ದಾನೆ. David was a king. ದಾವೀದನೇ ಅರಸನು. He ruled and acted as judge for his people. ತನ್ನ ಜನರ ಮೇಲೆ ಆಳ್ವಿಕೆಯನ್ನ ಮಾಡಿದ್ದಾನೆ, ನ್ಯಾಯವನ್ನ ತೀರಿಸಿರುವಂತ ವ್ಯಕ್ತಿ ಆತನು. But he says you are the king. ಆದ್ರೆ ಆತನು ಹೇಳ್ತಾ ಇದ್ದಾನೆ ನೀನು ಅರಸನು ಅಂತ. But he says you are the ruler and the judge of kings. ಇಲ್ಲಿ ಹೇಳ್ತಾ ಇದ್ದಾನೆ ನೀನು ಆಳ್ವಿಕೆಯನ್ನ ಮಾಡುವವನು, ನೀನು ಜನರ ಮೇಲೆ ದೊರೆತನ ಮಾಡುವ ಆತನು ಅಂತ. So he pledges his allegiance to the King of Kings through prayer. ಓ ಪ್ರಾರ್ಥನೆ ಮೂಲಕವಾಗಿ ತನ್ನ ವಿಜ್ಞಾಪನೆ ಪ್ರತಿಯೊಂದು ಸಂಗತಿಗಳನ್ನು ಆತನಿಗೆ ಸಮರ್ಪಿಸ್ತಾ ಇದ್ದಾನೆ. To the God of the universe he is submitting himself to say you are the king, O God. ಓ ಇಡೀ ವಿಶ್ವದ ಒಡೆಯನ ಮುಂದೆ ನೀನೇ ಎಲ್ಲಕ್ಕೆ ರಾಜನು ಸ್ವಾಮಿ ಅಂತ ಹೇಳಿ ತನ್ನ ವಿಷಯಗಳನ್ನು ಸಮರ್ಪಿಸ್ತಾ He ಇದ್ದಾನೆ. knows that the heaven and earth, the greatest person who has authority is God, and so he calls him you are the king. A king is telling to God that you are the king. ಆತನಿಗೆ ಗೊತ್ತು ಇಡೀ ವಿಶ್ವದ ಒಡೆಯನು ದೇವರು ಆತನು ಎಂಬುದನ್ನು. ಆತನು ಅದನ್ನು ಅರಿತಿರುವುದರ ನಿಮಿತ್ತದಿಂದಲೇ ನೀನೇ ಸಮಸ್ತಕ್ಕೆ ರಾಜನು ಸ್ವಾಮಿ ಅಂತ ಹೇಳಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. He calls him his God. ಆತನು ತನ್ನ ದೇವರನ್ನ ಕರೀತಾ ಇದ್ದಾನೆ. He is the Almighty, the eternal God. ಆತನು ಸರ್ವಶಕ್ತನು, ನಿತ್ಯನಾದಂತ ದೇವರು. He is a faithful covenant keeper, promise keeping God. ಓ ನಂಬಿಗಸ್ತನಾಗಿರುವಂತ, ಮಾತು ಕೊಟ್ಟಂತೆ ನಡೆಯುವಂತ ದೇವರು ಆತನು. Do you know that? That's the God you are praying to. ನಿಮ್ಗೆ ಗೊತ್ತಾ ಅದೇ ದೇವರಿಗೆ ನೀವು ಪ್ರಾರ್ಥಿಸ್ತಾ ಇದ್ದೀರಿ ಅಂತ ಹೇಳಿ? Do you know whom are you praying to? ನಿಮ್ಗೆ ಗೊತ್ತಾ ಯಾರಿಗೆ ನೀವು ಪ್ರಾರ್ಥಿಸ್ತಾ ಇದ್ದೀರಿ? Is he the God who owns this world, who rules this world, or a God who is limited to a certain space? ಓ ಇಡೀ ವಿಶ್ವವನ್ನ ಆಳುವ ಆತನು, ಅದನ್ನ ದೊರೆತನ ಮಾಡುವಂತ ದೇವರು, ಅಥವಾ ಯಾವುದೇ ಒಂದು ಸ್ಥಳಕ್ಕೆ ಸೀಮಿತನಾಗಿರುವಂತ ದೇವರು? Let's look now at this verse and see the appointment of prayer. What time is the psalmist praying?
ಯಾವ ಸಮಯದಲ್ಲಿ ಕೀರ್ತನೆಗಾರನು ಪ್ರಾರ್ಥಿಸಿದನು ಎನ್ನುವುದನ್ನು ನೋಡೋಣ್ರಿ. Appointment to pray. ಇಲ್ಲಿ ಪ್ರಾರ್ಥನೆ ಮಾಡುವುದಕ್ಕಾಗಿರುವ ಸಮಯ. Verse 3. 3ನೇ ವಚನ. Oh Lord, in the morning you hear my voice. In the morning I prepare a sacrifice for you and watch. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವನ್ನು ನಿನಗೆ ಕೇಳಿಸುವುದು, ಉದಯ ಕಾಲದಲ್ಲಿಯೇ ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. In the morning every day he wants to begin with beholding God. ಪ್ರತಿ ದಿನ ಮುಂಜಾನೆ ಜಾವದಲ್ಲಿಯೇ ಆತನು ದೇವರನ್ನು ಎದುರು ನೋಡ್ತಾ ಮುಂದೆ ಇರ್ತಾ ಇದ್ದನು. The day begins with the conversation with the king and God. ದಿನವು ಆರಂಭವಾಗುವಂತದ್ದು ದೇವರು ಮತ್ತು ಅರಸನ ಮಧ್ಯದಲ್ಲಿ ಮಾತುಕತೆಗಳ ಮೂಲಕ ಆರಂಭವಾಗ್ತಾ ಇತ್ತು. Not with his people, not with his servants, but with the God and with the king. ಆ ಅರಸನಂತೂ ಯಾವುದೇ ಜನರೊಟ್ಟಿಗಾಗ್ಲಿ ತನ್ನ ಒಂದು ಸಂಘದ ಟೀಮ್ ನೊಟ್ಟಿಗಾಗ್ಲಿ ಮಾತನಾಡಿ ಅಲ್ಲ, ಆದ್ರೆ ದೇವರೊಟ್ಟಿಗೆ ಮಾತನಾಡಿ ಆರಂಭಿಸ್ತಾ ಇದ್ದಾನೆ. Because he knows that he cannot face the people without facing the King of Kings and the Lord of Lords. ಯಾಕಂದ್ರೆ ಆತನಿಗೆ ಗೊತ್ತಿತ್ತು, ನಾನು ಈ ಜನರನ್ನ ಎದುರಿಸಕ್ಕಿಂತ ಮುಂಚಿತವಾಗಿ ದೇವರನ್ನ ನಾನು ಮುಖಾಮುಖಿ ಮಾತನಾಡಿದ ನಂತರವೇ ಇದು ಸಾಧ್ಯ ಅನ್ನೋದನ್ನ. I cannot go and face the world without first facing God. ದೇವರನ್ನ ನಾನು ಎದುರಿಸಿ ದೇವರ ಎದುರುಗಡೆ ಇದ್ದು ಆತನೊಟ್ಟಿಗೆ ಸಂಪರ್ಕದಲ್ಲಿ ಬಾರದೆ ಹೊರತು ನಾನು ಲೋಕವನ್ನ ಹೋಗಿ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. And notice this in the second part of verse 3. 3ನೇ ವಚನದ 2ನೇ ಭಾಗ ಗಮನಿಸ್ರಿ. In the morning I prepare a sacrifice for you and watch, he says. ಅಲ್ಲಿ ನಾವು ನೋಡ್ತೇವೆ, ಉದಯ ಕಾಲದಲ್ಲೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. David was an archer. ದಾವೀದನು ಇಲ್ಲಿ ನಾವು ನೋಡ್ತೇವೆ ಬಿಲ್ಲು ಬಾಣವನ್ನ ವ್ಯಕ್ತಿ. In this verse he compares himself to an archer who fixes an arrow and fixes a bow, and he is now pulling it and to draws it, leaves it, and he shoots it towards a target. Then he would look where the arrow will hit. ದಾವೀದನು ಇಲ್ಲಿ ಗಮನಿಸ್ತಾ ಇರುವಂತೆ ಆ ಒಂದು ಬಿಲ್ಲು ಬಾಣಗಾರನಾಗಿರುವಂತ ವ್ಯಕ್ತಿ ಆಗಿರುವ ನಿಮಿತ್ತದಿಂದ ತಾನು ಆ ಬಿಲ್ಲು ಬಾಣವನ್ನ ಆತನು ಉಪಯೋಗಿಸುವಾಗ ಆತನು ಇಟ್ಟಿರುವಂತಹ ಬಾಣವನ್ನ ಸರಿಯಾದ ಗುರಿಗೆ ಆತನು ಬಿಡುವಂತದ್ದು, ಬಿಟ್ಟ ನಂತರ ಅದು ಸರಿಯಾದಕ್ಕೆ ಮುಟ್ಟಿತು ಅನ್ನುವುದನ್ನು ನೋಡುವಂತ ವ್ಯಕ್ತಿ. After you shoot, ನೀನು ಆ ಬಿಲ್ಲುವನ್ನ ಬಾಣವನ್ನ ಬಿಟ್ಟ ನಂತರ, you shoot, ಇದು ಆ ಬಾಣವನ್ನ ನೀನು ಹೊಡೆದ ನಂತರ ಬಿಟ್ಟ ನಂತರ, do you wait for the arrow to hit and get, or you just shoot and move? ಈ ಬಾಣವನ್ನ ಬಿಟ್ಟ ನಂತರ ಆ ಬಾಣ ಎಲ್ಲಿ ಹೋಗಿ ಬಡಿತದೋ ಸರಿಯಾದ ಗುರಿಗೆ ಅಂತ ನೀವು ನೋಡ್ತಿರೋ ಅಥವಾ ನೋಡ್ಲಾರ್ದೆ ಸುಮ್ಬಿಟ್ಟು ಬಿಡ್ತಿರೋ? That is the word. I prepare a sacrifice for you and watch. ಅದೇ ಒಂದು ವಚನ ಇಲ್ಲಿ ಗಮನಿಸ್ರಿ. ನೀವು ಸಮರ್ಪಿಸಿ ಸದುತ್ತರವನ್ನ ಎದುರು ನೋಡುತ್ತಿರುವೆನು. I watch. ನಾನು ಎದುರು ನೋಡ್ತಾ ಇರ್ತೇನೆ. It is like the arrow I shoot and I strike for a goal and then watch after shooting. Will it strike? Will it strike? ಗುರಿಯನ್ನೇ ಇಟ್ಟಿದ್ದೇನೆ, ಗುರಿ ಇಟ್ಟು ಆ ಬಾಣವನ್ನ ನಾನು ಬಿಟ್ಟಿದ್ದೇನೆ, ಆ ಬಾಣವು ಅದೇ ಗುರಿಗೆ ಹೋಗಿ ಮುಟ್ಟಿದೆಯೋ ಅಂತ ನೋಡ್ತಾ ಕಾಯ್ತಾ ಇರುವುದು. David is saying to God, ದೇವರಿಗೆ, ದಾವೀದನು ದೇವರಿಗೆ ಹೇಳ್ತಾ ಇದ್ದಾನೆ, Lord, my prayers rushes to you like an arrow. ಇಲ್ಲಿ ನನ್ನ ಒಂದು ಪ್ರಾರ್ಥನೆಗಳು ನಿನಗೆ ಬಾಣದಂತೆ ವೇಗದಲ್ಲಿ ಹೋಗ್ತವೆ. I look up knowing that it will reach you. ಅದು ನಿನಗೆ ಮುಟ್ಟಿದೆ ಅನ್ನೋದನ್ನ ನಾನು ನೋಡ್ತಾ ಇರ್ತೇನೆ. I am sure that you are going to answer. ನನಗೆ ಖಚಿತತೆ ಇದೆ ನೀನು ಅದಕ್ಕೆ ಉತ್ತರ ಕೊಡ್ತೀಯ ಅಂತ ಹೇಳಿ. So I wait for you. ಅದಕ್ಕಾಗಿ ನಾನು ಕಾಯ್ತಾ ಇರ್ತೇನೆ, for your blessings. ನಿನ್ನ ಒಂದು ಆಶೀರ್ವಾದಕ್ಕಾಗಿ. Sometimes we live such a busy life. ನಾವು ಇಷ್ಟು ಬ್ಯುಸಿ ಆಗಿರುವಂತ ಜೀವನ ಕೆಲವೊಂದು ಸಾರಿ ಜೀವಿಸ್ತಾ ಇರ್ತೇವೆ ಅಂದ್ರೆ even 24 hours is not sufficient. 24 ತಾಸು ನಮ್ಗೆ ಸಾಲೋದಿಲ್ರಿ. But remember this. ಆದ್ರೆ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. Isaiah 40 and verse 30 and 31. ಯೆಶಾಯನ ಪುಸ್ತಕ 40, 30, 31ನೇ ವಚನ. But those who wait on the Lord shall renew their strength. 30th verse, even youths grow tired and weary, young men stumble and fall. But those who hope in the Lord will renew their strength. They will soar on the wings like eagles. They will run and not grow weary. They will walk and not be faint. ಯೆಶಾಯನ 40:30ರಲ್ಲಿ ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು. ಯೆಹೋವನನ್ನ ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು.
before we start running around in this world, ಈ ಲೋಕದಲ್ಲಿ ನಾವು ಒಂದು ಪ್ರಯಾಣವನ್ನ ಆರಂಭಿಸುವುದಕ್ಕೆ ಮುಂಚಿತವಾಗಿ, ಓಡಾಡುವುದಕ್ಕಿಂತ ಮುಂಚಿತವಾಗಿ, before the unlock down will start taking over everything, ಎಲ್ಲ ರೀತಿಯಾಗಿರುವಂತ ಹೊರಗಡೆ ಈ ಲಾಕ್ ಡೌನ್ ಸಂಪೂರ್ಣ ಅದರಿಂದ ಹೊರ ಬರುವುದಕ್ಕೆ ಮುಂಚಿತವಾಗಿ we need to wait on the Lord. ನಾವು ದೇವರ ಮುಂದೆ ಕಾಯಬೇಕಾಗಿದೆ. If we do so, ಹಾಗೆ ನಾವು ಮಾಡಿದ್ದಲ್ಲಿ we will fly like eagles, ನಾವು ಹದ್ದಿನಂತೆ ಹಾರ್ತೇವೆ. and we will never be weary or tired. ನಾವು ಆ ರೀತಿ ಹಾರುವಂತ ಸಂದರ್ಭದಲ್ಲಿ ಯಾವುದೇ ದಣಿಯುವುದಿಲ್ಲ, ಬಳಲುವುದೂ ಇಲ್ಲ. Oh Lord, in the morning you hear my voice. ಓ ಉದಯ ಕಾಲದಲ್ಲಿ ನನ್ನ ಪ್ರಾರ್ಥನೆಯನ್ನು ನೀನು ಕೇಳ್ತಿ ಸ್ವಾಮಿ. Before you begin anything, ನೀನು ಏನೇ ಆರಂಭಿಸುವುದಕ್ಕೆ ಮುಂಚಿತವಾಗಿ I come to his presence. ಆತನ ಸಾನ್ನಿಧ್ಯಕ್ಕೆ ಬಾ. I wait upon his ನಾನು ಆತನ ಸಾನ್ನಿಧ್ಯದಲ್ಲಿ ಕಾಯ್ತೇನೆ. and when you do that, they that wait upon the Lord, ಯಾವಾಗ ನೀನು ಆ ಸಾನ್ನಿಧ್ಯದಲ್ಲಿ ನಿಂತು ಕುಳಿತು ಕಾಯುವಾಗ they will renew their strength. ಅಂತ ಸಂದರ್ಭದಲ್ಲಿ ಅವರು ತಮ್ಮ ಬಲವನ್ನ ತಿರುಗಿ ಪಡೆದುಕೊಳ್ತಾರೆ. How they will renew their strength? ಹೇಗೆ ತಮ್ಮ ಬಲವನ್ನ ತಿರುಗಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ? They shall mount up with the wings like an eagle. ಓ ಅವರು ಹದ್ದಿನಂತೆ ಮೇಲೆ ಹಾರುವಂತ ಕಾರ್ಯವನ್ನ ಅವರು ಮಾಡ್ತಾರೆ. If you don't wait upon the Lord, ನೀನು ದೇವರ ಮುಂದೆ ಕಾಯ್ದೆ ಹೊರತು ಕಾಯ್ದಿದ್ರೆ, if you don't hope in the Lord, ದೇವರ ಮೇಲೆ ನಿರೀಕ್ಷೆ ಇರ್ದಿದ್ರೆ, you will be a chicken. ನೀನು ಒಂದು ಕೋಳಿ ಹಾಕ್ಬಿಡ್ತೀಯ. Lots of people are eating too many chicken and are becoming like chicken. ಈ ದಿನಗಳಲ್ಲಿ ಬಹಳ ಚಿಕನ್ ತಿಂದು ಚಿಕನ್ ಅಂತೆ ಆಗ್ಬಿಡ್ತಾ ಇದ್ದಾರೆ ಜನರು. God has called you to be an eagle to fly high. ಇಲ್ಲ, ನೀವು ಚಿಕನ್ ಆಗುವುದಕ್ಕಾಗಿಲ್ಲ, ದೇವರು ನಿಮ್ಮನ್ನ ಹದ್ದಾಗಿ ಮೇಲೆ ಹಾರುವುದಕ್ಕಾಗಿ. Even amidst the challenging times, they that wait upon the Lord shall renew. David knew this secret and he wants to wait upon the Lord in the morning to seek the presence. ಸವಾಲುಗಳ ಮಧ್ಯದಲ್ಲಿಯೂ ದಾವೀದನಿಗೆ ಗೊತ್ತಿತ್ತು, ಆತನು ದೇವರ ಸಾನ್ನಿಧ್ಯದಲ್ಲಿ ಕಾಯುವುದರ ಮೂಲಕವಾಗಿ ಕಾರ್ಯವನ್ನ ಮಾಡಿದನು. Even amidst danger, ಓ ಅಪಾಯದ ಮಧ್ಯದಲ್ಲಿ, even amidst threat, ಎಲ್ಲಾ ರೀತಿ ಏನು ಕಠಿಣತೆ ಅಪಾಯವಾಗಿ ಆಗುವಂತ ಸಂದರ್ಭದಲ್ಲಿ, even amidst tension, ಓ ಬಹಳ ಒಂದು ಟೆನ್ಷನ್ ಆಗಿರುವಂತ ಪರಿಸ್ಥಿತಿಯಲ್ಲಿ he did not miss his quiet time. ಆತನ ಒಂದು ಧ್ಯಾನದ ಸಮಯವನ್ನು He ನೆನಪಾರ್ಲಿಲ್ರಿ. did not miss his prayer time. ತನ್ನ ಪ್ರಾರ್ಥನೆ ಸಮಯವನ್ನು ನೆನಪಾರ್ಲಿಲ್ಲ ಅವನು. He did not miss his praying in the spirit. ಆತ್ಮದಲ್ಲಿ ಪ್ರಾರ್ಥಿಸುವುದನ್ನು ಆತನು ಬಿಡಲಿಲ್ಲ. So wait, receive and go. ಕಾಯಿ, ಸ್ವೀಕರಿಸು, ನಂತರ ಹೋಗು. Do not be in a hurry in his presence. ಆತನ ಸಾನ್ನಿಧ್ಯಕ್ಕೆ ಹೋದಂತ ಸಂದರ್ಭದಲ್ಲಿ ಅವಸರದಲ್ಲಿ ಇರಬೇಡ. So during this lockdown period, has your prayer life increased or decreased? ಈ ಒಂದು ಲಾಕ್ ಡೌನ್ ಸಮಯದಲ್ಲಿ ನಿನ್ನ ಪ್ರಾರ್ಥನೆ ಜೀವನ ಹೆಚ್ಚಾಗಿದೆಯೋ ಕಡಿಮೆ ಆಗಿದೆಯೋ? And that is what is going to determine whether you will be a chicken or a eagle. ಅದರ ಮೇಲೆ ಆ ಒಂದು ಆಧಾರಿತ ಮೇಲೆ ಗೊತ್ತಾಗ್ತದ ನೀನ್ ಚಿಕನ್ ಆಗ್ತೀಯೋ ಅಥವಾ ಇಲ್ಲದಿದ್ರೆ ಹದ್ದಾಗ್ತೀಯೋ ಅಂತ ಹೇಳಿ. As we read further, verse 4, 5, 6 of Psalm 5. ಕೀರ್ತನೆ 4, 5, 6 ಮುಂದೆ ಓದ್ತಾ ಹೋದಂತೆ Psalm 5, verse 4, 5 and 6. ಕೀರ್ತನೆ 5, 4, 5, 6ನೇ ವಚನ ನಾವು ನೋಡ್ತಾ ಹೋಗುವಂತೆ. The psalmist now switches over to about the danger of the Lord punishing the wicked people. ಇಲ್ಲಿ ಕೀರ್ತನೆಗಾರನು ಆ ದುಷ್ಟ ಜನರನ್ನ ಶಿಕ್ಷಿಸುವ ವಿಷಯದ ಕುರಿತು ನಾವು ಗಮನಿಸ್ತೇವೆ. This is what the Bible says. ಇಲ್ಲಿ ಬೈಬಲ್ ಈ ರೀತಿಯಾಗಿ ಹೇಳ್ತದೆ, For you are not a God who delights in the wickedness. Evil may not dwell with you. The boastful shall not stand before your eyes. You hate all evildoers. You destroy those who speak lies. The Lord abhors the bloodthirsty and the deceitful man. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದವರು ನಿನ್ನ ಬಳಿ ತಂಗಲಾರದು, ಸೊಕ್ಕಿನವರು ನಿನ್ನ ಸನ್ನಿಧಿಯಲ್ಲಿ ನಿಲ್ಲಲಾರರು. ಅಧರ್ಮಿಗಳೆಲ್ಲರನ್ನ ನೀನು ಹಗೆ ಮಾಡುವಿ, ಸುಳ್ಳು ಹೇಳುವವರನ್ನ ನಾಶ ಮಾಡುವಿ. ಯೆಹೋವನೇ, ನರಹತ್ಯೆ ಮಾಡುವವರು ಕಪಟಿಗಳು ನಿನಗೆ ಹೇಯರಾಗಿದ್ದಾರೆ. Can you think about it? He was just praying and then he suddenly talks about how God punishes the wicked. ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ, ತಕ್ಷಣವೇ ಆತನು ಇಲ್ಲಿ ನೋಡ್ರಿ ಹೇಗೆ ದುಷ್ಟರನ್ನ ಆತನು ಶಿಕ್ಷಿಸ್ತಾನೆ ಅನ್ನುವಂತ ಮಾತಿಗೆ ಹೋಗ್ತಾ ಇದ್ದಾನೆ. How the Lord punishes the wicked. ಓ ಹೇಗೆ ದೇವರು ದುಷ್ಟರನ್ನ ಶಿಕ್ಷಿಸ್ತಾನೆ. So in fact he gives the characteristics of the wicked people. ಇಲ್ಲಿ ಈ ದುಷ್ಟ ಜನರ ಒಂದು ಸ್ವಭಾವಗಳು, ವರ್ತನೆಗಳು ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಆತನು ಇಲ್ಲಿ ಹೇಳ್ತಾ ಇದ್ದಾನೆ. Who is a wicked person? ಯಾರು ಈ ಒಂದು ದುಷ್ಟರು? Those who cross the line that God has put.
ದೇವರು ಹಾಕಿರುವಂತ ಮೇರೆಯನ್ನ ದಾಟಿ ಹೋಗುವಂತ ಜನರು ದುಷ್ಟ ಜನರು. Those who disobey the commandments of God. ದೇವರ ಆಜ್ಞೆಗಳಿಗೆ ಅವಿಧೇಯರಾಗುವಂತವರು ದುಷ್ಟರು. Those who enter the forbidden territory. ಯಾರಿಗೆ ಅಲ್ಲಿ ಹೋಗಬಾರ್ದಂತ ಹೇಳಿರ್ತದ ಆ ಸ್ಥಳಕ್ಕೆ ಹೋಗುವಂತ ಜನರು. And in fact David lists the qualities of those people. ಆ ಜನರ ಒಂದು ಗುಣ ಸ್ವಭಾವಗಳನ್ನ ಆತನಲ್ಲಿ ಪಟ್ಟಿ ಮಾಡಿದ್ದಾನೆ. Number 1, the boastful. ಅವರು ಹೊಗಳಿಕೊಳ್ಳುವಂತ ಜನರು. 5th verse. 5ನೇ ವಚನ. Notice that. ಅದನ್ನ ಗಮನಿಸ್ರಿ. Can you think about it? We are created from the dust, but then we have the guts to come to God's presence and boast. ಇಲ್ಲಿ ನೆನಸು ಯೋಚಿಸ್ತೀರಾ? ನಾವು ಒಂದು ಮಣ್ಣಿನಿಂದ ಮಾಡಲ್ಪಟ್ಟಂತವರು, ಆದ್ರೆ ದೇವರ ಸಾನ್ನಿಧ್ಯಕ್ಕೆ ಬಂದು ಹೊಗಳಿ ದೊಡ್ಡ ದೊಡ್ಡ ಮಾತು ಮಾತಾಡ್ತೇವೆ. You should see some people boasting. ಕೆಲವೊಬ್ರು ನೋಡ್ಬೇಕು ದೊಡ್ಡ ದೊಡ್ಡ ಮಾತನಾಡಿ ಹೊಗಳಿಕೊಳ್ಳುವಂತ ಜನರನ್ನ. And that some of them even use the prayer to boast. ಕೆಲವೊಬ್ರು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಯನ್ನು ತಮ್ಮ ಮಹಿಮೆಗಾಗಿ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಮಾತನಾಡ್ತಾರೆ. Talking big things about themselves. ದೊಡ್ಡ ದೊಡ್ಡ ತಮ್ಮ ಬಗ್ಗೆ ಹೇಳುವಂತದ್ದು. So that is a characteristic of a evil person. ಕೆಟ್ಟ ಒಂದು ದುಷ್ಟ ಜನರ ಒಂದು ಸ್ವಭಾವದು. And then we see he is also as we read there in this is that he is a worker of iniquity. ಅಲ್ಲಿ ನಾವು ನೋಡ್ತೇವೆ ಅಲ್ಲಿಕ್ಕೆ in verse 5 itself. 5ನೇ ವಚನದಲ್ಲಿ ನಾವು ನೋಡ್ತೇವೆ ಸೊಕ್ಕಿನ ಜನರು ಅಧರ್ಮಿಗಳು ಅನ್ನುವುದನ್ನು ನಾವು ಅಲ್ಲಿ ನೋಡ್ತೇವೆ. He is a worker of iniquity. ಸೊಕ್ಕಿನ ಜನರು No, ಅಧರ್ಮಿಗಳು. ಅಧರ್ಮಿಗಳು. He is an iniquity, a person of perverse evil nature. ಕೆಟ್ಟ ಸ್ವಭಾವವುಳ್ಳವರು ಅಧರ್ಮಿಗಳು ಅವರಾಗಿದ್ದಾರೆ. Those who want to do all dirty bad things, what the society hates, they want to do those things. ಯಾವ ಎಲ್ಲಾ ಒಂದು ಸಾಮಾಜಿಕದಲ್ಲಿ ಬೇಡವಾದ ಎಲ್ಲಾ ಕೆಟ್ಟವಾದಂತ ಕಾರ್ಯಗಳನ್ನ ಮಾಡುವಂತ ಜನರು. That's the quality of evil person. ಕೆಟ್ಟ ಒಂದು ಅಧರ್ಮಿಗಳ ಜನರ ಒಂದು ಸ್ವಭಾವ. And as also we read in verse 6 that you destroy those who speak lies. ಅಲ್ಲಿ ನಾವು ನೋಡ್ತೇವೆ ಸುಳ್ಳು ಹೇಳುವವರನ್ನ ನೀವು ನಾಶ ಮಾಡುವಿ. We must remember God hates those who tell lies. ಸುಳ್ಳು ಹೇಳುವವರನ್ನ ಇದನ್ನ ನೆನಪಿನಲ್ಲಿ ಇಟ್ಕೋಬೇಕು. ದೇವರು ಅವರನ್ನ ದ್ವೇಷಿಸ್ತಾನೆ. Because they belong to the father, the devil, who is the father of all lies. ಸುಳ್ಳು ಹೇಳುವವರ ತಂದೆ ಆತನು ಸೈತಾನನಾಗಿದ್ದಾನೆ ಅನ್ನೋದು ಅದರ ಅರ್ಥ. ಅಂದ್ರೆ ಅಂತವರಿಗೆ ಸಂಬಂಧಪಟ್ಟವಂತ ಸೈತಾನ ಸಂಬಂಧಪಟ್ಟವರು ಸುಳ್ಳು ಹೇಳ್ತಾರೆ. That's what we read in John chapter 8 and verse 44. ಅದನ್ನೇ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು 44ನೇ ವಚನದಲ್ಲಿ ಗಮನಿಸ್ತೇವೆ. Satan is a liar and he is the father for those who tell lies. ಸೈತಾನನು ಸುಳ್ಳುಗಾರನು ಮತ್ತು ಸುಳ್ಳು ಯಾರು ಹೇಳ್ತಾರೋ ಅವ್ರ ತಂದೆ ಅವ. So an evil person is full of lies. ದುಷ್ಟನು ಸಂಪೂರ್ಣ ಸುಳ್ಳಿನಿಂದ ತುಂಬಿರುವಂತ ವ್ಯಕ್ತಿ ಆಗಿರ್ತಾನೆ. And he is deceitful. ಆತನು ಮೋಸ ಆಗಿರುವಂತ ವ್ಯಕ್ತಿ. They do not tell the truth. ಸುತ್ತ ಸತ್ಯವನ್ನ ಹೇಳುವುದೇ ಇಲ್ಲ. Cheating parents, ತಂದೆ ತಾಯಿಂದ್ರು ಮೋಸ ಮಾಡುವುದು, cheating husband or wife, ಹೆಂಡತಿ ಗಂಡಂದ್ರಿಗೆ ಗಂಡ ಹೆಂಡತಿ ಅಂದ್ರೆ ಮಾಡುವಂತ ಸ್ವಭಾವ, cheating the government, ಈ ಒಂದು ಸರ್ಕಾರಕ್ಕೆ ಮೋಸ ಮಾಡುವುದು, cheating business, ಬಿಸ್ನೆಸ್ ನಲ್ಲಿಯೂ ಸಹ ಮೋಸ ಮಾಡುವುದು, cheating the church, ಸಭೆಗೂ ಸಹ ಮೋಸ ಮಾಡುವುದು. that's their business. ಅದೇ ಅವ್ರ ಕೆಲಸ. Always cheating, always falsehood, ಯಾವಾಗ್ಲೂ ಸುಳ್ಳು, ಯಾವಾಗ್ಲೂ ಮೋಸ ಮಾಡುವುದೇ. And also the Bible says in verse 6 they are also bloodthirsty. ಇಲ್ಲಿ ನಾವು ನೋಡ್ತೇವೆ ನರ ಹತ್ಯೆ ಮಾಡುವಂತವ್ರು. Bloodthirsty. ನರ ಹತ್ಯೆ ಮಾಡುವಂತ ಜನರು. Who are these people? ಯಾವ ಜನರು? ಇವ್ರು ಯಾರು? Their primary purpose is to destroy people and their reputation. ಜನರನ್ನ ಅವರಿಗಿರುವಂತ ಎಲ್ಲಾ ರೀತಿಯ ಹೆಸರು ಸಂಗತಿಗಳನ್ನ ಹಾಳು ಮಾಡುವುದೇ ಅವ್ರದ್ದು ಕೆಲಸ. ಬರೇ they are the evil people. ಅವರು ಕೆಟ್ಟ ಜನರು, ಅವರು ದುಷ್ಟ ಜನರು. Some believers are there like that. ಕೆಲವೊಬ್ಬ ವಿಶ್ವಾಸಿಗಳು ಹಾಗಿದ್ದಾರೆ. Bloodthirsty. ಅವ್ರಿಗೆ ಯಾವಾಗ್ಲೂ ಸಹ ಕಾಯ್ತಾ ಇದ್ದಾರೆ ನರ ಹತ್ಯೆ ಮಾಡುವಂತ ರೀತಿ ಒಳಗೆ. And what do they do? ಅವ್ರು ಏನ್ ಮಾಡ್ತಾರೆ? Talk bad about others. ಬೇರೆಯವ್ರ ಬಗ್ಗೆ ಕೆಟ್ಟ ಮಾತನಾಡುವುದು. Talk evil about others. ಬೇಡವಾದ ಸಂಗತಿಗಳ ಬಗ್ಗೆ ಇತರರ ಬಗ್ಗೆ ಮಾತನಾಡುವುದು. God hates such people. ಅಂತ ಜನರನ್ನ ದೇವರು ದ್ವೇಷಿಸ್ತಾನೆ. Abhorred by God, hates those people. God dislikes them. In fact, look at verse 4. 4ನೇ ವಚನ ನೋಡ್ರಿ ಅಲ್ಲಿ. For you are not a God who delights in wickedness. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. God does not like these qualities. ಇಂಥ ರೀತಿಯಾಗಿರುವಂತ ಸ್ವಭಾವವುಳ್ಳಂತ ಸಮಯ ವಿಷಯಗಳನ್ನ ದೇವರು ಇಷ್ಟಪಡುವುದಿಲ್ಲ. But you know what? Interestingly, some of us, those who are listening, you have a godly wife. ಕೆಲವೊಬ್ಬರು ಇಲ್ಲಿ ಈ ವಾಕ್ಯವನ್ನ ಕೇಳ್ತಾ ಇದ್ದಂತವರು, ನೀವು ಇಲ್ಲಿ ನಿಮಗೆ ಬಹಳ ದೈವಿಕವಾಗಿರುವಂತ ಹೆಂಡತಿದ್ದಾಳೆ. But you choose evil.
ಆದ್ರೆ ನೀನು ಕೆಟ್ಟದಾಗಿರುವುದನ್ನ ಆಯ್ಕೆ ಮಾಡಿ ನೀನು ವರ್ತಿಸ್ತಾ You ಇದ್ದೀಯ. have a godly parents, ನಿನಗೆ ಒಂದು ದೈವಿಕವಾದ ಭಕ್ತಿವಂತ ತಂದೆ ತಾಯಿಂದರಿದ್ದಾರೆ, but you are choosing evil. ಆದ್ರೆ ನೀನು ಕೆಟ್ಟ ದುಷ್ಟತ್ವವನ್ನು ಆಯ್ದುಕೊಂಡಿದ್ದಿ. You know, some of you are, you know, living in a very godly environment. ಎಲ್ಲಾ ರೀತಿಯ ಭಕ್ತಿ ವಾತಾವರಣದಲ್ಲಿ ನೀನ್ ಇದ್ದೀಯಾ. Your wife is godly, your parents are godly, but you are deciding to choose to do evil. ನಿನ್ನ ತಂದೆ ತಾಯಿಂದರು ಭಕ್ತಿವಂತರಾಗಿದ್ದಾರೆ, ನಿನ್ನ ಹೆಂಡತಿ ಭಕ್ತಿವಂತರಾಗಿದ್ದಾರೆ, ಆದ್ರೆ ನೀನು ಕೆಟ್ಟತನ ಆಯ್ದುಕೊಂಡು ನೀನು ಮಾತ್ರ ಕೆಟ್ಟನವಾಗಿ ಜೀವಿಸ್ತಾ ಇದ್ದಿ. That's the character of an evil person. ಅದೇ ದುಷ್ಟತ್ವ ಉಳ್ಳಂತ ವ್ಯಕ್ತಿಯ ಸ್ವಭಾವ. But let's look at the characteristic of God. We looked at the characteristic of the evil person, but look at the characteristic of God. ದುಷ್ಟನ ಸ್ವಭಾವ ಸಂಗತಿಗಳನ್ನು ನೋಡಿದ್ದೇವೆ, ಅಷ್ಟು ಮಾತ್ರ ಅಲ್ಲ, ಆದ್ರೆ ಇಲ್ಲಿ ದೇವರ ಸ್ವಭಾವಗಳನ್ನು ಗುಣಲಕ್ಷಣಗಳನ್ನು ಸಹ ನೋಡ್ರಿ. For you are not a God who delights in wickedness. ಓ, ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. God is good. ದೇವರು ಒಳ್ಳೆಯವನು. His mercy endures forever. ಆತನ ಕರುಣೆ ಸದಾ ಕೃಪಾಳು ಸದಾ ಇರುವಂತದ್ದು. He does not take pleasure in wicked things. ಕೆಟ್ಟ ವಿಷಯಗಳಲ್ಲಿ ಆತನು ಸಂತೋಷಿಸಿ ಉಲ್ಲಾಸಿಸುವಂತ He ಆತನಲ್ಲ. does not like sinful things. ಈ ಕೆಟ್ಟದಾಗಿರುವ ಪಾಪಮಯದ ಸಂಗತಿಗಳನ್ನ ಆತನು ಇಷ್ಟಪಡೋದಿಲ್ಲ. God is good. ದೇವರು ಒಳ್ಳೆಯವನು. God's mercy endures forever. ಆತನ ಕರುಣೆ ಯಾವಾಗ್ಲೂ ಇರುವಂತದ್ದು. He is not harsh. ಆತನು ಬಹಳ ಕಾಠಿಣ್ಯವಾಗಿರುವಂತ He is ವ್ಯಕ್ತಿ ಅಲ್ಲ. not evil. ಆತನು ಕೆಟ್ಟ ವ್ಯಕ್ತಿ ಅಲ್ಲ. He is not brutal like, you know, some people project gods. They are so dangerous to look at. ಕೆಲವೊಂದ್ ಸಾರಿ ನಾವು ನೋಡ್ತೇವೆ, ಜನರು ಹೇಳುವಂತೆ ದೇವ್ರು ಬಹಳ ಭಯಾನಕವಾಗಿ ಇರುವಂತ ವರ್ತಿಸುವಂತ ವ್ಯಕ್ತಿ ಅಂತೆ. God is near us. ದೇವರು ಬಹಳ ನಮ್ಗೆ ಹತ್ತಿರವಿರುವಂತ God ವ್ಯಕ್ತಿ. is not isolated. ದೇವರು ಎಲ್ಲೋ ಒಂದು ಮುಚ್ಚಿಕೊಂಡು ದೂರ ಇರುವಂತ ಆತನು He ಅಲ್ಲ. is close to us. ಆತನು ನಮ್ಗೆ ಬಹಳ ಹತ್ತಿರವಾಗಿದ್ದಾನೆ. And that's what we need to understand when we are talking about the characteristic of God. God is good and His mercy endures forever. ಇದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ದೇವರ ಬಗ್ಗೆ ಮಾತನಾಡುವಾಗ, ಆತನ ಗುಣ ಸ್ವಭಾವಗಳನ್ನ ನೋಡುವಾಗ, ಆತನು ಒಳ್ಳೆಯವನು, ಆತನ ಒಂದು ಕರುಣೆ ಕೃಪೆ ಅದು ತಲಾಂತರಕ್ಕಿರುವಂತ. So when the Bible says you are not a God who delights in wickedness, ಇಲ್ಲಿ ಬೈಬಲ್ ಹೇಳ್ತದೆ ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ. so if a wicked man goes to heaven, ಪರಲೋಕಕ್ಕೆ ಕೆಟ್ಟ ದುಷ್ಟ ವ್ಯಕ್ತಿ ಹೋದ್ರೆ he will not rest there. ಅಲ್ಲಿಗೆ ಆತನಿಗೆ ಸಮಾಧಾನ ಸಿಗೋದಿಲ್ಲ. He will find that people in heaven are all different. ಓ, ಆದ್ರೆ ಪರಲೋಕದಲ್ಲಿರುವಂತ ಎಲ್ಲಾ ಜನರು ವಿಭಿನ್ನವಾಗಿದ್ದಾರೆ ಅಲ್ಲಿ. So he will not feel comfortable. ಆ ಒಂದು ಜನರ ಮಧ್ಯದಲ್ಲಿ ಇವಂಗ್ ಇರ್ಲಿಕ್ಕೆ ಮನಸ್ಸೇ ಬರುವುದಿಲ್ಲ. That atmosphere, everything does not make him comfortable at all. ಅಲ್ಲಿರುವಂತ ವಾತಾವರಣ, ಪರಲೋಕದ ಇರುವಂತ ಎಲ್ಲಾ ಜನರು ಅಲ್ಲಿರುವಂತದನ್ನು ನೋಡ್ರಿ ಆತನಿಗೆ ಇರಾಕೆ ಮನಸ್ಸು ಬರುವುದಿಲ್ಲ. At home, are you feeling uncomfortable because of the spirituality in your family, in your wife, in your husband, or in your parents? Are you feeling uncomfortable? ಇದೇ ರೀತಿಯಲ್ಲಿ ನಿನ್ನ ಕುಟುಂಬದಲ್ಲಿ ಭಕ್ತಿಯ ವಾತಾವರಣ ಇದೆ, ಎಲ್ಲಾ ಜನರು ಭಕ್ತಿವಂತರಾಗಿ ನೀತಿವಂತರಾಗಿ ಬದುಕ್ತಾ ಇದ್ದಾರೆ, ಆದ್ರೆ ನೀನು ಆ ನೀತಿವಂತನಲ್ಲ, ಅದಕ್ಕಾಗಿ ನಿನಗೆ ಆ ಕುಟುಂಬದ ವಾತಾವರಣ ಸೆಟ್ ಆಗ್ತಾ ಇಲ್ವೋ? Watch out, you are getting, you are making yourself unfit to go to heaven. ಹಾಗಿದ್ದಲ್ಲಿ ಎಚ್ಚರ, ನೀನು ಪರಲೋಕಕ್ಕೆ ಹೋಗುವುದಕ್ಕೆ ಆ ಯೋಗ್ಯನು ನೀನಿಲ್ಲ ಅನ್ನುವಂತ ರೀತಿಯಲ್ಲಿ ನೀನ್ ಆಗ್ತಾ ಇದೀಯ. You know, Jewish people, they used to say this. ಯಹೂದ್ಯ ಜನರು ಈ ರೀತಿಯಾಗಿ ಹೇಳ್ತಾ ಇದ್ರು, Heaven rejoices over one sinner who perishes. ಎಲ್ಲಿ ಪರಲೋಕವು ಯಾರು ನಾಶವಾಗಿ ಹೋಗ್ತಾರೋ ಅಂತವ್ರ ವಿಷಯದಲ್ಲಿ ಸಂತೋಷಿಸ್ತದೆ. ನಾಶವಾಗಿ If one sinner dies, ಒಬ್ಬ ಪಾಪಿ ಸತ್ರೆ ಪರಲೋಕ ಸಂತೋಷಿಸ್ತದೆ. and then the earth will be relieved of one wicked person. ಒಬ್ಬ ದುಷ್ಟ ವ್ಯಕ್ತಿಯಿಂದ ಭೂಮಿಯ ಮೇಲೆ ಭಾರ ಕಡಿಮೆ ಆಯ್ತು ಅಂತ ಯೋಚಿಸ್ತಿದ್ರು. You know, that's what the Jewish people used to say. ಯಹೂದ್ಯರು ಆ ರೀತಿಯಲ್ಲಿ ಹೇಳ್ತಾ ಇದ್ರು. But in Luke chapter 15 verse 7, ಲೂಕನ ಸುವಾರ್ತೆ 15:7 this is what Jesus said. ಯೇಸು ಅಲ್ಲಿ ಈ ರೀತಿಯಾಗಿ ಹೇಳ್ತಾನೆ. Likewise, he told a parable and he says, in the same way, there will be more rejoicing in heaven for one sinner who repents than over 99 righteous persons who do not need to repent. ಅಲ್ಲಿ ಸಾಮ್ಯವನ್ನ ಹೇಳಿದ ನಂತರ ಇದನ್ನ ಆತಲ್ಲಿ ನೋಡ್ತೇವೆ. ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯವಾಗಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮ್ಗೆ ಹೇಳುತ್ತೇನೆ. So God is good.
ದೇವರು ಒಳ್ಳೆಯವನು, God is good. ದೇವರು ಒಳ್ಳೆಯವನು. That's why, even as the characteristic of the wicked person is being told, we need to remember God is good. ಇಲ್ಲಿ ನಾವು ಗಮನಿಸ್ತಾ ಇರುವಾಗ ದುಷ್ಟನ ಒಂದು ಸ್ವಭಾವ ಗುಣಲಕ್ಷಣಗಳನ್ನು ಗಮನಿಸುವಾಗ ಇಲ್ಲಿ ನಾವು ಗಮನಿಸ್ತೇವೆ ದೇವರು ಒಳ್ಳೆಯವನು. God is good. He does not tolerate wickedness. ಅಲ್ಲಿ ಕೆಟ್ಟವನ್ನ ಆತನು ಸಹಿಸುವಂತ ದೇವರಲ್ಲ. No, that evil will not dwell in his presence. ಕೆಟ್ಟತನವು ಆತನ ಸಾನ್ನಿಧ್ಯದಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. There's a punishment for the evil doers. ಕೆಟ್ಟ ದುಷ್ಟ ಕಾರ್ಯಗಳನ್ನ ಮಾಡುವಂತವರಿಗೆ ಶಿಕ್ಷೆ ಉಂಟು. Evil will always stay away from the presence of God. ಯಾವಾಗಲೂ ಕೆಟ್ಟತನ ದುಷ್ಟತನ ದೇವರ ಸಾನ್ನಿಧ್ಯದಿಂದ ದೂರ ಇರ್ತದೆ. He will never approve it. ಯಾಂದು ಸಹ ಅದಕ್ಕೆ ಆತನು ಅನುಮತಿಸುವುದಿಲ್ಲ. There is no meeting point between the evil and the wicked and the holiness of God. ಪವಿತ್ರ ದೇವರ ಒಂದು ಪವಿತ್ರತೆಗೂ ಕೆಟ್ಟತನವಾಗಿರುವಂತ ದುಷ್ಟತನಕ್ಕೂ ಯಾವುದೇ ಸಂಬಂಧವಾಗಿಲ್ಲ, ಇಲ್ಲವೇ ಇಲ್ಲ. Punishment for the wickedness and the presence of God. If there is a wickedness in our life, the presence of God departs. ಯಾವಾಗ ನಮ್ಮಲ್ಲಿ ದುಷ್ಟತನ ಕೆಟ್ಟತನ ಇರ್ತದೋ ಅಂತ ಸಂದರ್ಭದಲ್ಲಿ ದೇವರ ಸಾನ್ನಿಧ್ಯ ನಮ್ಮಿಂದ ದೂರವಾಗ್ಲಿಕ್ಕೆ ಆರಂಭಿಸುತ್ತದೆ. The presence of God departs. ದೇವರ ಸಾನ್ನಿಧ್ಯ ನಮ್ಮಿಂದ ದೂರವಾಗ್ತದೆ. Watch out, be careful. Even as we are praying, we must remember how God deals with the wicked. ಇಲ್ಲಿ ದಯಮಾಡಿ ಎಚ್ಚರವಾಗಿರ್ರಿ. ಕೆಟ್ಟತನವನ್ನ ದೇವರು ಹೇಗೆ ವ್ಯವಹರಿಸ್ತಾನೆ ಅನ್ನುವುದನ್ನು ನೀವು ಪ್ರಾರ್ಥನೆಯಲ್ಲಿ ಇರುವಾಗಲೂ ಸಹ ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ. Verse 5 says, the boastful shall not stand before your eyes. ಸೊಕ್ಕಿನವರು ನಿನ್ನ ಸನ್ನಿಧಾನದಲ್ಲಿ ನಿಲ್ಲಲಾರರು. The boastful shall not stand in the presence of God. ಸೊಕ್ಕಿನವರು ನಿನ್ನ ಸನ್ನಿಧಾನದಲ್ಲಿ ನಿಲ್ಲಲಾರರು. Because they dare to stand. They dare to stand. ಅವ್ರ ಅಂತ ಜನರು ದೇವರ ಮುಂದೆ ನಿಲ್ಬೇಕಂತ ಧೈರ್ಯ ಬೇಕು ಅವ್ರಿಗೆ. God will not allow him. ಅಂತ ಜನರನ್ನ ಅನುಮತಿಸೋದೇ ಇಲ್ಲ ದೇವರು. Because in Psalm 18 verse 27, ನಿಮ್ಗೆ ಗೊತ್ತಾ ಕೀರ್ತನೆ 18:27ರಲ್ಲಿ this is what the Bible says. ಬೈಬಲ್ ಹೇಳ್ತದೆ ಹೀಗೆ, Oh, you save the humble and bring low those who eyes are haughty. ದೀನರನ್ನ ಉದ್ಧರಿಸುವವನು ಹಮ್ಮಿನ ಕಣ್ಣುಳ್ಳವರನ್ನ ತಗ್ಗಿಸಿ ಬಿಡುವವನು ನೀನಲ್ಲವೋ. Peter confirms this, that God hates arrogant and proud and boastful people. ಗರ್ವಿಗಳು ಅಹಂಕಾರಿಗಳಾಗಿರುವಂತ ಜನರನ್ನ ಆತನು ಎದುರಿಸ್ತಾನೆ ಅನ್ನುವುದನ್ನ ಪೇತ್ರನು ಇಲ್ಲಿ ಇನ್ನೊಂದು ಸಾರಿ ಹೇಳುವುದನ್ನ ನೋಡ್ತೇವೆ. In 1 Peter chapter 5 verse 5, ಮೊದಲೇ ಪೇತ್ರ 5:5ರಲ್ಲಿ be clothed with humility, for God resists the proud but gives grace to the humble. ಅಲ್ಲಿ ನಾವು ನೋಡ್ತೇವೆ ಯವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ, ನೀವೆಲ್ಲರೂ ದೀನ ಮನಸ್ಸುಳ್ಳುವಂತ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ. Some people are very boastful, arrogant. ಕೆಲವೊಬ್ರು ಬಹಳ ಕೊಚ್ಚಿಕೊಳ್ಳುವಂತವ್ರು, ಎದುರಿಸುವಂತ ಜನರು. Arrogant of their color, ಅವರ ಒಂದು ಬಣ್ಣ ನೋಡಿದ್ರು ಎದುರಿಸುವಂತ ಬಣ್ಣ. arrogant of their caste, ಅವರ ಒಂದು ಧಾರ್ಮಿಕ ವಿಷಯದಲ್ಲಿಯೂ ಸಹ ಎದುರಿಸುವಂತವರು. arrogant of their class, ಅವರು ಇರುವಂತ ಒಂದು ಸ್ಥಾನಮಾನ ವಿಷಯದಲ್ಲಿಯೂ ಸಹ ಎದುರಿಸಿ ಗೌರವ. arrogant of their race, ಅವರು ಓಡುವಂತ ಓಟದಲ್ಲಿಯೂ ಸಹ ಜನರು ಇತರರೊಟ್ಟಿಗೆ ಕಾಂಪಿಟಿಷನ್ ಮಾಡುವಂತ ಸ್ವಭಾವ. if you are arrogant, ನೀನು ಎದುರಿಸುವಂತ ಸೊಕ್ಕಿನ ಸ್ವಭಾವ ಉಳ್ಳವರಾಗಿದ್ರೆ, if you are arrogant, ನೀನು ಸೊಕ್ಕಿನ ಸ್ವಭಾವ ಉಳ್ಳವನಾಗಿದ್ರೆ, God is your enemy. ದೇವರು ನಿನಗೆ ವೈರಿ ಆಗ್ತಾನೆ. He will ensure you that he will break your backbone and ensure you will crawl on your ನಿನ್ನ ಬೆನ್ನೆಲುಬನ್ನು ಮುರಿದು ನೆಲಕ್ಕೆ ತಗ್ಗುವಂತೆ ದೇವರು ಮಾಡ್ತಾನೆ ನಿನಗೆ. especially young people. ವಿಶೇಷವಾಗಿ ಯವನಸ್ಥರೇ, watch out. The Bible says, here when Peter is writing, he says, young people, be clothed with humility. ಇಲ್ಲಿ ಪೇತ್ರನು ಬರೆಯುವಂತ ಸಂದರ್ಭದಲ್ಲಿ ಯವನಸ್ಥರೇ ಅಂತ ಹೇಳಿ ಆತನು ಉಪಯೋಗಿಸಿ ಅಲ್ಲಿ ಹೇಳ್ತಾ ಇದ್ದಾನೆ. Many of you young people, ಅನೇಕ ಯವನಸ್ಥರು ನೀವು, you have become arrogant in your homes. ಮನೆಗಳಲ್ಲಿ ನೀವು ಸೊಕ್ಕಿನವರಾಗ್ತಾ ಇದ್ದೀರಿ. Arrogant in the college and the schools. ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಎದುರಿಸುವಂತ ಸೊಕ್ಕಿನ ಸ್ವಭಾವವುಳ್ಳವರಾಗ್ತಾ ಇದ್ದೀರಿ. Arrogant with people. ಜನರೊಟ್ಟಿಗಿರುವಾಗಲೂ ಸೊಕ್ಕಿನಿಂದ ವರ್ತಿಸುವಂತವರು. You don't know what it means to be humble. ದೀನತೆ ಅನ್ನುವುದಂದ್ರೆ ಏನು ಅನ್ನೋದೇ ನಿಮಗೆ ಗೊತ್ತಿಲ್ಲ. God hates you for that. ನಿನಗೆ ಗೊತ್ತಾ, ದೇವರು ಅದನ್ನ ಇಷ್ಟಪಡೋದಿಲ್ಲ. If you are arrogant, ನೀನು ಸೊಕ್ಕಿನ ಎದುರಿಸುವಂತ ಸ್ವಭಾವವುಳ್ಳವನಾಗಿದ್ರಿ, my Bible says the boastful shall not stand before your eyes. ಇಲ್ಲಿ ನಮ್ಮ ಬೈಬಲ್ ನಲ್ಲಿ ಹೇಳ್ತದೆ, ಗರ್ವಿಗಳು ಸೊಕ್ಕಿನವರು ದೇವರ ಸಾನ್ನಿಧ್ಯದಲ್ಲಿ ನಿಲ್ಲಲಾರರು ಅಂತ ಹೇಳಿ. Especially young people. ವಿಶೇಷವಾಗಿ ಯವನಸ್ಥರು. Especially young people. ವಿಶೇಷವಾಗಿ ಯವನಸ್ಥರು. Humility.
ದೀನತೆ, humility. ದೀನತೆ. Watch out. ಎಚ್ಚರವಾಗಿರ್ರಿ. So this should be our prayer. ಇದು ನಮ್ಮ ಪ್ರಾರ್ಥನೆ ಆಗಿರಬೇಕು. Create in me a clean heart, O Lord. Renew a steadfast spirit within me. ಓ ನನ್ನಲ್ಲಿ ಶುದ್ಧ ಹೃದಯವನ್ನ, ಮನಸ್ಸನ್ನ ನೀನು ನಿರ್ಮಿಸು ಸ್ವಾಮಿ. Lord, give me purity of heart, ನನ್ನ ಹೃದಯದಲ್ಲಿ ಶುದ್ಧತೆಯನ್ನ ಕೊಡು ಸ್ವಾಮಿ. so that your presence will come in me. ಅದರ ನಿಮಿತ್ತ ಶುದ್ಧರಾಗುವಾಗ ನಿನ್ನ ಸಾನ್ನಿಧ್ಯ ನನ್ನಲ್ಲಿ ಬರುವುದು. I desire for you, Lord. ನಾನು ನಿನ್ನನ್ನು ಬಯಸ್ತೇನೆ ಸ್ವಾಮಿ. So that's what we should be. The characteristics of wickedness, boastfulness, iniquity, speaking false, bloodthirsty nature, deceitfulness. Are you realizing those are the things that are happening in your life? ಇಲ್ಲಿ ಗಮನಿಸ್ತಾ ಇದ್ದೀರಿ, ದುಷ್ಟದಾಗಿರುವಂತ ವ್ಯಕ್ತಿ, ಮೋಸ ಮಾಡುವಂತವನು, ಸೊಕ್ಕಿನ ಸ್ವಭಾವ ಉಳ್ಳವಂತವನು, ಎಲ್ಲಾ ರೀತಿ ಎದುರಿಸುವಂತ ಸಂಗತಿಗಳನ್ನ ಮಾಡುವಂತ ಇಂಥ ಸ್ವಭಾವಗಳನ್ನು ನೋಡುವಾಗ ನಿನ್ನಲ್ಲಿಯೂ ಸಹ ಸ್ವಭಾವಗಳು ಇವೆಯಾ? Bible says ಬೈಬಲ್ ಹೇಳ್ತದೆ in Luke chapter 19 verse 10, ಲೂಕನ ಸುವಾರ್ತೆ 19:10ರಲ್ಲಿ the Son of Man came to look for and to save people who are lost. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು. You may be feeling very bad. ನೀನು ನಿನ್ನ ಬಗ್ಗೆ ಬಹಳ ಕೆಟ್ಟದಾಗಿ ಯೋಚಿಸ್ತಾ ಇರಬಹುದು. This is about you. ನಿನ್ನ ಬಗ್ಗೆ ಇದು. This is you. ಇದು ನೀನು. But you know what the Bible says? ನಿನಗೆ ಬೈಬಲ್ ಏನ್ ಹೇಳ್ತದೆ ಗೊತ್ತಾ? God is looking for you. ದೇವರು ನಿನ್ನನ್ನು ನೋಡ್ಲಿಕ್ಕಿದ್ದಾನೆ. Because all this nature, all this wickedness, ಎಲ್ಲಾ ರೀತಿ ದುಷ್ಟ ಕೆಟ್ಟತ್ವಗಳು makes you lost in this world. ಈ ಲೋಕದಲ್ಲಿ ಕಳೆದು ಹೋಗುವಂತೆ ನಿನ್ನನ್ನು ಮಾಡ್ತವೆ. But Jesus is looking for you. ಆದ್ರೆ ಯೇಸು ನಿನ್ನನ್ನು ಹುಡುಕ್ತಾ ಇದ್ದಾನೆ. In Romans chapter 5 verse 8, ರೋಮ 5:8ರಲ್ಲಿ God demonstrates his own love for us in this: while we were still sinners, Christ died for us. ಆದ್ರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. So if you realize this is what the Bible says, God loves you. ಇದನ್ನ ನೀವು ಆ ವಾಕ್ಯ ಹೇಳುವುದನ್ನು ಗಮನಿಸು, ದೇವರು ನಿನ್ನ ಪ್ರೀತಿಸ್ತಾನೆ. Therefore he sent his son Jesus to die for you. ಅದಕ್ಕಾಗಿಯೇ ತನ್ನ ಮಗನನ್ನು ಯೇಸು ಕ್ರಿಸ್ತನನ್ನು ಕಳಿಸಿ ನಿನಗೋಸ್ಕರ ಮರಣವನ್ನ ಹೊಂದುವಂತೆ ಸಾಧ್ಯಪಡಿಸಿದ. So what is your response? ಅದಕ್ಕೆ ನಿನ್ನ ಪ್ರತಿಕ್ರಿಯೆ What ಏನು? is God expecting you from you? ದೇವರು ನಿನ್ನಿಂದ ಅಪೇಕ್ಷಿಸ್ತಾ ಇರುವಂತದ್ದು ಏನು? In Acts chapter 3 verse 19, ಅಪೊಸ್ತಲರ ಕೃತ್ಯ 3:13ರಲ್ಲಿ this is the first thing God is expecting from you. ದೇವರು ಮೊದಲೇ ಸಂಗತಿ ನಿನ್ನಿಂದ ಅಪೇಕ್ಷಿಸ್ತಾ ಇರುವಂತದ್ದು Repent. ಪಶ್ಚಾತ್ತಾಪ ಪಡು. Repent. ಪಶ್ಚಾತ್ತಾಪ ಪಡು. Repent. ಪಶ್ಚಾತ್ತಾಪ ಪಡು. Turn to God, ದೇವರ ಕಡೆಗೆ ತಿರುಗಿಕೋ, so that your sins may be wiped out, ನಿನ್ನ ಒಂದು ಪಾಪಗಳು ತೊಳೆಯಲ್ಪಡುವ. and the times of refreshing may come from the Lord. ಅಂತ ಸಂದರ್ಭದಲ್ಲಿ ನೀನು ತಿರುಗಿ ದೇವರ ಸನ್ನಿಧಾನದಲ್ಲಿ ವಿಶ್ರಾಂತಿ ಕಾಲವು ನಿನಗೆ ಒದಗಿ That ಬರ್ತದೆ. is what God is expecting from your life. ನಿನ್ನ ಜೀವನದಿಂದ ದೇವರು ಅದನ್ನೇ ಅಪೇಕ್ಷಿಸ್ತಾ ಇದ್ದಾನೆ. Oh, if you are filled with arrogance, if you are filled with evil, if you are filled with wickedness, God is calling you, repent and turn to him, because God still is looking for you. ನಿನ್ನಲ್ಲಿ ದುಷ್ಟತ್ವವು, ಕೆಟ್ಟತನವು, ಸೊಕ್ಕಿನ ವಿಷಯಗಳು ತುಂಬಿ ತುಳುಕ್ತಾ ಇದ್ರೆ ನೀನು ಪಶ್ಚಾತ್ತಾಪ ಪಡು, ದೇವರ ಕಡೆಗೆ ತಿರುಗೋ. ಯಾಕಂದ್ರೆ ದೇವರು ನಿನ್ನನ್ನ ಗಮನಿಸ್ತಾ ಇದ್ದಾನೆ, ಹುಡುಕ್ತಾ ಇದ್ದಾನೆ. Now as we move now from verse 7 onwards in Psalm 5, ಕೀರ್ತನೆ 5ನೇ ಅಧ್ಯಾಯ 7ನೇ ವಚನದಿಂದ ನಾವು ಮುಂದೆ ಸಾಗುವಂತೆ we will look at one by one verses. ಅಲ್ಲಿ ಒಂದು ವಚನ ನಂತರ ಒಂದು ವಚನ ನೋಡ್ತಾ ಹೋಗೋಣ. In these 6 verses we come across believers' attitude to the Lord and Lord's attitude towards the believers. ಇಲ್ಲಿ ನಾವು ನೋಡಿದ್ವಿ ದೇವರ ಕಡೆ ವಿಶ್ವಾಸಿ ಆಗಿರುವಂತ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಇರ್ತದೆ, ದೇವರು ವಿಶ್ವಾಸಿಯೊಟ್ಟಿಗೆ ಯಾವ ರೀತಿ ವರ್ತಿಸ್ತಾನೆ ಅನ್ನೋದು ನೋಡಿದ್ವಿ. In previous segment, that is 4, 5 and 6, ನಾವು ಹಿಂದಿನ ಒಂದು ವಚನದಲ್ಲಿ 4:5-6ರಲ್ಲಿ we saw about wickedness. ಅಲ್ಲಿ ಆ ದುಷ್ಟತ್ವದ ಬಗ್ಗೆ ನಾವು ನೋಡಿದ್ವಿ. But then from verse 7 onwards to 12, ಇಲ್ಲಿ ನಾವು 7ನೇ ವಚನದಿಂದ 12 ವಚನ ನೋಡುವಾಗ the Lord blesses those who believe in him. ಆತನನ್ನ ನಂಬುವವರನ್ನ ದೇವರು The ಆಶೀರ್ವದಿಸ್ತಾನೆ. Lord blesses those who trust him. ಯಾರು ಆತನ ಮೇಲೆ ಭರವಸೆ ಬಿಡ್ತಾರೋ ಅವರನ್ನ ಆಶೀರ್ವದಿಸ್ತಾನೆ. Notice interestingly, in English it begins, the verse 7, it begins, but I. ಇಂಗ್ಲಿಷ್ ನಲ್ಲಿ ಆದ್ರೆ ನಾನು ಅಂತ ಆರಂಭವಾಗ್ತದೆ ಶಬ್ದ. This is a very important but I. ಇದು ಬಹಳ ಬಹಳ ಪ್ರಾಮುಖ್ಯವಾಗಿರುವಂತ ಶಬ್ದ, ಆದ್ರೆ ನಾನು ಅನ್ನುವಂಥದ್ದು. ನಾನಂತೂ, but I. ನಾನಂತೂ. So that means this is the comparison that he is doing. ಇಲ್ಲಿ ಆತನು ಇದನ್ನು ಹೋಲಿಸ್ತಾ ಇದ್ದಾನೆ. All this is wicked, all this is bad, but I. ಇಲ್ಲಿ
ಇಲ್ಲಿ ಎಲ್ಲಾ ಕೆಟ್ಟತನ ಇದೆ, ದುಷ್ಟರಿದ್ದಾರೆ, ಎಲ್ಲಾರು ಇದ್ದಾರೆ, ಆದ್ರೆ ನಾನಂತೂ But ಆದ್ರೆ Lord, ನಾನಂತೂ notice the believer's attitude here. ಇಲ್ಲಿ ವಿಶ್ವಾಸಿಯ ಒಂದು ಸ್ವಭಾವ ವರ್ತನೆ ನೋಡ್ರಿ. Verse 7. 7ನೇ ವಚನ, I, through the abundance of your steadfast love, will enter your house. I will bow down towards your holy temple in the fear of you. ನಾನಂತೂ ನಿನ್ನ ಮಹಾಕೃಪೆಯನ್ನ ಹೊಂದಿದವನಾಗಿ ನಿನ್ನ ಮಂದಿರದೊಳಕ್ಕೆ ಪ್ರವೇಶಿಸುವೆನು, ನಿನ್ನಲ್ಲಿಯೇ ಭಯಭಕ್ತಿ ಉಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. So I will not stand far off anymore. ನಾನು ಇನ್ನು ದೂರವಾಗಿ ನಿಂತುಕೊಳ್ಳೋದಿಲ್ಲ. I will go to my father's house. ನಾನು ನನ್ನ ತಂದೆಯ ಮನೆಗೆ ಹೋಗ್ತೇನೆ. I will throw myself upon him. ನನ್ನನ್ನ ನಾನು ಆತನ ಮುಂದೆ ಚೆಲ್ಲಿ ಅಡ್ಡ ಬೀಳ್ತೇನೆ. I will surrender myself to his abundance. ಆತನ ಒಂದು ಸಮೃದ್ಧಿಯಲ್ಲಿ ನಾನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ತೇನೆ. David was chased away from the temple. ಅಲ್ಲಿ ಒಂದು ಆಲಯದಿಂದ ಆತನ ಹೊರ ಹಾಕಿದ್ರು. And he had a longing to go back to the temple. ಆ ಒಂದು ಆಲಯಕ್ಕೆ ತಿರುಗಿ ಆತನ ಹೋಗುವಂತ ಬಯಕೆ ಇತ್ತು. And please remember, the temple is not yet built. ಇನ್ನೂ ಸಹ ಆಲಯ ಕಟ್ಟಲ್ಪಟ್ಟಿಲ್ಲ. But then he has this desire, I want to be in God's temple. ಆದ್ರೆ ಆತನಲ್ಲಿ ಈ ಒಂದು ಬಯಕೆ, ನಾನು ದೇವರ ಆಲಯದಲ್ಲಿ ಇರ್ಬೇಕಂತ ಹೇಳಿ. I want to enter your house. ನಾನು ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. Oh, the temple has not yet been built. ಇನ್ನು ಆಲಯ ಮಂದಿರಲ್ಲಿ ಪಟ್ಟಿಲ್ಲ. But his heart is already directed towards that. ಆದ್ರೂ ಸಹ ಆ ಒಂದು ಹೃದಯ ಅದರ ಕಡೆ ಎಳಿತಾ ಇದೆ. Wherever it is. ಎಲ್ಲೋ ಅದು ಇರ್ಲಿ. Today we direct our hearts to heaven. ನಾವು ಈ ದಿನ ನಮ್ಮ ಹೃದಯವನ್ನ ಒಂದು ಪರಲೋಕದ ಕಡೆಗೆ ನಾವು The house of God. ದೇವರ ಮನೆ. We are not limited by our place. ನಾವು ಯಾವುದೇ ಒಂದು ಸ್ಥಳಕ್ಕೆ ಸೀಮಿತ ಜನರಲ್ಲ. Are you a believer? ನೀನು ವಿಶ್ವಾಸಿಯಾ? We are not limited by a place. ನಾವು ಸ್ಥಳಗಳಿಗೆ ಸೀಮಿತರಾಗಿರುವಂತ ಜನರಲ್ಲ. So we have been worshiping in our homes. ನಮ್ಮ ಮನೆಗಳಲ್ಲಿ ಆರಾಧಿಸಬಹುದು. But this desire, oh God, this is what I do. I, through the abundance of your steadfast love, will enter your house. There is a craving in me to come to your house. ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು, ನಿನ್ನ ಆಲಯಕ್ಕೆ ಬರುವಂತ ಬಯಕೆ, ಅಭಿಲಾಷೆ ಆತನಲ್ಲಿ. And in the New Testament, ಹೊಸ ಒಡಂಬಡಿಕೆಯಲ್ಲಿ God is looking for those who worship him in spirit and in truth. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವಂತ ಜನರನ್ನ ದೇವರು ಹುಡುಕ್ತಾ ಇದ್ದಾನೆ. And Jesus says, that Christ has given us the right to enter his holy place by the blood. Hebrews chapter 10 and verse 19. ಇಬ್ರಿಯ ಪುಸ್ತಕ 10ನೇ ಅಧ್ಯಾಯ 19ನೇ ವಚನ. We have confidence to enter in the most holy place by the blood of Jesus. ಅಲ್ಲಿ ನಾವು ಹೀಗಿರುವುದರಲ್ಲಿ ಯೇಸು ನಮಗೋಸ್ಕರ ಪ್ರತಿಷ್ಠಿತ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ. So during this lockdown, ಈ ಒಂದು ಲಾಕ್ಡೌನ್ ಸಮಯದಲ್ಲಿ we have had all this experience where we looked at the Creator from our homes. ಈ ರೀತಿಯಾಗಿರುವಂತ ಎಲ್ಲಾ ರೀತಿಯ ಅನುಭವಗಳು ನಮಗೆ ಆಗಿರುವಂತದ್ದು. But many of you have told, longing to come together. ಆದ್ರೆ ಅನೇಕರು ನೀವು ಹೇಳ್ತಾ ಇದ್ರಿ, ನಮಗೆ ಆಲಯಕ್ಕೆ ನಮಗೂ ಬರ್ಬೇಕನ್ನುವಂತ. And possibly God knows, that's why this in Psalm 5 we read, but I, through the abundance of your steadfast love, will enter your house. I will bow down towards your holy temple in the fear of you. ಅದಕ್ಕಾಗಿಯೇ ಈ ಕೀರ್ತನೆ 5 ನಾವು ಅಧ್ಯಯನ ಮಾಡ್ತಾ ಇರುವಂತೆ, ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು, ನಿನ್ನಲ್ಲಿ ಭಯಭಕ್ತಿ ಉಳ್ಳವನಾಗಿ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. Lord, almost 2-3 months now we have not come. ದೇವರೇ, ನಾನು 2-3 ತಿಂಗಳುಗಳಿಂದ ನಾವು ಬರ್ಲಿಕ್ಕೆ ಸೇರ್ಲಿಕ್ಕೆ ಸಾಧ್ಯ ಆಗಿಲ್ಲ. We will come now and fall at your feet. ಈಗ ನಾವು ಬಂದು ನಿನ್ನ ಸಾನ್ನಿಧ್ಯದಲ್ಲಿ ಅಡ್ಡ ಬೀಳ್ತೇವೆ. We are missing this fellowship. ಈ ರೀತಿ ಸೇರಿ ಬರುವ ಅನ್ಯೋನ್ಯತೆಯನ್ನು ನಾವು ಕಳೆದುಕೊಂಡು ಮಿಸ್ ಮಾಡ್ತಾ We ಇದ್ದೇವೆ. are missing coming together and worshiping. ಒಬ್ಬರಿಗೊಬ್ಬರು ಸೇರಿ ಆರಾಧಿಸುವುದನ್ನ ನಾವು ಬಹಳ ಅದನ್ನು ಬಯಸ್ತಾ ಇದ್ದೇವೆ. That's the attitude of a believer for worship. ಆರಾಧನೆಗಾಗಿ ಒಬ್ಬ ವಿಶ್ವಾಸಿಯಲ್ಲಿ ಇರಬೇಕಾಗಿರುವಂತ ವರ್ತನೆ. This is David. ಇದು ದಾವೀದನು. He has gone through danger. ಆತನು ಬಹಳ ಕಠಿಣ ಪರಿಸ್ಥಿತಿಯಲ್ಲಿ, ಅಪಾಯದ ಪರಿಸ್ಥಿತಿಯಲ್ಲಿ A new morning has started. ಈಗ ನಸುಗಿನ ಜಾವ ಆರಂಭವಾಗಿದೆ. Look at the attitude of the followers there. ಅಲ್ಲಿ ಹಿಂಬಾಲಿಸುವಂತ ಒಂದು ಜನರ ಒಂದು ಸ್ವಭಾವರ್ತನೆ ನೋಡ್ರಿ. Not only is an attitude of following, ಹಿಂಬಾಲಿಸುವಂತ worship, ಆರಾಧಿಸುವಂತದ್ದು ಮಾತ್ರ ಅಲ್ಲ, he also has an attitude of following. ಆತನು ಹಿಂಬಾಲಿಸುವಂತ ಒಂದು ಸ್ವಭಾವವುಳ್ಳಂತ ವ್ಯಕ್ತಿ. Verse 8. Lead me, O Lord, in your righteousness, because of my enemies make your way straight before me. ಯೆಹೋವನೇ, ವಿರೋಧಿಗಳು ನನ್ನ
ಕೇಡನ್ನೇ ಹಾರೈಸುತ್ತಿರುವುದರಿಂದ ನಿನ್ನ ನೀತಿಗೆ ಸರಿಯಾಗಿ ನನ್ನನ್ನು ನಡೆಸು. Lead me, O Lord. ನನ್ನನ್ನು ನಡೆಸು ಸ್ವಾಮಿ. You know, some people say, follow me, O Lord. ಕೆಲವೊಬ್ರು ಹೇಳ್ತಾರೆ ಸ್ವಾಮಿ ನನ್ನನ್ನು ಹಿಂಬಾಲಿಸು ಅಂತೆ. Follow me, O Lord. ಓ ಸ್ವಾಮಿ ನನ್ನನ್ನು ಹಿಂಬಾಲಿಸು ಅಂತ. This day has begun. ಯಾಕಂದ್ರೆ ದಿನ ಆರಂಭವಾಗಿದೆ. Follow me, O Lord. ನನ್ನನ್ನು ಹಿಂಬಾಲಿಸು ದೇವರೇ ನೀನು. But the prayer of David ಆದ್ರೆ is, ದಾವೀದನ ಪ್ರಾರ್ಥನೆ, a prayer of a believer is, ಒಂದು ವಿಶ್ವಾಸಿಯ ಪ್ರಾರ್ಥನೆ. oh, you lead me, O Lord. ಓ ದೇವರೇ ನೀನು ನನ್ನನ್ನು ನಡೆಸು. No, David wrote this psalm possibly during as he escaped from Absalom. ಅಬ್ಸಾಲೋಮನಿಂದ ಆತನು ಓಡಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಮಾಡಿರುವಂತಹ ಕೀರ್ತನೆ You know, possibly now he is praying, make me a just king, O God, a righteous king, O God, ಈಗ ನನ್ನನ್ನ ಒಂದು ನೀತಿವಂತ ರಾಜನನ್ನಾಗಿ ಮಾಡು ಅನ್ನುವಂತ ರೀತಿಯಲ್ಲಿ, so that even my enemies will not find fault in me. ಯಾಕಂದ್ರೆ ನನ್ನ ಒಂದು ವೈರಿಗಳು ಸಹ ನನ್ನಲ್ಲಿ ಕೆಟ್ಟದ್ದನ್ನ ಕಂಡುಕೊಳ್ಬಾರ್ದು. Make my way straight, O ನನ್ನ God. ಒಂದು ಮಾರ್ಗಗಳನ್ನು ಸರಿ ಸರಾಗ ಮಾಡು. Whatever it costs, whatever the sacrifice, but make my way to go, Father. ಏನ್ ಬೇಕಾದಾಗ್ಲಿ ಸ್ವಾಮಿ, ಏನೇ ಆಗ್ಲಿ, ಆದ್ರೆ ನನ್ನ ಒಂದು ಮಾರ್ಗಗಳನ್ನ ಸರಾಗ ಮಾಡು. People want to choose the broader gate. ಯಾವಾಗ್ಲೂ ಜನರು ದೊಡ್ಡ ಮಾರ್ಗವನ್ನ ಹುಡುಕ್ತಾರೆ. They want to choose the easy way. ಬಹಳ ಸರಳವಾಗಿರುವಂತಹ ಒಂದು ರೀತಿ ಶಾರ್ಟ್ಕಟ್ ರೂಟ್ ಅನ್ನು ಹುಡುಕುವಂತ ರೀತಿ ಜನರು ಹುಡುಕ್ತಾರೆ. But you know what Jesus told in Matthew chapter 7 verse 13 and 14? ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 13-14 ಯೇಸು ಏನ್ ಹೇಳ್ತಾನೆ ಗೊತ್ತಾ? Enter through the narrow gate, for wide is the gate and broad is the road that leads to destruction, and many enter through it. ನಾವು ನೋಡ್ತೇವೆ, ಇಕ್ಕಟ್ಟಾದ ಬಾಗಿಲಿನಿಂದ ಒಳಗೆ ಹೋಗಿರಿ, ನಾಶಕ್ಕೆ ಹೋಗುವ ಬಾಗಿಲು ದೊಡ್ಡದು, ದಾರಿ ಅಗಲವು, ಅದರಲ್ಲಿ ಹೋಗುವವರು ಬಹುಜನ. You know, many people want to choose the easy way. ಅನೇಕ ಜನರು ಬಹಳ ದೊಡ್ಡ ಮಾರ್ಗ, ಬಹಳ ಸರಳ ಶಾರ್ಟ್ಕಟ್ ಮಾರ್ಗ ಹುಡುಗ. They don't want God to lead them because they know it can be a narrow way. ದೇವರು ಅವರನ್ನ ನಡೆಸಬೇಕಂತ ಅವ್ರು ಬಯಸೋದಿಲ್ಲ, ಅವ್ರಿಗೆ ಗೊತ್ತು, ಯಾಕಂದ್ರೆ ಈ ರೀತಿ ಆಗಿರುವಂತ ಮಾರ್ಗವನ್ನ ಹಿಡಿದು ಅವರು ಹೋಗಲು ಬಯಸ್ತಾರೆ. Here is David crying out to God, Lord, I am a small child, I am lifting up my hand to hold your finger, you lead me. ಇಲ್ಲಿ ದಾವೀದನು ಕೂಗಿ ಹೇಳ್ತಾ ಇದ್ದಾನೆ, ಸ್ವಾಮಿ ನಾನು ಚಿಕ್ಕ ಮಗುವಿನಂತೆ ಹುಡುಗನಂತಿದ್ದೇನೆ, ನಾನು ನಿನ್ನ ಕೈಯನ್ನು ಹಿಡಿತೇನೆ, ನೀನು ನನ್ನನ್ನು ನಡೆಸು. That should be our attitude every morning as we get up. Lord, I lift up my hands to you, hold your finger, you lead me. ಓ ಪ್ರತಿ ಮುಂಜಾನೆ ಹೇಳುವಾಗ ನಮ್ಮ ವರ್ತನೆ ಸ್ವಭಾವ ಈ ರೀತಿಯಲ್ಲಿರ್ಬೇಕು. ಸ್ವಾಮಿ ನನ್ನ ಕೈಯನ್ನೆತ್ತುತ್ತೇನೆ, ನಿನ್ನ ಬರಳನ್ನ ನಾನು ಹಿಡಿದುಕೊಳ್ತೇನೆ, ನೀನು ನನ್ನನ್ನು ನಡೆಸು. So when I hold your hand and you lead me, ಯಾವಾಗ ನಾನು ನಿನ್ನ ಕೈಯನ್ನು ಹಿಡಿತೇನೆ, ನೀನು ನನ್ನನ್ನು ನಡೆಸ್ತೀಯೋ, I know that path will be a path of righteousness. ನನಗೆ ಗೊತ್ತು ಆ ಮಾರ್ಗವು ನೀತಿಯ ಮಾರ್ಗವಾಗಿರುತ್ತದೆ. Because we know in Isaiah 35 verse 8, ಯೆಶಾಯ 35:8 ನಾವು ನೋಡುವಂತೆ a highway will be there. ಅಲ್ಲಿ ಬಹಳ ಎತ್ತರವಾಗಿರುವಂತ ಮಾರ್ಗವಿದೆ, ರಾಜ್ಯ ಮಾರ್ಗ. You know, God wants to give us the highway. ಅಲ್ಲಿ ದೇವರು ನಮಗೆ ರಾಜ್ಯ ಮಾರ್ಗವನ್ನು ಕೊಡಲು ಬಯಸ್ತಾರೆ. You know, the unclean will not journey on it. Wicked fools will not go about on it. ಅದರ ಮೇಲೆ ಕೆಟ್ಟ ಜನರು, ಅಶುದ್ಧವಾಗಿರುವಂತ ಜನರು ನಡಿಲಿಕ್ಕೂ ನಿಲ್ಲಿಕ್ಕೂ ಸಾಧ್ಯ ಇಲ್ಲ. ಅದು ಮಾರ್ಗದ ಮೇಲೆ. Do you want to choose the highway or the foolish way? ನೀನು ಆ ಒಂದು ದೊಡ್ಡ ರಾಜ್ಯ ಮಾರ್ಗವನ್ನು ಆಯ್ದುಕೊಳ್ತೀಯೋ ಅಥವಾ ಒಂದು ಮೂರ್ಖನ ಮಾರ್ಗ ಆಯ್ದುಕೊಳ್ತೀಯೋ? It depends upon who leads you. ನಿನ್ನನ್ನು ಯಾರು ನಡೆಸ್ತಾರಲ್ಲ ಅದ್ರ ಮೇಲೆ If ಆಧಾರಿತವಾಗಿ. you want the Lord, lead me, O God. ದೇವ್ರೆ ನೀನು ನನ್ನನ್ನು ನಡೆಸು ಅಂತ ಹೇಳುವುದಾಗಿದ್ದಲ್ಲಿ, You know, this word lead me, O God is a very popular word. ಇದು ಬಹಳ ಪ್ರಸಿದ್ಧಿ ಆಗಿರುವಂತ ಮಾತ್ರ. ಇದು ಏನಂತ, ನನ್ನನ್ನು ನಡೆಸು ಅಂತ ಹೇಳಿ. But never, they will not allow God to lead them at all, because the real meaning is, God, follow me, O God. ಆದ್ರೆ ಹೇಳ್ತಾರೆ ನನ್ನ ನಡೆಸು ಸ್ವಾಮಿ, ಆದ್ರೆ ನಿಜವಾದ ಉದ್ದೇಶ ಅವ್ರದ್ದು ಇರೋದೇ ಇಲ್ಲ. ಅವ್ರ ಉದ್ದೇಶ ಏನು? ದೇವ್ರೆ ನೀನು ನನ್ನನ್ನು ಹಿಂಬಾಲಿಸು ಅಂತ ಇರ್ತದೆ. Verse 10, let's move on. ವಚನ. You know, this is what the Bible says. ಬೈಬಲ್ ಈ ರೀತಿಯಾಗಿ ಹೇಳ್ತದೆ. You know, the attitude of a believer is that they also will seek judgment. You know, verse 9, I think that's what it says. There is no truth in their mouth, and their inmost self is destruction. Their throat is an open grave. They flatter with their tongue. Make them bear their guilt, O God. 9ನೇ ವಚನ, ಅವರ ಬಾಯಲ್ಲಿ ಯಥಾರ್ಥವಿಲ್ಲ, ಅವರು ನಾಲಿಗೆಯಿಂದ ಸವಿ ಮಾತನಾಡಿದ್ರು, ಅವರ ಹೃದಯದಲ್ಲಿ ನಾಶವಾದ ಗುಂಡಿಯೇ,
ಅವರ ಗಂಟಲು ತೆರೆದಿರುವ ಸಮಾಧಿ. So suddenly now the psalmist is also, as a believer, is talking about the wicked people. ಅಲ್ಲಿ ದುಷ್ಟನ ಒಂದು ಬಗ್ಗೆ ಇಲ್ಲಿ ದಾವೀದನು ಇಲ್ಲಿ ಮಾತನಾಡ್ತಾ ಇದ್ದಾನೆ. So a believer's attitude towards worship, a believer's attitude towards following, and now a believer's attitude to the sinful world. ಇಲ್ಲಿ ಆರಾಧನೆಗೆ ಸಂಬಂಧಪಟ್ಟಂತೆ, ಹಿಂಬಾಲಿಸುವುದಕ್ಕೆ ಸಂಬಂಧಪಟ್ಟಂತೆ, ಅದರ ನಂತರ ಈಗ ಆತನ ಒಂದು ಸ್ವಭಾವ ವರ್ತನೆಗೆ ಸಂಬಂಧಪಟ್ಟಂತೆ ವಿಶ್ವಾಸಿ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೇವೆ. Sinners will be judged. ಇಲ್ಲಿ ಒಂದು ದುಷ್ಟರು ಯಾವಾಗ್ಲೂ ಪಾಪಿಗಳು, ಅವರಿಗೆ ನ್ಯಾಯ ತೀರ್ಪು ಹಾಗೆ ಆಗ್ತದೆ. Because they are liars, ಯಾಕಂದ್ರೆ ಅವ್ರು ಸುಳ್ಳುಗಾರರು, accusers, the throat is an open grave. ಅವರು ಹೃದಯ ನಾಶಕರವಾಗಿರುವಂತದ್ದು, ಅವರ ಬಾಯಿ ಯಥಾರ್ಥವಿಲ್ಲ, ತೆರೆದಿರುವ ಗಂಟಲು ಸಮಾಧಿ. Evil comes out of their mouth. ಬಾಯಿ ತೆಗೆದ್ರೆ ಯಾವಾಗಲೂ ಕೆಟ್ಟದ್ದೇ ಹೊರಗಡೆ ಬರ್ತದೆ. So now psalmist is declaring what would finally happen to these people. ಈ ಒಂದು ಜನರಿಗೆ ಕೊನೆಯದಾಗಿ ಏನಾಗ್ತದೆ ಇಂಥ ಜನರಿಗೆ ಅಂತ ಕೀರ್ತನೆಗಾರನಲ್ಲಿ ಹೇಳ್ತಾ You ಇದ್ದಾರೆ. know, they do all this, ಇವೆಲ್ಲ ಸಂಗತಿಗಳನ್ನ ಅವ್ರು ಮಾಡ್ತಾರೆ. but there is no truth in their mouth. Verse 9. ಬಾಯಿಯಲ್ಲಿ ಒಟ್ಟು ಸತ್ಯ ಅನ್ನುವುದೇ ಇಲ್ಲ. Their inmost self is destruction. ಅವರ ಹೃದಯ ಸಂಪೂರ್ಣವಾಗಿ ನಾಶವಾಗಿರುವಂತ ಗುಂಡಿ ಅಂತಿದೆ. He is telling what is going to happen to them. ಅವರಿಗೆ ಏನಾಗ್ತದೆ ಅನ್ನೋದನ್ನ ಆತನು ಹೇಳ್ತಾ ಇದ್ದಾನೆ ಇಲ್ಲಿ. Are you boastful? ನೀವು ಹೊಗಳಿಕೊಳ್ತಾ ಇದ್ದೀರಾ? Are you filled with iniquity? ಎಲ್ಲಾ ರೀತಿಯ ದುಷ್ಟತ್ವ ಕೆಟ್ಟತ್ವದಿಂದ ತುಂಬಿ, Are you speaking false? ಎಲ್ಲಾ ಸುಳ್ಳು ಸತ್ಯ ಅಸತ್ಯಗಳನ್ನ Are you bloodthirsty, talking always against people? ಬೇರೆ ಜನರ ಬಗ್ಗೆ ಮಾತನಾಡ್ತಾ ಯಾರನ್ನ ನರಹತ್ಯೆ ಮಾಡ್ಲಿ ಅನ್ನುವಂತ ರೀತಿ ಕಾಯ್ತಾ ಇದ್ದೀರಾ? Is that your attitude? ಅದು ನಿನ್ನ ವರ್ತನೆ ಸ್ವಭಾವ ಆಗಿದ್ದಲ್ಲಿ Judgment is going to come. ನಿನ್ನ ಮೇಲೆ ನ್ಯಾಯ ತೀರ್ಪು ಬರ್ಲಿಕ್ಕಿದೆ. And then finally verse 11 and 12. 11-12 ಕೊನೆಯ ವಚನ. Notice what the Bible says. ಬೈಬಲ್ ಏನ್ ಹೇಳ್ತದೆ ನೋಡ್ರಿ. But let all who take refuge in you rejoice. Let them ever sing for joy and spread your protection over them, that those who love your name may exult in you. For you bless the righteous, O Lord. You cover him with favor as with a shield. 11-12 ಯೆಹೋವನೇ ನೀತಿವಂತನನ್ನು ಆಶೀರ್ವದಿಸುವವನು ನೀನೇ, ನಿನ್ನ ದಯೆಯು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಆದ ಕಾರಣ ನಿನ್ನನ್ನ ಮರೆಹೊಕ್ಕುವವರೆಲ್ಲರೂ ಸಂತೋಷ ಪಡುವರು. ನೀನು ಕಾಪಾಡುವವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. Notice this word joy in verse 11. ಇಲ್ಲಿ 11ನೇ ವಚನದಲ್ಲಿ ನೋಡ್ರಿ ಸಂತೋಷ ಅನ್ನುವಂತ ಮಾತು. Rejoice. ಸಂತೋಷ ಪಡುವಂತದ್ದು, ಆನಂದ ಧ್ವನಿ ಮಾಡುವುದು. Very important things. ಬಹಳ ಪ್ರಾಮುಖ್ಯವಾದ ಸಂಗತಿಗಳು. Many people want that. ಅನೇಕ ಜನರಿಗೆ ಅದು ಬೇಕು. But you know what the Bible says? ಬೈಬಲ್ ಏನ್ ಹೇಳ್ತದೆ ಗೊತ್ತಾ? Are you seeking joy and happiness? ಸಂತೋಷ ಮತ್ತು ಉಲ್ಲಾಸವನ್ನ ನೀನು ಹುಡುಕ್ತಾ ಇದೀಯಾ? Well, according to verse 11, 11ನೇ ವಚನದ ಪ್ರಕಾರ, but let all who take refuge in you rejoice. Let them ever sing for joy. ಇಲ್ಲಿ ನಾವು ನೋಡ್ತೇವೆ 11ನೇ ವಚನದಲ್ಲಿ ನಿನ್ನ ದಯೆ ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು ಅಂತ ಹೇಳಿ. The believer's life is filled with spiritual joy as a natural result, as a natural consequences of his attitude towards the Lord. ದೇವರೊಟ್ಟಿಗೆ ಆತನಿರುವಂತ ವರ್ತನೆ ನಿಮಿತ್ತ ವಿಶ್ವಾಸಿ ಜೀವನದಲ್ಲಿ ತನ್ನಿಂದ ತಾನೇ ಆ ಒಂದು ಆತ್ಮಿಕವಾಗಿರುವಂತ ಸಂತೋಷ ಆತನನ್ನು ಆವರಿಸಿಕೊಳ್ತದೆ. We saw the attitude of a believer. ವಿಶ್ವಾಸಿಯ ಒಂದು ವರ್ತನೆ ಸ್ವಭಾವವನ್ನು ನಾವು ನೋಡ್ತಾ But ಇದ್ದೇವೆ. here in verse 11 and 12, ಇಲ್ಲಿ 11-12ರಲ್ಲಿ we see the attitude of the Lord. ದೇವರ ವರ್ತನೆ, ದೇವರ ಸ್ವಭಾವಗಳನ್ನು ಸಹ ನೋಡ್ತಾ ಇದ್ದೇವೆ ಇಲ್ಲಿ. God wants to give you joy. ದೇವರು ನಿನಗೆ ಸಂತೋಷವನ್ನು ಕೊಡಲು God ಬಯಸ್ತಾನೆ. wants to give you joy. ದೇವರು ನಿನಗೆ ಸಂತೋಷವನ್ನು ಕೊಡಲು God ಬಯಸ್ತಾನೆ. wants to give you happiness. ಓ ಉಲ್ಲಾಸ, ಆನಂದವನ್ನು ಕೊಡಲು ಆತನು ಬಯಸ್ತಾನೆ. More than what the world will give. ಲೋಕವು ಕೊಡೋಕ್ಕಿಂತ ಹೆಚ್ಚಾಗಿ ಆತನು ನಿನಗೆ ಕೊಡ್ತಾನೆ. In fact, to whom does he give? ಯಾರಿಗೆ ಆತನು ಕೊಡ್ತಾನೆ? Two things the psalmist says. ಕೀರ್ತನೆಗಾರನು 2 ಸಂಗತಿ ಹೇಳ್ತಾ ಇದ್ದಾನೆ ಇಲ್ಲಿ. Those who trust in you. ಆತನ ಮೇಲೆ ನಂಬಿಕೆ ಇಡುವವರಿಗೆ. Those who take refuge in you. ನಿನ್ನಲ್ಲಿ ಆಶ್ರಯ ಹೊಂದುವಂತ ಜನರಿಗೆ. To them God gives joy. ಅಂತವರಿಗೆ ಆತನು ಸಂತೋಷ And ಕೊಡ್ತಾನೆ. those who love your name. ನಿನ್ನ ಹೆಸರು ನಿಮಿತ್ತ ಆತನು ಪ್ರೀತಿಸುವಂತ ಜನರಿಗೆ. Do you like God? ದೇವರನಿಗೆ ನೀನು ಇಷ್ಟಪಡ್ತೀಯಾ? Do you like Jesus? ಯೇಸುವನ್ನ ಇಷ್ಟಪಡ್ತೀಯಾ? He will give you joy. ನಿನಗೆ ಸಂತೋಷ He ಕೊಡ್ತಾನೆ. will give you happiness. ಆತನು ನಿನಗೆ ಆನಂದ ಕೊಡ್ತಾನೆ. This is not a made in China happiness. ಇದು ಚೈನಾ, ಮೇಡ್ ಇನ್ ಚೈನಾ ಹ್ಯಾಪಿ ಸಂತೋಷ ಅಲ್ಲ.
This is from heaven. ಇದು ಪರಲೋಕದಿಂದ ಬಂದಿರುವಂತದ್ದು. People do evil things to get joy. ಅಯ್ಯೋ, ಸಂತೋಷ ಪಡುವುದಕ್ಕಾಗಿ ಅನೇಕ ಜನರು ಕೆಟ್ಟ ಕೆಟ್ಟ ಸಂಗತಿಗಳನ್ನು ಮಾಡ್ತಾರೆ. But if you are a believer, ನೀನು ವಿಶ್ವಾಸಿಯಾಗಿದ್ದರೆ God wants to give you His joy from heaven. God wants to give you. ದೇವರು ಪರಲೋಕದ ಸಂತೋಷವನ್ನ ದೇವರು ನಿನಗೆ ಕೊಡಲು ಬಯಸ್ತಾನೆ. And another thing in verse 12. 12ನೇ ವಚನದಲ್ಲಿ, For you bless the righteous. ಅಲ್ಲಿ ನಾವು ನೋಡ್ತೇವೆ, ನೀತಿವಂತರನ್ನ ನೀನು ಆಶೀರ್ವದಿಸ್ತಿ. For you bless the righteous. ನೀನು ನೀತಿವಂತನನ್ನ ಆಶೀರ್ವದಿಸ್ತಿ. For you bless the righteous. ನೀನು ನೀತಿಯನ್ನ ಆಶೀರ್ವದಿಸ್ತಿ. You know what? If you continue to do evil, ನೀನು ಕೆಟ್ಟತನವನ್ನ ಮಾಡ್ತಾನೆ ಹೋದ್ರೆ God will not bless you. ದೇವರು ನಿನ್ನನ್ನು ಆಶೀರ್ವದಿಸೋದಿಲ್ಲ. God will not go with you. ನಿನ್ನೊಟ್ಟಿಗೆ ದೇವರು ನಡೆಯೋದಿಲ್ಲ. No, God will not bless evil people. ಕೆಟ್ಟ ದುಷ್ಟ ಜನರನ್ನ ದೇವರು ಆಶೀರ್ವದಿಸೋದಿಲ್ಲ. God will bless only godly people. ದೇವ ಜನರು ನೀತಿವಂತ ಜನರನ್ನ ಮಾತ್ರ ದೇವರು You know, ಆಶೀರ್ವದಿಸ್ತಾನೆ. God has the written blessings for those who are godly people. ಯಾರು ದೇವ ಜನರಾಗಿರ್ತಾರೋ, ಯಾರು ನೀತಿವಂತರಾಗಿರ್ತಾರೋ ಅವರಿಗೆ ಆಶೀರ್ವಾದವನ್ನ ಆತನು ಬರೆದು You know, ಕೊಟ್ಟಿದ್ದಾನೆ. those who are godly, spiritual, ಆತ್ಮಿಕ ಜನರು, ಭಕ್ತಿವಂತ ಜನರು, He has appointed His people to be heirs of blessings. ಅಲ್ಲಿ ಅವ್ರಿಗೋಸ್ಕರ ಬಹಳ ಬಹಳ ಆಗಿರುವಂತ ಆಶೀರ್ವಾದಗಳು ಅವ್ರಿಗೋಸ್ಕರ ಇಟ್ಟಿದ್ದಾನೆ. ಬಾಧ್ಯತೆಯಾಗಿ, heirs of blessings. ಅವರಿಗೆ ಬಾಧ್ಯತೆಯಾಗಿ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. Not only that, as we read in verse 12, 12ನೇ ವಚನದಲ್ಲಿ ಮಾತ್ರ ಅಲ್ಲ, as we read there, O Lord, you cover him with favor as with a shield. ಅಲ್ಲಿ ನಾವು ನೋಡ್ತೇವೆ, ನಿನ್ನ ದೊಡ್ಡ ದೊಡ್ಡ ಗುರಾಣಿಯಂತೆ ಅವನನ್ನು ಆಶ್ರಯಿಸಿಕೊಳ್ಳುವುದು ಅಂತ. Favor, your favor will surround him as a shield. ಅವರ ಸುತ್ತಲೂ ಸಂಪೂರ್ಣವಾಗಿ ಅವರನ್ನು ಆವರಿಸಿಕೊಳ್ಳುವಂತದ್ದು, ನಿನ್ನ ಕೃಪೆ ಆವರಿಸಿಕೊಳ್ಳುವುದು. Do you want God's favor? ದೇವರ ಒಂದು ಕೃಪೆ ನಿನಗೆ ಬೇಕಾ? Are you seeking God's favor? ದೇವರ ಒಂದು ಕೃಪೆ ನಿನಗೆ ಹುಡುಕ್ತಾ ಇದೆಯಾ? The psalm says God will, like a shield He will bring. ಆತನು ನಿನಗೆ ಒಂದು ಗುರಾಣಿಯಂತೆ ಸಂಪೂರ್ಣವಾಗಿ ಇಟ್ಟು ನಿನ್ನ ಮೇಲೆ ಅದನ್ನು ಬರ್ಕೊಡಿಸ್ತಾನೆ. Like a shield of faith that will quench the fiery darts of the wicked one. ಕೆಟ್ಟತನದ ಆಗಿರುವಂತ ಆ ಒಂದು ಬೆಂಕಿಯನ್ನು ಎದುರಿಸುವಂತ ಒಂದು shield of faith. ನಂಬಿಕೆ ಗುರಾಣಿ. The darts of the evil, that shield of faith will handle. ಯಾವಾಗ ಆ ಒಂದು ಕತ್ತಲೆ ಶಕ್ತಿ ಎದುರಿಸುವಂತ ಸಂದರ್ಭದಲ್ಲಿ ಯಾವ ರೀತಿ ನಂಬಿಕೆ ಗುರಾಣಿ ಅಡ್ಡಿ ಮಾಡಿ ಕಾಪಾಡ್ತದೋ, The same way, ಅದೇ ರೀತಿಯಲ್ಲಿ the shield was what? A wooden covering, protection with leather that time. ಗುರಾಣಿ ಅಂದ್ರೆ ಏನು? ಒಂದು ಕಟ್ಟಿಗೆಯಿಂದ ಮಾಡಲ್ಪಟ್ಟಿರುವಂತದ್ದು, ಅದಕ್ಕೆ ಒಂದು ಲೆದರ್ ನಿಂದ ಮಾಡಿರುವಂತ ವಿಷಯದಿಂದ, ಚರ್ಮದಿಂದ ಮಾಡಿರುವಂತದ್ದು. It protected people from the arrows. ಅಲ್ಲಿ ಬರುವಂತ ಬಾಣಗಳು ತಮಗೆ ತಗಲದಂತೆ ಅದನ್ನು ರಕ್ಷಿಸುವುದಕ್ಕಾಗಿ ಅವರು ಉಪಯೋಗಿಸ್ತಾ ಇದ್ರು. The same way, ಅದೇ ರೀತಿಯಲ್ಲಿ, the same way, ಅದೇ ರೀತಿಯಲ್ಲಿ, the same way, ಅದೇ ರೀತಿಯಲ್ಲಿ when you are His, ನೀನು ಆತನವನಾಗಿದ್ದಲ್ಲಿ God's favor will come over you as a protective shield. ಅದರಂತೆ ಗುರಾಣಿಯಂತೆ ದೇವರ ಕೃಪೆ ಕರುಣೆ ನಿನ್ನನ್ನು ಆವರಿಸಿಕೊಳ್ತದೆ. We are in Christ, members of His body. ನಾವು ಆ ಕ್ರಿಸ್ತನ ದೇಹದ ಅಂಗಗಳಾಗಿದ್ದೇವೆ. Belonging to Him, abiding in Him. ಆತನಿಗೆ ಸಂಬಂಧಪಟ್ಟವರು, ಆತನಲ್ಲಿದ್ದಂತವರು. These words must create in us to desire to be good, to be righteous and to be believers. ಈ ರೀತಿಯಾಗಿರುವಂತ ಸಂಗತಿಗಳ ನಿಮಿತ್ತದಿಂದ ನಮ್ಮಲ್ಲಿ ಒಂದು ನೀತಿವಂತರಾಗಿ ಒಳ್ಳೆಯ ಜನರಾಗಿ ಜೀವಿಸಿ ಬದುಕುವುದಕ್ಕೆ ನಮ್ಮಲ್ಲಿ ಉತ್ಸಾಹ ತುಂಬಬೇಕು. So, do you want favor? ನೀವು ದೇವರ ಒಂದು ಕೃಪೆ ಕರುಣೆ ನಿಮ್ಗೆ ಬೇಕು? Do you want blessings? ಆಶೀರ್ವಾದಗಳು ಬೇಕು? Do you want joy? ಸಂತೋಷ ಬೇಕು? Remember this. ಇದನ್ನ ನೆನಪಿನಲ್ಲಿ ಇಟ್ಕೊಳ್ರಿ. If you are boastful, ನೀವು ಸೊಕ್ಕಿನವರು, ಹೊಗಳಿಕೊಳ್ಳುವವರಾಗಿದ್ರೆ, if you are a evil person, in your conscience you are choosing evil things. ನಿನ್ನ ಮನಸಾಕ್ಷಿಗೆ ನಿನಗೆ ಗೊತ್ತಿದೆ ನೀನು ಯಾವಾಗಲೂ ದುಷ್ಟತ್ವವನ್ನೇ ಆಯ್ದುಕೊಳ್ತಿ ಅಂತ ಹೇಳಿ. You are always talking bad things against people. ಜನರ ವಿರುದ್ಧವಾಗಿ ಯಾವಾಗಲೂ ಕೆಟ್ಟದನ್ನೇ ನೀನು ಮಾತನಾಡ್ತೀಯ. You are a bloodthirsty person. ಯಾವಾಗಲೂ ಯಾರನ್ನ ಹೊಡಿಲಿ, ಯಾರನ್ನ ಕೊಂದು ಹಾಕ್ಲಿ ಅನ್ನುವಂತ ರೀತಿ ಕಾಯ್ತಾ You are ಇರ್ತೀಯ. a deceitful person. ನೀನು ಮೋಸಗಾರನಾಗಿರುವಂತ ವ್ಯಕ್ತಿ. You are hated. You know that God doesn't like you, or you don't like God. ನೀನು ದೇವರನ್ನು ಇಷ್ಟಪಡೋದಿಲ್ಲ, ದೇವರು ನಿನ್ನನ್ನು ಇಷ್ಟಪಡೋದಿಲ್ಲ. You lose these three things. ನೀ ಈ ಮೂರು ಸಂಗತಿಗಳನ್ನು ಕಳೆದುಕೊಳ್ತೀಯ. You will never get joy.
ನಿನಗೆ ಸಂತೋಷ ಸಿಗೋದಿಲ್ಲ, You will never get blessings. ಆಶೀರ್ವಾದ ಸಿಗೋದಿಲ್ಲ, You will never get favor of God. ದೇವರ ಒಂದು ಕೃಪೆ ನಿನ್ನ ಮೇಲೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. But you are feeling that I need this. ನಿನಗೆ ಅನಿಸ್ತಾ ಇದೆ ಈಗ ಇದು ನನಗೆ ಬೇಕು, I need joy. ನನಗೆ ಸಂತೋಷ ಬೇಕು, I need blessings. ಆಶೀರ್ವಾದಗಳು ಬೇಕು, I need the favor of God. ದೇವರ ಕೃಪೆ ನನಗೆ ಬೇಕು. The work that, I put my hand to some work, I need it to work. ಓ, ನಾನು ಯಾವುದೇ ಒಂದು ಕೆಲಸದ ಮೇಲೆ ಕೈ ಹಾಕಿದ್ರೆ ಆ ಕೆಲಸ ಆಗುವಂತ ಆಗ್ಬೇಕು. But you are experiencing failure and failure and failure. ಆದ್ರೆ ಯಾವಾಗ್ಲೂ ನೀ ಕೈ ಹಾಕಿದ ಕೆಲಸ ಏನೇ ಮಾಡಿದ್ರು ಸಹ ಯಾವಾಗ್ಲೂ ನೀ ಸೋತ್ ಹೋಗ್ತಾ ಇದೆಯಾ. Repent. ಪಶ್ಚಾತ್ತಾಪ ಪಡು, Repent. ಪಶ್ಚಾತ್ತಾಪ ಪಡು, Repent. ಪಶ್ಚಾತ್ತಾಪ ಪಡು. Turn to God. ದೇವರ ಕಡೆ ತಿರುಗಿಕೋ, Follow Jesus. ಯೇಸುವನ್ನು ಹಿಂಬಾಲಿಸು. Repent, turn to God and follow Jesus. ಓ, ಪಶ್ಚಾತ್ತಾಪ ಪಡು, ದೇವರ ಕಡೆಗೆ ತಿರುಗಿಕೋ, ಯೇಸುವನ್ನು ಹಿಂಬಾಲಿಸು. And God will fill you with joy. God will bless you and God's favor will protect you. ಓ, ನಿನ್ನನ್ನ ದೇವರ ಕಡೆ ನೀನು ತಿರುಗಿಕೊಳ್ಳುವುದಾಗಿದ್ದಲ್ಲಿ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ, ಆತನ ಕೃಪೆ ನಿನ್ನನ್ನು ಆವರಿಸಿಕೊಳ್ತದೆ. Please remember, ದಯಮಾಡಿ ನೆನಪಲ್ಲಿ ಇಟ್ಕೊಳ್ಳಿ, Psalm 5, ಕೀರ್ತನೆ 5 we saw in the first 3 verses about prayer life. ಇಲ್ಲಿ ಮೊದಲನೇ 3 ವಚನಗಳನ್ನ ನಾವು ನೋಡುವಾಗ ಪ್ರಾರ್ಥನೆ ಜೀವನ ಬಗ್ಗೆ ನೋಡಿದ್ವಿ. You may have a prayer life, ನಿನ್ನಲ್ಲಿ ಪ್ರಾರ್ಥನೆ ಜೀವನ ಇರ್ಬೋದು, but no godliness. ಆದ್ರೆ ದೈವಿಕತ್ವ ಭಕ್ತಿ ಜೀವನ ಇರ್ಲಿಕ್ಕಿಲ್ಲ. God cannot give you joy. ಹಾಗಿದ್ದಲ್ಲಿ ದೇವರು ನಿಮಗೆ ಸಂತೋಷ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, God cannot bless you. ನಿನ್ನನ್ನು ಆಶೀರ್ವದಿಸಕ್ಕೂ ಸಾಧ್ಯ ಇಲ್ಲ, God cannot give you favor. ಆತನ ಒಂದು ಪರವಾನಿಗೆ ಅಥವಾ ಕೃಪೆ ನಿನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. I know some of you are realizing that you need God's joy and God's blessings and God's favor. ಕೆಲವೊಬ್ರು ನಿಮ್ಗೆ ಅನಿಸ್ತಾ ಇದೆ, ನನಗೂ ಈ ದೇವರ ಆಶೀರ್ವಾದ, ದೇವರ ಒಂದು ಕೃಪೆ ನನಗೂ ಸಹ ಬೇಕು, ಸಂತೋಷ ಬೇಕಂತ ಬಯಸ್ತಾ ಇದ್ರಿ. Repent now. ಅದಕ್ಕಾಗಿ ಪಶ್ಚಾತ್ತಾಪ ಪಡ್ರಿ, Repent now. ಪಶ್ಚಾತ್ತಾಪ ಪಡ್ರಿ ಈಗ. Say sorry for all the evil that has filled your life. ಓ, ನಿನ್ನ ಜೀವನದಲ್ಲಿ ತುಂಬಿರುವ ಎಲ್ಲಾ ದುಷ್ಟತನ ಕೆಟ್ಟತನಕ್ಕಾಗಿ ದೇವರಿಗೆ ಕ್ಷಮೆ ಕೇಳು. Repent. ಪಶ್ಚಾತ್ತಾಪ ಪಡು. Believe in Jesus. ಯೇಸುವಿನ ಮೇಲೆ ನಂಬಿಕೆ ನೀಡು. He died for you. ನಿನಗೋಸ್ಕರ ಆತನು ಮರಣ ಹೊಂದಿದನು. He took your sin upon himself. ನಿನ್ನ ಪಾಪವನ್ನ ಆತನು ತನ್ನ ಮೇಲೆ ಹೊತ್ಕೊಂಡನು. Why? ಯಾಕೆ? So that you will have joy. ನಿನಗೆ ಆ ಸಂತೋಷ ದೊರಿಬೇಕಂತ ಹೇಳಿ. So that you will have blessings. ನಿನಗೆ ಆಶೀರ್ವಾದ ದೊರಿಬೇಕಂತ ಹೇಳಿ. So that you will have favor. ಆತನ ಕೃಪೆ ನಿನಗೆ ದೊರಿಬೇಕನ್ನುವುದಕ್ಕಾಗಿ Follow Jesus. ಯೇಸುವನ್ನು ಹಿಂಬಾಲಿಸು. Let's close our eyes. ಈ ಸಮಯದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, Let's pray. ಪ್ರಾರ್ಥಿಸೋಣ. Gracious Heavenly Father, we come to your most holy presence. Lord, we pray for all those who have heard this word. They have heard from your presence, O God, the things that you desire. I pray this morning that you will speak to them. They are longing for joy. They are longing for favor. They are longing for blessings, but they don't know where to go. And today your word through this psalm has taught us that God is the source of our joy. God is the source of our favor and blessings. But then by doing evil, we will not get it. And many of them are trying to get these things by doing evil. But today, as your word has spoken to each of their hearts, help them to repent, to believe in Jesus and follow Jesus, to follow Jesus, to follow Jesus all their life, oh God. Minister to them. We know that you are going to do so, and many believers today, Lord, have been touched by your word, that they will also surrender their lives to you. We thank you and we praise you. We know that you are a prayer answering God. For those who have believed you, for those who have followed you, we know, Lord, that there is Lord, a joy that you have given. There is a blessings that you have given. There is a favor that will protect them. So we pray that it will rest upon them in every aspect of their life. Committing this time into your hands. In Jesus' name we pray. Amen. Now the grace of our Lord Jesus Christ, the love of God, communion and fellowship of the Holy Spirit may rest and abide upon our lives now and forevermore. Amen. ವೈರಿಗಳ ಎದುರಲ್ಲಿ ಔತಣ ಪಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗಳ ಎದುರಲ್ಲಿ ಔತಣ ಪಡಿಸುವನು,
ನಯ ಶಿರದಲ್ಲಿ ತೈಲವ ಹಚ್ಚುವನು ಜೀವಮಾನವೆಲ್ಲ ಕೃಪೆಯ ತೋರುವನು ಜೀವಮಾನವೆಲ್ಲ ಶುಭವ ನೀಡುವನು ಶುಭವ ನೀಡುವನು ದೇವರು ನಮಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ